ಏನ್ ಡೇಟ್ಸ್ ನಾವು ಬೆಳೆದ್ಬಿಟ್ವಿ, ಎಲ್ಲೋ ಬೇರೆ ಅರಬ್ ಕಂಟ್ರೀಸ್ ಅಲ್ಲಿ ಬೆಳೆದ್ಬಿಟ್ವಿ ಅನ್ನೋ ಖುಷಿಯಲ್ಲಿದ್ದೀವಿ. ಅವಳು ಬಿದ್ರೆ ಆ ಗಿಡ ಹೊಟ್ಟೋಗತ್ತ. ಈ ಬುಡದಲ್ಲಿ ಬಿದ್ರೆ ಆ ಗಿಡ ಗೊತ್ತಾಗಲ್ಲ, ಒಂದೇ ಸರ್ ಬಿದ್ದೋಗುತ್ತೆ, ಹೊಟ್ಟೋಗುತ್ತೆ. ಯಾಕಂದ್ರೆ ಇದು ಫ್ರೂಟ್ಸ್ ಏನು ಔಷಧಿ ಏನು ಹೊಡೆಯುವಂತ ಅವಶ್ಯಕತೆ ಏನು ಇಲ್ಲ. ಜಾಸ್ತಿ ಮಳೆ ಬಂದು ಭೂಮಿ ಯಾವ ತೇವಾಂಶ ಜಾಸ್ತಿ ಆಗುತ್ತೋ ಕಾಯಿ ಹಣ್ಣಾಗಲ್ಲ. ಕೆಲವರು ಪಾಪ ಸರ್ ನಮ್ಗೊಂದ್ 2 ಗಿಡ ಮನೆ ಹತ್ರ ಒಂದ್ 2 ಗಿಡ ಕೊಡ್ತೀವಿ, 3 ಗಿಡ ಕೊಡ್ತೀವಿ, ಆಗಲ್ಲ. ಇದ್ರಲ್ಲಿ ಮೇಲು ಫಿಮೇಲ್ ಅಂತ ಬರುತ್ತೆ. ಈ ಕ್ರಾಪೇ ಹೊಸದು, ಮೇಲು ಫಿಮೇಲ್ ಅಂತಾನೆ ಗೊತ್ತಾಗಲ್ಲ. 5 ಗಿಡ ಕಾಯಿ ಬಿಟ್ಟಿದೆ, 5 ಗಿಡನು 5 ವೆರೈಟಿ ಇದೆ ಕಾಯಿ ಮಳೆಗಾಲದಲ್ಲಿ. ನೋಡಿ ಇದೇ ಒಂದು ವೆರೈಟಿ, ನೋಡಿ ಇದೊಂದು ವೆರೈಟಿ. ಇದು ಬೇರೆನಾ ಸರ್? ಇಲ್ಲಿ ಬರೋ ಗಿಡ 4 ವರ್ಷ ಇಂಗ್ಲೆಂಡ್ ಅಲ್ಲಿ ಲ್ಯಾಬ್ ಅಲ್ಲಿ ಟ್ಯೂಬಲ್ ಬೆಳೆ, ಎಲ್ಲಾ ಭೂಮಿಯಲ್ಲೂ ಬೆಳೆಯುತ್ತೆ. ಇವಾಗಲೂ ಕೆಲವರು ಈಚಲ್ ಮರ ಅಂತಾರೆ. ಈಚಲ್ ಮರ ಅಲ್ಲ, ಅದು ಖರ್ಜೂರದ ಮರ ಅಂತೀವಿ. ನಾವು ಪಾಲಿಸ್ಟ್ ಹೆಂಗೋ ಮಾಡ್ತೀವಿ. ಆ ಗೊನೆ ಕಟ್ಟೋದು ತುಂಬಾ ಕಷ್ಟ. ಇವಾಗ ಆಗಸ್ಟ್ಗೆ ಎಲ್ಲ ಕಾಯಿ ಕಟಿಂಗ್ ಆಗುತ್ತೆ. ಗಿಡಕ್ಕೆ ಕನಿಷ್ಠ ಅಂದ್ರೂ ಒಂದು 20,000 ಬರುತ್ತಂತೇಳಿ. 9-10 ವರ್ಷ ಬೇಕಾಗತ್ತೆ. 10 ವರ್ಷ ವೇಟ್ ಮಾಡ್ಲೇಬೇಕು ರಿಟರ್ನ್ಸ್ ಬರುತ್ತೆ. ಹಣ್ಣಾಗೋ ಟೈಮಲ್ಲಿ ಏನಾದ್ರು ನೆಂದ್ರೆ ಕಾಯಿ ಹೊಡೆದು ಬಿಟ್ಟು ಸ್ವಲ್ಪ ಕೊಳಿತು ಆಗತ್ತೆ. ಸಹಜವಾಗಿ ಟಿವಿಲೋ ಯೂಟ್ಯೂಬ್ ಅಲ್ಲೋ ನೋಡಿರ್ತಾರೆ 1 ಎಕರೆ 10 ಲಕ್ಷ. ಆವಾಗ ಹೋಗಿ ಇಮಿಡಿಯೇಟ್ ಬುಕ್ ಮಾಡೋದಲ್ಲ, ಅವರು ಫಸ್ಟ್ ತಿಳ್ಕೊಬೇಕಾಗಿದ್ದು ಅದ್ರಲ್ಲಿ ರಿಸ್ಕ್ ಫ್ಯಾಕ್ಟರ್ ಏನಿದೆ, ಏನೇನ್ ಮಾಡ್ಬೇಕಾಗತ್ತೆ, ಏನೇನ್ ಸಮಸ್ಯೆ ಬರುತ್ತೆ ಅಂತ. ಕರ್ನಾಟಕದಲ್ಲಿ ಖರ್ಜೂರ ಸಾಧ್ಯನಾ? ಸಾಧ್ಯ ಇದೆ. ಹೇಗೆ ಬೆಳೆಯೋದು ಹೇಳ್ಕೊಡ್ತಾರೆ, ಎಲ್ಲಿ ಬೆಳೆಯೋದು ಅದು ಹೇಳ್ತಾರೆ. ಆದರೆ ರಿಸ್ಕ್ ಫ್ಯಾಕ್ಟ್ರ್ ಫಸ್ಟ್ ನೀವು ಕಲಿಬೇಕಾಗಿದ್ದು ರಿಸ್ಕ್ ಫ್ಯಾಕ್ಟ್ರ್. ಯಾವುದೇ ಬೆಳೆ, ಹೊಸ ಬೆಳೆ ಪ್ರಯೋಗ ಮಾಡಬೇಕು ಅಂದರೆ ಅದರಲ್ಲಿ ಸಾಕಷ್ಟು ಚಾಲೆಂಜಸ್ ಇರುತ್ತೆ. ಆ ಚಾಲೆಂಜಸ್ ಏನು ಅನ್ನೋದನ್ನು ಹೇಳೋದಕ್ಕೆ ನಮ್ಮ ಜೊತೆಗೆ ಇವತ್ತು ಹಿರಿಯ ಕೃಷಿಕರಿದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಪರಿಚಯನ ತಾವೇ ಮಾಡ್ಕೊಡಿ ಸರ್. ನಮ್ಮ ಹೆಸರು ಲಕ್ಷ್ಮೀನಾರಾಯಣ್ ಅಂತೇಳಿ. ನಮ್ದು ಇಲ್ಲೇ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗುಡಿಬಂಡೆ ತಾಲೂಕು ಹಂಸಂದ್ರ ಅಂತೇಳಿ. ನಾನು ಹಂಸಂದ್ರ ಮಾಜಿ ಪ್ರೆಸಿಡೆಂಟ್. ಈ ಹೊಸ ಡೇಟ್ಸ್ ಹಾಕಿ ನಾವು 8 ವರ್ಷ ಆಯ್ತು. 8 ವರ್ಷದಲ್ಲಿ ನಮ್ಗೆ ಸುಮಾರು ಅನುಭವಗಳಾಗಿದೆ. ಯಾಕಂದ್ರೆ ಹೊಸ ಬೆಳೆ ಒಂದು 3-3 ವರ್ಷ ಸ್ವಲ್ಪ ಶಾಂಪಲ್ ಬಂದಾಗ ಬೆಳೆ ಬಂದ್ಬಿಡ್ತಪ್ಪ, ಏನ್ ಡೇಟ್ಸ್ ನಾವು ಬೆಳೆದ್ಬಿಟ್ವಿ, ಎಲ್ಲೋ ಬೇರೆ ಅರಬ್ ಕಂಟ್ರೀಸ್ ಅಲ್ಲಿ ಬೆಳೆದ್ಬಿಟ್ವಿ ಅನ್ನೋ ಖುಷಿಯಲ್ಲಿದ್ವಿ. ಎಲ್ಲಾ ಈ ಮಾಧ್ಯಮದವ್ರೆಲ್ಲಾ ಬಂದು ಯಾವಾಗಲೂ ಶೂಟಿಂಗ್ ತೆಗೆದು ಎಲ್ಲಾ ಇದು ಮಾಡಿದಾಗ ಫುಲ್ ಪಬ್ಲಿಸಿಟಿನೂ ಆಯ್ತು. ಆದ್ರೆ ಇವಾಗ 8 ವರ್ಷ ಆದ್ಮೇಲೆ ನಮ್ಗೆ ಪೂರ್ವ ಆಗಿಲ್ಲ, ಸುಮಾರು ಒಂದು 80% 75% ನಮ್ಗೊಂದು ಈ ಖರ್ಜೂರದ ಬಗ್ಗೆ ಸ್ವಲ್ಪ ಅನುಭವ ಆಗಿದೆ. ಓಕೆ, ಫಸ್ಟ್ ಒಂಚೂರು ಬೇಸಿಕ್ ತಿಳ್ಕೊಳ್ಳೋಣ ಸರ್. ಈಗ ನೀವು ಹಾಕಿರೋದು ಎಷ್ಟು ಎಕರೆಯಲ್ಲಿ ಹಾಕಿದ್ರಿ ಸರ್? ಆಮೇಲೆ ಯಾವ ತಳಿ ಇದು ಅಂತ? ಸರ್ ಇಲ್ಲಿ ಇದಿರೋದು ಇಲ್ಲೊಂದು 4 ಎಕರೆ ಇದೆ. ಇಲ್ಲಿ ಒಟ್ಟು ಆ ಕಡೆ ಇನ್ನು ಸ್ವಲ್ಪ ಎಲ್ಲ ನಮ್ಮದೇ ನಾವೆಲ್ಲ ಸೇರಿಸಿ ಅಲ್ಲಿ ಸುಮಾರು ಒಂದು 80 ಎಕರೆ 90 ಎಕರೆ ಇದೆ ನೀರ್ಲಿ. ಫಸ್ಟ್ ಅಲ್ಲಿ ಗಿಡ ಹಾಕಿದಾಗ ಇಲ್ಲೆಲ್ಲ ಬೇರೆ ಕಮರ್ಷಿಯಲ್ ನಾನು ಟೊಮೆಟೊ, ಬದನೆಕಾಯಿ, ಮೆಣಸಿನಕಾಯಿ ಇಲ್ಲೆಲ್ಲ ಹಾಕ್ಬಿಟ್ಟು ಓಡಿಸ್ಕೊಂತ ಇದ್ದೆ. ಬೆಳೆ ಹಾಕ್ತಾ ಇದ್ವಿ, ರೋಗ ಬರೋದು, ರೇಟ್ ಸಿಗದ್ರೆ ಓಡಿಸ್ಕೊಂಡಾಗ ನಾವು ಬೇಡಪ್ಪ ಎಲ್ಲ ಒಂದೇ ಹಾಕೋಣ ಅಂತೇಳಿ ನಮ್ಮ ಯಜಮಾನ್ರು ಒಬ್ರು ಇದ್ದಾರೆ. ನಾವು ಇವಾಗ ಹೊಸದಾಗ ಏನಾದ್ರು ಮಾಡ್ಬೇಕಂದಾಗ ಡೇಟ್ಸ್ ಹಾಕ್ತಿದ್ವಿ. ಡೇಟ್ಸ್ ಹಾಕಿದಾಗ ಅವರು ಇಷ್ಟೇ ಚಿಕ್ಕ ಗಿಡ ಬರುತ್ತೆ, 4,500 ರೂಪಾಯಿ ಒಂದು ಗಿಡ ಅವಾಗ. ಆ ಗಿಡ ಹಾಕಿದಾಗ ಇಲ್ಲಿ ಏನಾಯ್ತು, ಮೊದಲು ಏನು ಗಿಡ ಹಾಕ್ತಾ ಏನು ಇರಲ್ಲ ಅಂತ ಒಂಥರ ಈಚಲು ಗಿಡ ತರ ಇತ್ತು. ಆ ಗಿಡ ನಟ್ಬಿಟ್ಟು ಬೆಳಗ್ಗೆ ಬಂದ್ರೆ ಎಲ್ಲ ಮೊಲಗಳೆಲ್ಲ ಎಲೆ ಬಂದು ಕಟ್ ಮಾಡ್ಬಿಟ್ಟು ಎಲ್ಲ ತಿಂದ್ಬಿಟ್ಟಿದೆ. 4,500 ರೂಪಾಯಿ ಗಿಡ. ಏನಪ್ಪ ಮಾಡೋದು ಅಂತೇಳಿ ಮತ್ತೆ ಅದಕ್ಕೊಂದು ಪ್ರೊಡಕ್ಟ್ ಮೆಸ್ ಹಾಕ್ಬಿಟ್ಟು ಬೆಳೆಸಿದ್ವಿ. ಬೆಳೆಸ ಮೇಲೆ ಒಂದು 100-200 ದಿನ ಆದ್ಮೇಲೆ ಎಲ್ಲ ಗಿಡಗಳಿಗೆ ಸುಳಿ ಸತ್ತೋಗಕ್ಕೆ ಸ್ಟಾರ್ಟ್ ಆಯ್ತು. ಏನಪ್ಪ ಅಂತ ನೋಡಿದ್ರೆ ರೈನಸ್ ಬ್ಯಾಟ್ಲ್ ಅಂತ ಒಂದು ಹುಳು ಬರುತ್ತೆ ನೋಡಿ ತೆಂಗಿನ ಗಿಡಕ್ಕೆ, ಸೇಮ್ ಹುಳು ಸುಳಿಗೆ ಬರ್ತಾ ಇತ್ತು. ಸುಳಿಗೆ ಬಿದ್ಬಿಟ್ಟು ಸುಳಿಗೆ ತಿಂದ್ಬಿಡುತ್ತೆ, ಹೋಗ್ಬಿಟ್ಟು ಒಳಗಡೆ ತಿಂತಾ ಇತ್ತು. ಸುಳಿ ಒಟ್ಟೋಗ್ತಾ ಇತ್ತು ಮೇಲೆಗಡೆ. ಏನಪ್ಪ ಅಂತೇಳಿ ನಮ್ಗೆ ಅವಾಗ ಇನ್ನ ಗೊತ್ತಿಲ್ಲ ಏನ್ ಔಷಧಿ ಹೊಡಿಬೇಕಂತ. ಗಿಡ ಕೊಟ್ಟವ್ರು ಹೇಳಿರ್ಲಿಲ್ಲ. ಬೆಳಗ್ಗೆ ಹೇಳೋದು, ಎದ್ದ ತಕ್ಷಣ ಆ ಗಿಡ ಇರುತ್ತಲ್ಲ ಎಲ್ಲಾ ಗಿಡನು ಒಂದು ಬಗ್ಕೊಂಡು ಹುಡ್ಕೊಂಡು ನೋಡೋದು, ಏನಾದ್ರು ಹುಳು ಬಿದ್ದಾಯ್ತಾ, ತೂತ್ ಬಿದ್ದಾಯ್ತಾ ಅಂತ. ಸುಮಾರು ದಿನ ಮಾಡಿದ್ವಿ. ಮತ್ತೆ ಯಾರೋ ಇದೇ ಡೇಟ್ಸ್ ಹಾಕಿರೋರು ಆಂಧ್ರದಲ್ಲಿ ಪಾಪ ಸುಧೀರ್ ನಾಯ್ಡು ಅಂತೇಳಿ ಅವ್ರು ಬಂದು, ಇಲ್ಲ ನೀವು ಆ ತರ ಮಾಡಕ್ಕಾಗಲ್ಲ, ಇಯರ್ಲಿ 3 months ಒಂದ್ಸು ನಾವು, ಯಾಕಂದ್ರೆ ಇದು ಫ್ರೂಟ್ಸ್ ಏನು ಔಷಧಿ ಏನು ಹೊಡಿಯೋಂತ ಅವಶ್ಯಕತೆ ಏನು ಇಲ್ಲ. ಆ ಗಿಡಕ್ಕೆ ಹುಳ ಬಂದು ಗಿಡ ಹೋಗ್ತೀರಾ ಔಷಧಿ ಹೊಡಿಬೇಕಾಗುತ್ತೆ. ಅದಕ್ಕೊಂದು ಯಾವ್ದೋ ಔಷಧಿ ಹೇಳಿದ್ರು, ಔಷಧಿ ಹೊಡಿದ್ವಿ. ನನಗೂ ಸುಮಾರು ಆ ಮೂಲೆಗೆಲ್ಲ ನೋಡಿ, ಇಲ್ಲಿ ನೋಡಿ ಇಲ್ಲೊಂದು ಗಿಡ ಮತ್ತೆ ಅಲ್ಲೊಂದು ಗಿಡ ನೋಡಿ, ಚಿಕ್ಕದೊಂದು ಗಿಡ ಇದೆ ನೋಡಿ ಅಲ್ಲಿ ಸೆಂಟ್ರಲ್ ಕಾಣಿರೋದು.
ಅಲ್ಲಿ ಕೆಳಗಡೆ ಒಂದು 20 ಗಿಡ ಹ್ಮ್. ಗೊತ್ತಿಲ್ದಿರ ಹೊಟ್ಟೋಯ್ತು. ಆ ಹುಳು ಬಿದ್ರೆ ಗಿಡ ಕ್ಲೋಸ್ ಹೊಟ್ಟೋಗತ್ತದು. ಓಕೆ. ಸುಳಿಗೆ ಬರೋದಾದ್ರೆ ಬರತ್ ಹಂಗೆ ಅವ್ರು. ಈ ಬುಡದಲ್ಲಿ ಬಿದ್ರೆ ಹ್ಮ್. ಆ ಗಿಡ ಗೊತ್ತಾಗಲ್ಲ, ಒಂದೇ ಸಲ ಬಿದ್ದೋಗುತ್ತೆ, ಹೊಟ್ಟೋಗುತ್ತೆ. ಹ್ಮ್. 4-5 ವರ್ಷ ಬೆಳೆದಿರ್ತೀವಿ, ಒಂದ್ ಗಿಡ ಹೊಟ್ಟೋದ್ಮೇಲೆ ನಮ್ಗೆ ಸುಮಾರು 45,000 ರೂಪಾಯಿ ಲಾಸ್ ಆಗುತ್ತೆ. ಹ್ಮ್. ಈ ತರ ಭಯ ಆಗ್ಬಿಟ್ಟು ಇವಾಗ ಸ್ವಲ್ಪ ಕಂಟ್ರೋಲ್ ಇದೆ, ಬಟ್ ವರ್ಷಕ್ಕೆ 1-2-3 ಗಿಡ ಹೋಗ್ತಾ ಇರತ್ತೆ. ಓಕೆ. ಇವಾಗ ಅದೊಂದು ಇದಾಗಿದೆ, ಸ್ವಲ್ಪ ಗೊತ್ತಾಗಿದೆ. ಗಿಡ ಹೇಳಿದ್ರಲ್ಲ ಸರ್, ಒಂದಿಷ್ಟೇ ಚಿಕ್ಕದಿದೆ ಇರುತ್ತೆ ಅಂತ ಹೇಳಿದ್ರಲ್ಲ, ಹೌದು. ಇದು ಎಲ್ಲಿ ಸಿಗುತ್ತೆ ಸರ್? ನೀವು ಸರ್, ಎಲ್ಲಿಂದ ಇದು ತರಿಸ್ಕೊಂಡ್ರಿ? ನಮ್ಗೆ ಕೃಷ್ಣಗಿರಿ ಧರ್ಮಪುರಿ ಹತ್ರ ಹಾ. ಒಬ್ರು ನಿಜಾಮ್ ಅಂತೇಳಿ ಡೇಟ್ಸ್ ಕೊಡೋರು ಏಜೆಂಟ್ ಇದಾರೆ. ಹ್ಮ್. ಅವ್ರು ಬೇರೆ ಕಡೆಯಿಂದ ಗಿಡ ತರಿಸ್ಕೊಡ್ತಾರ ಅವರು. ಹ್ಮ್. ಅವ್ರ ಗಿಡ ತರಿಸ್ಮೇಲೆ ಅವ್ರ ಹತ್ರನೇ ನಾವೆಲ್ಲ ಇದು ಮಾಡ್ಕೊಂಡು ಅವರೇ ಕುಲಿಯನ್ ಕಳ್ಸೆಲ್ಲ ಗಿಡ ಹಾಕಿದ್ರು. ಬಟ್ ಅವ್ರ ಗಿಡ ಕೊಟ್ಬಿಟ್ಮೇಲೆ ಹ್ಮ್. ಏನ್ ಮಾಡ್ಬೇಕಂತ ಅವ್ರು ಹೇಳಿರೋದಕ್ಕೂ ಅದು ಏನಾಗತ್ತೆ ಅಂದ್ರೆ ಅವ್ರು ಏನ್ ಹೇಳಿರ್ತಾರೆ ಅದು ಎಲ್ಲಾ ಕಡೆ ಅನ್ವಯಿಸಲ್ಲ. ಒಂದೊಂದು ಏರಿಯಾ ವೆದರ್, ಮುಖ್ಯವಾಗಿ ವೆದರ್ ಮತ್ತೆ ಅಲ್ಲಿ ಇರೋ ಪ್ರಾಣಿ ಪಕ್ಷಿಗಳು ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಖರ್ಜೂರಿಗೆ ನಮಗೆ ಅನುಭವ, ಹೆವಿ ಟೆಂಪರೇಚರ್, ಕೆಳಗಡೆ ನೀರು ಮೇಲ್ಗಡೆ ಬಿಸಿಲು ಎರಡು ಬೇಕು. ಕನಿಷ್ಠ ಒಂದು 40 ಮೇಲೆ ಟೆಂಪರೇಚರ್ ಇದ್ದು ಚೆನ್ನಾಗಿ ನೀರಿದ್ರೆ ಒಳ್ಳೆ ಬೆಳೆ ಬರುತ್ತೆ. ಓಕೆ. ಮತ್ತೆ ಈ ಬಾವಲಿ ಇಲಿ ಅಲ್ಲಿಲು ಇಂಥದೆಲ್ಲ ಜಾಸ್ತಿ ಯಾಕಂದ್ರೆ ಕಾಯಿ ತುಂಬಾ ರುಚಿ ಇರುತ್ತಲ್ಲ, ಅವೆಲ್ಲ ಕಾವಲಿ ಇರಕ್ಕಾಗಲ್ಲ, ತುಂಬಾ ಕಷ್ಟ. ಅವೆಲ್ಲ ರಿಸ್ಕ್ ತಗೊಂಡು ಅವನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಈಗ ಟೆಂಪರೇಚರು ಮತ್ತೆ ಕೆಳಗಡೆ ತಂಪು ಅಂತ ಹೇಳಿದ್ರಿ. ತಂಪು ಅಂದ್ರೆ ನಾವು ನೀರಲ್ಲೇ ತಂಪು ಮಾಡೋದು ಮೇನ್. ಟೆಂಪರೇಚರ್ ಅಂದ್ರೆ ಅದು ವೆದರೇ ಆತರ ಇರಬೇಕು. ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿದ್ದ ಪಟ್ಟಿಗೆ ಬಾಗೇಪಲ್ಲಿ, ನಿಮ್ದು ಬಾಗೇಪಲ್ಲಿ ಸರೌಂಡಿಂಗ್ ಅಲ್ಲಿ ಇದೆ. ಇದೇ ತರ ಯಾವ ಪ್ಲೇಸು ಸ್ವಲ್ಪ ಒಗ್ಗತ್ತೆ ಸರ್? ಇವಾಗ ಅದು ನಮ್ಗೆ ಒಂಥರ ವಿಚಿತ್ರ ಅನ್ಸತ್ತೆ ನಮ್ಗೆ. ಯಾಕಂದ್ರೆ ನಾವು ಗಿಡ ಹಾಕಿದ್ದು 2018-19 17-18-19 ಹಾಕಿದೀವಿ. ಆವಾಗ ನಮ್ದು ಫುಲ್ ಮರಡುಭೂಮಿ, ಮಳೆ ಸರಿಯಾಗಿ ಆಗ್ತಾ ಇರ್ಲಿಲ್ಲ, ಬೆಳೆ ಚೆನ್ನಾಗಿಲ್ಲ. ಅದೇನೋ ಗೊತ್ತಿಲ್ಲ, ನಾವು ಗಿಡ ಹಾಕ್ತಿವಿ. ಗಿಡ ಹಾಕಿದ ತಕ್ಷಣ ಹೆವಿ ರೈನ್ ಬಂದು, ನದಿ ಬಂದು ಎಲ್ಲ ನೀರೆಲ್ಲ ತುಂಬಿಕೊಂಡು, ಚಿಕ್ಕ ಗಿಡಗಳು ನೀರಲ್ಲಿ ಮುಳುಗೋಗಿದ್ರೆ ಅಲ್ಲಿ ಗುಣಿ ತಗೊಂಡ್ಬಿಟ್ಟು ನೀರೆಲ್ಲ ಬೆಳಗ್ಗೆ ಚೆಲ್ಬಿಟ್ಟು ಅವಾಗ ಸ್ಟಾರ್ಟ್ ಆಗಿರೋದು. ಈ ಪ್ರತಿ ವರ್ಷ ಫುಲ್ ಮಲೆನಾಡಲ್ಲಿ ಹೆಂಗ್ ಮಳೆ ಬರುತ್ತೋ ಹಂಗ್ ಬರ್ತಾ ಇದೆ ನಮ್ಗೆ. ಅದು ಅದೃಷ್ಟನೋ ನಮ್ದು ಅದೃಷ್ಟನೋ ಗೊತ್ತಿಲ್ಲ. ಅದು ಮಳೆ ಆಗೋದು ಒಳ್ಳೇದು. ನೀವು ಖರ್ಜೂರ ಹಾಕಿದ್ರಿ, ಅದಕ್ಕೆ ನಾವು ಖರ್ಜೂರ ಹಾಕಿದ್ವಿ. ಅವಾಗ ಯಾವಾಗ್ಲೂ ಬಿಸಿಲು ಇರ್ತಾ ಇತ್ತು, ಮಳೆ ಸರಿಯಾಗಿ ಬರ್ತಾ ಇರ್ಲಿಲ್ಲ. ಇವಾಗ ಪ್ರತಿ ವರ್ಷನೂ ಇವಾಗ ಮೇಗೆ ಸ್ಟಾರ್ಟ್ ಆಗತ್ತೆ. ಲಾಸ್ಟ್ ಇಯರ್ ಮಾರ್ಚ್ಗೆ ಹೆವಿ ರೈನ್, ಈ ಸಾರಿ ಮಾರ್ಚ್ ಏಪ್ರಿಲ್ ಮೇಗ್ ಸ್ಟಾರ್ಟ್ ಆಗೋಯ್ತು. ಮೇ ಇಂದ ಇದುವರೆ ತನಕನು ಉಳುಮೆ ಮಾಡೋಣ ಅಂತ ಹೇಳಿ ಟ್ಯಾಕ್ಟರ್ ರೆಡಿ ಮಾಡೋಷ್ಟೊತ್ತಿಗೆ ಬೆಳಗ್ಗೆ ಉಳುಮೆ ಮಾಡ್ಬೇಕಂದ್ರೆ ರಾತ್ರಿ ಮಳೆ ಬರ್ತಾ ಇದೆ. 20 ದಿನದಿಂದ ಯಾವ್ದು ಉಳುಮೆ ಮಾಡಕ್ಕೆ ಆಗಿಲ್ಲ. ಫುಲ್ ನಮ್ಗೆ ಮಳೆ ಬರ್ತಾ ಇದೆ. ನಮ್ದು ಬರಗಾಲ ಎಲ್ಲ ಬರಗಾಲ ಪ್ರದೇಶ, ಇದು ಮಳೆ ಆಗಲ್ಲ, ಡೇಟ್ಸ್ ಆಗತ್ತಂತ ಹಾಕಿದ್ದು. ಬಟ್ ಇವಾಗ ನಮ್ಗೆ ತುಂಬಾ ಚೆನ್ನಾಗಿ ಮಳೆ ಬರ್ತಾ ಇದೆ. ಮಳೆ ಬಂದಿದ್ದು ಈಗ ಎಲ್ಲ ಫಸಲೆಲ್ಲ ಬಂದಿದೆ. ಇದಕ್ಕೆ ಒಳ್ಳೇದಾ ಕೆಟ್ಟದ? ಇಲ್ಲ, ಕಾಯಿ ಹಣ್ಣಾಗೋ ಟೈಮಲ್ಲಿ ಮಳೆ ಬಂದ್ರೆ ತುಂಬಾ ಡ್ಯಾಮೇಜ್ ಸರ್. ಕಾಯಿ ಎಲ್ಲ ಕೊಳ್ತೋಗತ್ತೆ, ಒಡೆದೋಗತ್ತೆ, ಎಲ್ಲ ಲಾಸ್ ಆಗುತ್ತೆ. ಇನ್ನೊಂದು ಇದಕ್ಕೆ ಹೇಳಿದ್ನಲ್ಲ ಮೊದ್ಲು, ಮೇಲ್ಗಡೆ ಫುಲ್ ಬಿಸಿಲಿರ್ಬೇಕು, ಕೆಳಗಡೆ ತೇವ ಇರ್ಬೇಕು. ಮಳೆ ಬಂದು ಮಾಡ ಬಂದ್ರೆ ಕಾಯಿ ಎಲ್ಲ ಡ್ಯಾಮೇಜ್ ಆಗುತ್ತೆ. ಬಟ್ ಅದಕ್ಕೆ ಕಂಟ್ರೋಲ್ ಮಾಡಕ್ ಆಗಲ್ವಾ? ಇಲ್ಲ, ಕಂಟ್ರೋಲ್ ಆಗಲ್ಲ. ಇವಾಗ ಏನಾಗತ್ತೆ ಅಂದ್ರೆ ಕವರ್ ಹಾಕ್ತಿವಿ, ಕವರ್ ಹಾಕಿದ್ರು ಮಳೆ ಬಂದಾಗ ಸುಳಿಯಲ್ಲಿ ಇಳಿಯತ್ತೆ. ಇಳಿದಾಗ ಜಾಸ್ತಿ ಮಳೆ ಬಂದು ಭೂಮಿ ಯಾವಾಗ ತೇವಾಂಶ ಜಾಸ್ತಿ ಆಗುತ್ತೋ ಕಾಯಿ ಹಣ್ಣಾಗಲ್ಲ. ಒಂದು ಆಟೋಮೆಟಿಕ್ ಆಗಿ ಕಾಯಿ ಹೊಡಿಯೋದು ಕೊಳೆಯುತ್ತೆ. ಕಾಯಿ ಹಣ್ಣಾಗೋಕ್ ಸ್ಟಾರ್ಟ್ ಆದ್ಮೇಲೆ ಜಾಸ್ತಿ ಮಳೆ ಇಲ್ಲ, ನೀರ್ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಭೂಮಿ ಕಂಟ್ರೋಲ್ ಮಾಡಿದ್ರೆ ಬೇಗ ಹಣ್ಣಾಗುತ್ತೆ. ಜಾಸ್ತಿ ತೇವ ಇದ್ರೆ ಕ್ಲೋಸ್ ಎಲ್ಲ ಕಾಯಿ ಎಲ್ಲ ಒಡೆದೋಗೋದು, ಕೊಳ್ತೋಗೋದೆಲ್ಲ ಆಗತ್ತೆ. ಈಗ 1 ಎಕರೆ ಅಂತ ಸರ್, ಬೇಸಿಕ್ ಕ್ವಶನ್ ಅಂದ್ರೆ 1 ಎಕರೆ ಇದೆಯಪ್ಪ ನನ್ನ ಹತ್ರ, ನಾನು ನಂದು ಜಾಗದಲ್ಲಿ ನಾನು ಖರ್ಜೂರ ಬೆಳಿಬೇಕು ಅಂತ ಅನ್ಕೊಳ್ಳೋರು ಎಷ್ಟು ಗಿಡ ಹಾಕ್ಬೋದು? ಅದರಲ್ಲಿ ಮೇಲ್ ಎಷ್ಟು ಇರಬೇಕು, ಫೀಮೇಲ್ ಇರಬೇಕು? ಸರ್, 100 ಗಿಡಕ್ಕೆ 10 ಗಿಡ ಮೇಲೆ ಇರಬೇಕು. 60 ಇಂದ 70 ಗಿಡ 1 ಎಕರೆಗೆ ಬರುತ್ತೆ. ಏನಾಗತ್ತಂದ್ರೆ ಇವೆಲ್ಲ 1 ಎಕರೆ 1/2 ಎಕರೆ ಹಾಕಕ್ಕಾಗಲ್ಲ. ಕೆಲವರು ಪಾಪ ಸರ್ ನಮ್ಗೆ 1-2 ಗಿಡ ಮನೆ ಹತ್ರ ಶೋಕ 1-2 ಗಿಡ ಕೊಡಿಸಿ, 3 ಗಿಡ ಕೊಡಿಸಿ ಅಂತ ಆಗಲ್ಲ. ಅವು ಯಾಕಾಗಲ್ಲ ಅಂದ್ರೆ ಇದ್ರಲ್ಲಿ ಮೇಲು ಫಿಮೇಲ್ ಅಂತ ಬರುತ್ತೆ. ಮೊದ್ಲು ಮೇಲ್ದು ಫ್ಲವರ್ ಬರುತ್ತೆ, ಅದ್ರಲ್ಲಿ ಪೌಡರ್ ಸಿಗುತ್ತೆ. ಆ ಪೌಡರ್ ತಗೊಂಡು ಫಿಮೇಲ್ ಅಲ್ಲಿ ಹೂವು ಬಂದಾಗ ಪಾಲಿನೇಷನ್ ಮಾಡ್ಬೇಕಾಗುತ್ತೆ. ಆ ಟೈಮಲ್ಲಿ ಯಾವ್ದಾದ್ರು ಪೌಡರ್ ಅನ್ನೋ ಹೂವು ಬರೋದು ಡಿಫ್ರೆನ್ಸ್ ಆಗ್ಬಿಟ್ರೆ ಅದು ನಿಮ್ಗೆ ಬೆಳೆನೇ ಬರಲ್ಲ. ಬೆಳೆ ಬರೋಕ್ಕಾಗಲ್ಲ. ಪಾಲಿನೇಷನ್ ಜೇನ್ ಮಾಡಲ್ವಾ ಸರ್? ಇಲ್ಲ ಸರ್, ಇಲ್ಲಿ ಇವಾಗ ಏನಾಗ್ತಾ ಇದೆ ಅಂದ್ರೆ ಮೊದ್ಲು ನಮ್ದಲ್ಲಿ ಸುಮಾರು ಜೇನ್ ಇರ್ತಾ ಇತ್ತು. ಯಾವಾಗೆಲ್ಲ ರೈತರೆಲ್ಲ ಈ ಕ್ರಿಮಿನಾಶಕಗಳೆಲ್ಲ ನಾವು ಹೊಡಿಯೋದು ಸ್ಟಾರ್ಟ್ ಮಾಡ್ಬಿಟ್ರು, ಜೇನೆಲ್ಲ ಹುಳ ಎಲ್ಲ ಸತ್ತು ಹೋಗ್ತಾ ಇದೆ. ಓಕೆ. ಬಟ್ ನಾನ್ ಕೇಳಿದ ಮಟ್ಟಿಗೆ ಇದಕ್ಕೆ ಜೇನ್ ಒಳ್ಳೇದಲ್ಲ ಅಂದ್ರೆ, ಇದು ಪಾಲಿನೇಷನ್ ಮ್ಯಾನುವಲ್ ಮಾಡ್ಬೇಕು ಅಂದ್ರೆ ಒಳ್ಳೇದೇ. ಬಟ್ ಇದಕ್ಕೆ ಬರೀ ಜೇನೇ ಮಾಡಕ್ ಆಗಲ್ಲ. ಯಾಕಂದ್ರೆ ಎಲ್ಲಾ ಒಂದೇ ಸೇರಿ ಬರ್ತಾ ಇರತ್ತೆ. ಅಷ್ಟು
ಕ್ಲಿಯರ್ ಪಾಲಿನೇಷನ್ ಮಾಡಕ್ಕಾಗಲ್ಲ ಜೇನಿಂದ ಆಗಲ್ಲ, ಅದಕ್ಕೆ ಮ್ಯಾನ್ಯಲ್ ಆಗಿ ಮಾಡ್ಬೇಕು. ಮ್ಯಾನ್ಯಲ್ ಮಾಡ್ಲೇಬೇಕಾಗುತ್ತೆ. ಓಕೆ, ಈಗ 100 ಗಿಡದ ಲೆಕ್ಕ ಒಂದು ಎಕರೆಗೆ ಅಲ್ವಾ? 60ರಿಂದ 70 60ರಿಂದ 70. ಡಿಸ್ಟೆನ್ಸು ಎಲ್ಲ ಯಾವ ತರ ಸರ್? 25 ಆದ್ರೆ ಸಾಕು. 25 ಸಾಕತ್ತ? ಅಂದ್ರೆ ಅದ್ರ ರೆಕ್ಕೆ ತಡಿಬಾರ್ದು. ಪರವಾಗಿಲ್ಲ, 25 ಇಟ್ಕೊಂಡ್ರೆ ಸಾಕು. 30 ಆದ್ರೆ ಜಾಸ್ತಿ ಡಿಸ್ಟೆನ್ಸ್ ಬರುತ್ತೆ. ಇದು ಯಾವ್ದು ತಳಿ ಸರ್? ಸರ್ ಬರಿ ಅಂತ ಇದು. ಇಲ್ಲಿ ನಿಮ್ಮ ಹತ್ರ ಇರೋದೆಲ್ಲ ಬರೀನಾ? ಎಲ್ಲ ಬರಿ ಇದೆ. ಬೇರೆ ವೆರೈಟೀಸ್ ಮೆಡ್ಜೋಲ್ ಅಂತ ಒಂದು 6 ಮರ ಇದೆ. ಕಣೀಜ್ ಅಂತ ಒಂದು ಮರ ಇದೆ. ಎಲೈಟ್ ಅಂತ ಒಂದು ಮರ ಇದೆ. ಒಂದು 4-5 ವೆರೈಟಿ ಇದೆ. ಎಲ್ಲ ಒಂದೊಂದು ಇಟ್ಕೊಂಡಿದ್ವಿ. ಓಕೆ, ಇದ್ರ ಸ್ಪೆಷಾಲಿಟಿ ಏನು ಸರ್? ಸರ್ ಇದು ಇಂಡಿಯಾಗ ಆಗತ್ತೆ ಅಂತ ಇದನ್ನ ಬಿಟ್ಟಿರೋದು ಟಿಶ್ಯೂ ಕಲ್ಚರ್ ಇದು. ಇದೆಲ್ಲ ಹಣ್ಣು, ಯಾಕಂದ್ರೆ ಇವಾಗ ಮೆಡ್ಜೋಲ್ ಅಜ್ಬಾ ಬರುತ್ತಲ್ಲ, ಅವೆಲ್ಲ ಡ್ರೈ ಆಗ್ಬೇಕು, ಹೆವಿ ಟೆಂಪರೇಚರ್ ಬೇಕು. ಹೌದು. ಅವು ಇಲ್ಲಿ ನಮ್ಮ ವೆದರ್ಗೆಲ್ಲ ಮೇ ಜೂನ್ಗೆಲ್ಲ ಮಳೆ ಸ್ಟಾರ್ಟ್ ಆಗತ್ತಲ್ಲ, ಅದಕ್ಕೆ ಹಣ್ಣಾಗೋ ತನಕ ಬಿಡಲ್ಲ. ಟೆಸ್ಟಿಂಗ್ ಆಗ್ಬಿಟ್ಟು ಎಲ್ಲ ಯೆಲ್ಲೋ ಕಲರ್ ಬರುತ್ತೆ. ಯೆಲ್ಲೋ ಕಲರ್ ಆಗಿ ಬಂದಾಗ ಫ್ರೆಶ್ ಆಗಿ ಹಂಗೆ ಕಟ್ ಮಾಡಿ ಹಂಗೆ ತಿನ್ನೋದು ಇದು. ಇವು ಡ್ರೈ ಮಾಡಲ್ಲ. ಅದಕ್ಕೆ ನಮ್ಮ ಇದಕ್ಕೆ ಇಂಡಿಯಾಗೆ ಈ ವೆದರ್ ಶೂಟ್ ಆಗತ್ತೆ ಅಂತ ಬಿಟ್ಟಿದ್ದಾರೆ. ಬಟ್ ಮಳೆ ಬಂದ್ರೆ ಇದು ಕೂಡ ಏಟ್ ಆಗತ್ತೆ ನೋಡಿ. ಆ ತರ ಲೈತಲ್ಲ ಯೆಲ್ಲೋ ಕಲರ್, ಆ ತರ ಆದ ತಕ್ಷಣ ತಿನ್ನೋದಷ್ಟೇ. ಅಲ್ಲಿದೆ ನೋಡಿ, ಇಲ್ಲಿದೆ, ಅಲ್ಲಿ ಯೆಲ್ಲೋ ಕಲರ್ ಇದೆ. ಆ ತರ ಯೆಲ್ಲೋ ಕಲರ್ ಬರುತ್ತೆ. ಇವಾಗ 54.5. ಕೃಷಿ ಶುರು ಮಾಡಿ 20ಗೆ ಶುರು ಮಾಡಿದ್ರೆ ಅಥವಾ? ಅಲ್ಲ ಸರ್, ನಮ್ದು ಬೇಸಿಕ್ಲಿ ಅಗ್ರಿಕಲ್ಚರ್. ಮೊದ್ಲು ನಮ್ಮ ಅಪ್ಪ ಅವರಿದ್ದಾಗ ಲ್ಯಾಂಡ್ ಏನಿಲ್ಲ ಅವ್ರಿಗೆ. ಎಲ್ಲ ಸ್ವಲ್ಪ ಎಲ್ಲ ಉಳುಮೆ ಮಾಡ್ಕೊಂಡು ರೈತರು ಬೇರೆ ಜಮೀನೆಲ್ಲ ನಾವು ಗೇಣಿಗೆ ಮಾಡ್ತಾ ಇದ್ದಂತಲ್ಲ, ನಮ್ಮ ಮಾಡ್ಕೊಂಡಿದ್ರು. ನಾವು ಸ್ವಲ್ಪ ಇವಾಗ ಜಮೀನ್ ಮಾಡ್ಕೊಂಡಿದೀವಿ. ಸೂಪರ್ ಸೂಪರ್ ಸೂಪರ್, ಚೆನ್ನಾಗಿ ಡೆವಲಪ್ ಆಗಿದೆ. ನಿಮ್ಗೆ ಈ ಖರ್ಜೂರದ ಐಡಿಯಾ ಬಂದಿದ್ದು ಯಾಕೆ ಸರ್? ಸರ್ ಏನೋ ಹೊಸದಾಗಿ ಮಾಡ್ಬೇಕು ಅಂತ ಅಷ್ಟೇ. ಯಾಕಂದ್ರೆ ಟೊಮೆಟೊ, ಆಲೂಗಡ್ಡೆ ಹಾಕಿ ಎಲ್ಲ ಔಷಧಿ ಕೊಡೋದು ನಮ್ಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯ್ತು. ಅದ್ರ ಜೊತೆಗೆ ಲಾಸ್ ಬಂತು. 3 ಬೆಳೆ ಇಟ್ಟರೆ 3 ಲಾಸ್ ಬಂದ್ಬಿಡ್ತು. ಬೇರೆ ಬೆಳೆ ಇಟ್ಟಿದ್ರು ಸುಮಾರು 1 ಲಕ್ಷ, ಒಂದ್ ಬೆಳೆಗೆ 2-3 ಲಕ್ಷ ಅಂದ್ರೆ ಬೆಳೆ ಎಲ್ಲ ಮಾಡಿದ್ ನಮ್ಗೆ ಅದು ಹೆವಿ ಅಮೌಂಟ್. ಆ ಟೈಮಲ್ಲಿ 2-3 ಲಕ್ಷ ಅಂದ್ರೆ ನಮ್ಗೆ 50,000 ಅಂದ್ರೆ ದೊಡ್ಡದು. ಅಂತ ಒಂದ್ ಬೆಳೆಗೆ 2 ಲಕ್ಷ 3 ಲಕ್ಷ ಲಾಸ್ ಆಗ್ತಾ ಇತ್ತು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಮ್ಮವ್ರು ಇದೆಲ್ಲ ಆಗ್ತಿವಿ ಅಲ್ಲಪ್ಪ, ಏನೋ ತೋಟ ಮಾಡೋಣ, ಏನೋ ಒಂದು 5-6 ವರ್ಷ ಇದ್ ಮಾಡ್ಕೊಂಡ್ರೆ ಮತ್ತೆ ಏನಷ್ಟು ಬರುತ್ತೆ ಅಂತ ಮಾಡಿದೀವಿ. ಇವಾಗ ಬೆಳೆ ಮೇಂಟೆನೆನ್ಸ್ ತುಂಬಾ ಕಷ್ಟ ಸರ್. ಒಂದು ಅನ್ಸಿದನ್ ಅಲ್ಲಿ 9 ಲಕ್ಷ ಬಂದಿದೆ. ಇವಾಗ ಮಳೆ ಏನಾದ್ರು ಸ್ವಲ್ಪ ಜಾಸ್ತಿ ಬಂದು ಏನೋ ಏಟ್ ಆಗದಿರ ಇದ್ರೆ ಏನೋ ಒಂದು 11 ಲಕ್ಷ ಬರುತ್ತೆ. ಅವರೇಜ್ 1 ಎಕರೆಗೆ ಒಂದು 5 ಲಕ್ಷ ಬಂದಂಗೆ ಹೋಗುತ್ತೆ. ಒಂದು 5-6 ಲಕ್ಷ ಖರ್ಚು ಹೋಗುತ್ತೆ. ಬಟ್ ಕಷ್ಟ, ಹೆವಿ ರಿಸ್ಕ್ ಇದೆ ಸರ್. ಈಗ ಜನರಲ್ ಆಗಿ ಜನರ ಪ್ರಶ್ನೆ ಇರೋದೇನಂದ್ರೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಅನ್ನೋದು ಒಂದು ಬರುತ್ತೆ. ಈಗ 1 ಎಕರೆ ಲೆಕ್ಕಾಚಾರ ನಾವು ತಗೊಂಡ್ರೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಸರ್ ಸ್ಟಾರ್ಟಿಂಗ್? ಇದೇ ತಳಿ ಒಂದು ಗಿಡಕ್ಕೆ ಗಿಡ ಹಾಕೋಷ್ಟೊತ್ತಿಗೆ, ಯಾಕಂದ್ರೆ ಎಲ್ಲ ಬೇರೆಯವರೆಲ್ಲ ಬಂದು ಸ್ವಲ್ಪ ಲೋಕಲ್ ಬೇರೆಗೆಲ್ಲ ಗಿಡ ಕೊಟ್ಟು ಎಲ್ಲ ಪಾಪ ರೈತರು ತುಂಬಾ ಟೋಪಿ ಹಾಕ್ಸ್ಕೊಂಡಿದ್ದಾರೆ. ಒಳ್ಳೆ ಗಿಡ ತಂದ್ರೆ ಬರತ್ತೆ ನೋಡಿ. ಇದ್ರಲ್ಲೇ ನೋಡಿ, ಅಲ್ಲೊಂದು ಮರ ಇದೆ ನೋಡಿ, ಅಲ್ಲಿ ಕಾಣ್ತಾ ಇದೆ ನೋಡಿ, ಅಲ್ಲ ಬರೀ ಗೊಂಚಲು, ಅಲ್ಲೊಂದು ಕಾಯಿ ಇದೆ ನೋಡಿ, ಗೊಂಚಲು ಬರೀ ಒಂಥರ ಬಿಟ್ಟಿದೆ, ಚಿಕ್ಕದು ಒಂಥರ. ಅದು ವೇಸ್ಟ್. ಅದು ವೇಸ್ಟ್. ಅದು ಸುಮ್ಮನೆ ಬರತ್ತೆ, ಹಂಗೆ ಕಾಯಿ ಆಗತ್ತೆ. ಅದು ಕವರ್ ಹಾಕೋಕಲ್ಲ, ಮೆಸ್ ಹಾಕೋಗಲ್ಲ, ಅದು ಉದುರೋಗತ್ತೆ. ಅದೇ ತರ ಕೆಲವು ಮರಗಳು ಕಾಯಿ ಬಂದಿಲ್ಲ. ಕೆಲವು ಮರ ಹಿಂಗೆ ಮೇಲಕ್ಕೆ ಹೋಗಿ ಅಲ್ಲೊಂದಿದೆ, ಕೆಳಗಡೆ 1-2 ಗಿಡ ಇದೆ. ನೀವೆಷ್ಟೇ ಪಾಲಿಶ್ ಮಾಡಿ ಪಾಲಿಶನ್ ಆಗಲ್ಲ. ಹೌದು, ಬಂದ ಕಾಯಿ ಬರುತ್ತೆ, ಹಂಗೆ ಇರುತ್ತೆ, ವೇಸ್ಟ್. ಒಂದು 5-6 ಮರಗಳು ವೇಸ್ಟ್ ಆಗಿದೆ. ಆ ತರ ಒಳ್ಳೆ ಗಿಡ ಇಲ್ದಿರ ಇದ್ರೆ ನಮ್ಗೆ ಗಿಡದಲ್ಲೇ ಓಡಿಸ್ಕೊಂತೀವಿ. ಒಂದು ಗಿಡ 5,000 ಸರ್ ಲೆಕ್ಕ ಹಾಕೊಳ್ಳಿ. 60 ಮಿನಿಮಮ್ ಎಕರೆಗೆ ಒಂದು 60 ಗಿಡ. 60 ಗಿಡಕ್ಕೆ ಎಷ್ಟಾಗುತ್ತೆ? 65 ಅಷ್ಟು ಬಂಡವಾಳ ಬೇಕಾಗುತ್ತೆ ಸ್ಟಾರ್ಟಿಂಗ್ ಗಿಡ ಹಾಕಕ್ಕೆ. ಸರ್, ಇದು ಗಿಡ ನೆಡೋದು ತೆಂಗಿನ ಗಿಡ ನೆಟ್ಟಂಗೆ ಏನೋ ಅಥವಾ ಬೇರೆ ಪದ್ಧತಿ ಇದೆಯಾ? ಸೇಮ್ ಅಷ್ಟೇ, ತೆಂಗಿನ ಗಿಡ ನೆಟ್ಟಂಗೆ ನಾವು ಗಿಡ ನೆಡೋದು. ಬಟ್ ಇದೇನಾಗತ್ತಂದ್ರೆ ಸ್ವಲ್ಪ ಚಿಕ್ಕಗಿರುತ್ತೆ. ತೆಂಗಿನ ಗಿಡದಂಗೆ ದೊಡ್ಡದಾಗಿರುತ್ತೆ. ತೆಂಗಿನ ಗಿಡ ದೊಡ್ಡದಾಗಿರುತ್ತೆ, ನಿಮ್ಗೆ ಎಷ್ಟು ದೊಡ್ಡದಿದೆ. ಇದೆಲ್ಲ ಒಂದು 7-8 ಇಂಚ್ ಇರುತ್ತೆ ಅಷ್ಟೇ ಚಿಕ್ಕದ ಗಿಡ. ಅದಕ್ಕೆ ಚಿಕ್ಕ ಗಿಡನ ಒಂದು 100 ದಿನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಇದ್ರಲ್ಲಿ ನೀವು ಗಿಡ ಸೆಲೆಕ್ಟ್ ಮಾಡ್ತೀರಲ್ಲ ಹೋಗಿ, ಅಥವಾ ಅವ್ರು ಕಳಿಸ್ತಾರೆ, ಒಳ್ಳೆ ಗಿಡ ಯಾವ್ದು ಸರಿ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗತ್ತಾ ಅವಾಗ? ಸರ್, ಇದು ಈ ಕ್ರಾಪೇ ಹೊಸದು, ನಮ್ ದೇಶಕ್ಕೆ ಖರ್ಜೂರನೇ ಹೊಸದು. ಅಂತಂದ್ರೆ ನಾವು ಹೊಸದಾಗ ಹೋದಾಗ ಮೇಲು ಫಿಮೇಲ್ ಅಂತಾನೆ ಗೊತ್ತಾಗಲ್ಲ. ಅಂತಂದ್ರೆ ಹೊಸ ಗಿಡ ಯಾವ್ದು ಕ್ವಾಲಿಟಿ ಏನಂತ ನಮ್ಗೆ ಗೊತ್ತಾಗಲ್ಲ. ಹೌದು, ಮೇಲು ಫಿಮೇಲ್ ಬಾರಿ ಇಂಟ್ರೆಸ್ಟಿಂಗ್ ಇದೆ. ನೀವು ಅದು ಗಿಡ ಬಂದಾಗ ಹೇಳಿ ಸರ್. ಆಮೇಲೆ ಇದೆ ನೋಡಿ, ಮೇಲ್ ಪ್ಲಾಂಟ್ಸ್ ಇವೆಲ್ಲ 4. ಕರೆಕ್ಟ್. ಈ ಮರ ಇದು ಹೂವು ಬರುತ್ತೆ ಅಷ್ಟೇ.
ಇಲ್ಲಿರೋ ಲೈನ್ ಎಲ್ಲ ಮೇಲ್ ಪ್ಲಾಂಟ್ ಅಂತ ಕೊಟ್ಟಿರೋದು. ಇಲ್ಲ ಏನು ಅದರಲ್ಲಿ ಕೆಲವು ಮತ್ತೆ ಕಾಯಿ ಬಂದಿದೆ. ಅದು ಒಂದೊಂದು ಗಿಡ ಹೌದು. ನಾವು ತೆಲುಗುದಲ್ಲಿ ಅದನ್ನ ತೊಪ್ಪುಡು ಶೆಟ್ಲು ಅಂತಾರೆ. ಹಾ ಹಾ ಅಂದ್ರೆ ಎಲ್ಲಾದ್ರೂ ಬೆಳೆ ಇಟ್ಟಾಗ ಬೇರೆ ಬೀಜ ಬಿದ್ದು ದೊಡ್ಡದಾಗಿ ಬರುತ್ತೆ ನೋಡಿ. ದೊಡ್ಡದಾಗಿ ಬರುತ್ತೆ. ಆತರ ಇವಾಗ ನೋಡಿ 1 2 3 5 ಗಿಡ ಎಲ್ಲ ಮೇಲೆ ಹಾಕಿದ್ರೆ 5 ಗಿಡ ಕಾಯಿ ಬಿಟ್ಟಿದೆ. 5 ಗಿಡನು 5 ವೆರೈಟಿ ಇದೆ ಇದು ಕಾಯಿ ನೋಡಿ. ಇದು ಮಳೆ ಬರ್ದಿರ ನೆನೆದಿರ ಇದು ಹಾಕೋದು ಕವರ್ ಇದು ಓಕೆ ಮಳೆಗಾಲದಲ್ಲಿ ನೋಡಿ. ಇದೇ ಒಂದು ವೆರೈಟಿ. ಈ ಕವರ್ ಎಲ್ಲ ಎಲ್ಲಿ ಸಿಗುತ್ತೆ ಸರ್? ಇದೆಲ್ಲ ಗುಜರಾತ್ ಇಂದ ತರಿಸೋದು ನೋಡಿ. ನೀವು ತರಿಸ್ಬೇಕಾ? ಹೌದು. ಎಷ್ಟಿದೆ? 40 ರೂಪಾಯಿ 45 ಬೀಳುತ್ತೆ ಒಂದಕ್ಕೆ. ನೋಡಿ ಸರ್, ಇದು ಉದ್ದಕ್ಕೆ ಬರುತ್ತೆ. ಇದು ಇದೊಂದು ವೆರೈಟಿ. ಮತ್ತೆ ಅದು ನೋಡಿ ಅಲ್ಲಿ ಇದು ಪ್ರತಿ ವರ್ಷ ಹಾಕ್ಬೇಕಾ ಸರ್? ಹೌದು, ಮಳೆಗಾಲದಲ್ಲಿ ವಾಗ್ತಿರುತ್ತೆ, ಡ್ಯಾಮೇಜ್ ಆಗುತ್ತೆ ಸರ್. ಡ್ಯಾಮೇಜ್ ಆಗುತ್ತೆ. ಕಾಯೆಲ್ಲ ಇದು ಆಕ್ಚುಲ್ ಆಗಿ ಬಿಸಿಲು ಚೆನ್ನಾಗಿ ಬಿರ್ಬೇಕು ಕಾಯಿಗೆ. ಇದು ನೋಡಿ, ಇದು ನೋಡಿ ಗುಂಡಿಗಿದೆ ನೋಡಿ. ಗುಂಡಿಗಿದೆ ಕಾಯಿ ಇದು ಗುಂಡಿಗಿದೆ. ಅದು ನೋಡಿ ಅದೊಂಥರ ಉದ್ದಕ್ಕಿದೆ. ಅದು ಯಾವ್ದು? ಅದು 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 ಉದ್ದ ಉದ್ದ ಬರುತ್ತೆ. ಸಣ್ಣ ಉದ್ದ ಮೇಲ್ ಪ್ಲಾಂಟ್ಸ್ ಎಲ್ಲ ಇವು ಮೇಲಂತ ಕೊಟ್ಟಿರೋದು. ಮೇಲಲ್ಲ, ಮೇಲಂತ ಕೊಟ್ಟಿದ್ದಾರೆ, ಮತ್ತೆ ಮೇಲಲ್ಲ. ಅಲ್ಲಿ ಮೋಸ ಆಗಿದೆ ಅಂತ. ಮೋಸ ಅಂತಲ್ಲ, ಅದೊಂತರ ಸರ್. ಇಲ್ಲಿ ಕಾಯಿ ಕೊರೆ ಇರತ್ತಲ್ಲ, ಪ್ರೆಸ್ ಹಾಕಿರ್ತೀವಿ. ಪ್ರೆಸ್ ಆದಾಗ ಒಂದಕ್ಕೊಂದು ಪ್ರೆಸ್ ಆದಾಗ ಅದು ಕಟ್ ಕೆಳಗೆ ಬಿದ್ದಿರುತ್ತೆ. ಸೊ ಅದೇನು ಪ್ರಾಬ್ಲಮ್ ಅಲ್ಲ ಹಾಗಾದ್ರೆ? ಅಲ್ಲ, ಅದೇ ವೇಸ್ಟ್ ಹೋಗತ್ತೆ ಸರ್. ವೇಸ್ಟ್. ಪ್ರತಿಯೊಂದು ಮರದಲ್ಲೂ ಯಾವುದೇ ಹಣ್ಣಾಗ್ಲಿ ಏನ್ ಕಾಯಿ ಬಿರುತ್ತೋ ಎಲ್ಲ ಕಾಯಿ ಬರಲ್ಲ, ಅದ್ರಲ್ಲಿ ಉದುರತ್ತೆ. ಇದು ಮೇಲ ಅಲ್ಲ, ಇದು ಮೇಲ್ ಸರ್. ಮೇಲಲ್ವಾ? ಇಲ್ಲ ಇಲ್ಲ, ಇದು ಮೇಲಲ್ಲ. ಇದು ಮೇಲಲ್ಲ. ಇದು ಕಾಯಿ ಬರುತ್ತೆ. ಇದು ಖನಿಜ್ ಅಂತ ರೆಡ್ ಬರತ್ತಲ್ಲ, ಅದೊಂದು ಗಿಡ ಹೋಗಿದ್ರೆ ಬಂದು ಇಟ್ಟಿದ್ವಿ. ಇನ್ನ ಚಿಕ್ಕ ಗಿಡ, ಅದು ಗಿಡ ಆದ್ಮೇಲೆ ಬಿಟ್ಟಿರೋದು. ಇದು ಫಿಮೇಲ್. ಇದು ನೋಡಿ, ಇದೊಂದು ವೆರೈಟಿ. ಇದು ಬೇರೆನಾ? ಇದು ತುಂಬಾ ದಪ್ಪ ಬಂದು ಉದ್ದ ಬರುತ್ತೆ. ದಪ್ಪ ಬಂದು ಉದ್ದ ಬರುತ್ತೆ. ತುಂಬಾ ಟೇಸ್ಟ್ ಇದು. ಹೌದಾ? ಯಾವ್ದು ಈ ಕಾಯಿ ಅಂತೂ ತುಂಬಾ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಓ, ಒಂದೊಂದು ಬೇರೆ ಬೇರೆ ವೆರೈಟಿ ಇದೆ. ಇದೆಲ್ಲ ಬರೀ ಇಲ್ಲೇ ನೋಡಿ, ಇಲ್ಲಿ 4 ವೆರೈಟಿ ಇವು. ಇವೆಲ್ಲ ಬರೀ ಅದು ಕನೀಜ್ ಅಂತ ರೆಡ್. ಓಕೆ. ನೋಡಿ, ಅಲ್ಲೊಂದಿದೆ, ಅದು ಅಲ್ಲೊಂದು ರೆಡ್ ಇದೆ ಅಲ್ಲಿ ಮುಂದೆ. ನೋಡೋಣ, ಅಲ್ಲಿ ಹೋದಾಗ ನೋಡೋಣ. ಓಕೆ ಸರ್. ನೀರು ಅಂತ ಬಂದಾಗ ಸರ್, ಈಗ ನೀರು ಯಾವ ತರ ಇರ್ಬೇಕಾಗತ್ತೆ? ನೀರು ನಾವು ಯಾವ ತರ ಕೊಡ್ಬೇಕು? ಡ್ರಿಪ್ ಅಲ್ಲಿ ಕೊಟ್ರೆ ಸಾಕಾಗತ್ತಾ ಸರ್? ನೀರು ನೀವು ಯಾವ ತರ ಕೊಡ್ತೀರಾ ಅನ್ನೋದು ಮುಖ್ಯ ಅಲ್ಲ. ಗಿಡಕ್ಕೆ ಬೇಸಿಗೆ ಕಾಲದಲ್ಲಿ ನೀರು ಜನವರಿ ಏನ್ ನೀವು ಕಾಯಿ ಹೂವು ಬರತ್ತಲ್ಲ, ಹೂವು ಬಂದು ಆ ಕಾಯಿ ಒಂದು ಅರ್ಧ ಒಂದು 25% ಹಣ್ಣಾಗೋ ತನಕ ಫುಲ್ ನೀರ್ಬೇಕು. ಬಿಸಿಲು ನೀರು ಇಂಪಾರ್ಟೆಂಟ್. ಈ ಸಡನ್ ಆಗಿ ಮಳೆ ಬಂತಂದ್ರೆ ಕಂಟ್ರೋಲ್ ಮಾಡೋದು ಹೇಗೆ ನಾವು? ಅದು ದೇವರಿಗೆ ಬಿಡೋದಾ ಸರ್? ಇವಾಗ ನಾವು ಪ್ರಕೃತಿಗೆ ಮುಂದೆ ನಾವು ಏನೇನು ಅಲ್ಲ. ಹೌದು ಹೌದು. ಸಡನ್ ಆಗಿ ಅಂದ್ರೆ ಮಳೆ ಬಂದು ಬಿಸಿಲು ಬಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಮೋಡ ಮುಚ್ಕೊಂಡು ಜಾಸ್ತಿ ಮಳೆ ಬಂದು ಜಡಿ ಮಳೆ ತರ ಬಂದು ಮೋಡ ಕಾಯಿ ಹಣ್ಣಾಗೋ ಟೈಮಲ್ಲಿ ಮೋಡ ಲಾಸ್ಟ್ ಇಯರ್ ಒಂದು 2 ತಿಂಗಳು ಬಿಸಿಲೇ ಬೀಳಿಲ್ಲ ನಮ್ಗೆ. ಬಿಸಿಲೇ ಬೀಳಿಲ್ಲ. ಹೌದು, ನಮ್ಗೆ ಲಾಸ್ಟ್ ಇಯರ್ ಮಾರ್ಚ್ ಆಗೋದ್ಮೇಲೆ ಏಪ್ರಿಲ್ ಮೇ ಜೂನ್ ಇರ್ಲಿಲ್ಲ. ಈ 4 ತಿಂಗಳು ಬಿಸಿಲೇ ಇಲ್ಲ, ಯಾವಾಗ್ಲೂ ಮಳೆನೇ ನಮ್ಗೆ. ಹೌದು. ಅಂತ ಟೈಮ್ ನಲ್ಲಿ ಇದೆ ಅಲ್ಲ, ಎಲ್ಲ ಬೆಳೆಗಳು ಹಾಳಾಗುತ್ತೆ ಮಳೆ ಜಾಸ್ತಿ. ಓಕೆ. ಇದಕ್ಕೆ ಗೊಬ್ಬರ ಅಂತ ಬಂದ್ರೆ ಸರ್, ನಾಟಿ ಗೊಬ್ಬರ, ಈ ನಮ್ ದನದ ಹಸು ಗೊಬ್ಬರ ಕೊಡೋದಾ, ಕುರಿ ಗೊಬ್ಬರ ಕೊಡೋದಾ, ಅಥವಾ ಕೆಮಿಕಲ್ ಹಾಕಿ? ಸರ್, ನಾಟಿದು ಸಗಣಿ ಎಲ್ಲ ಜಾಸ್ತಿ ಹಾಕಕ್ ಹೋಗಲ್ಲ. ಯಾಕಂದ್ರೆ ಗೊತ್ತಿಲ್ದಾರ ಒಂದ್ಸಲ ಸಗಣಿ ಹಾಕ್ಬಿಟ್ಟು ಆ ಸಗಣಿ ಸ್ಮೆಲ್ಗೆಲ್ಲ ಹುಳು ಬಂದು ತಿಂದು ಎಲ್ಲ ಗಿಡಗಳೆಲ್ಲ ಡ್ಯಾಮೇಜ್ ಆಯ್ತು ನಮ್ದು. ಅವ್ರು ಹೇಳಿದೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕೆಮ್ಮಣ್ಣು ಲಾಸ್ಟ್ ಈ ಸಾರಿ ಏನು ಹಾಕಿಲ್ಲ. ಗೊಬ್ಬರನೂ ಇಲ್ಲ, ಮಣ್ಣು ಇಲ್ಲ, ಇದು ಫರ್ಟಿಲೈಸರ್ ಅಂತೂ ಏನು ಹಾಕಲ್ಲ. ಸಾಮಾನ್ಯವಾಗಿ ಏನು ಹಾಕಿಲ್ಲ. ಒಂದೇ ಒಂದ್ ಸಾರಿ ಏನೋ 8 ವರ್ಷದಲ್ಲಿ ಕಾಂಪ್ಲೆಕ್ಸ್ ಒಂದೊಂದು ಕೆಜಿ ಹಾಕಿದ್ವಿ, 26. ಅದು ಬಿಟ್ರೆ ಬೇರೆ ಫರ್ಟಿಲೈಸರ್ ಏನು ಯೂಸ್ ಮಾಡಲ್ಲ. ಈ ಸಾರಿ ಈ ವರ್ಷ ಈ ಬೆಳೆಗೆ ಬಂದೈತಲ್ಲ, ಏನು ಗೊಬ್ಬರ ಹಾಕಿಲ್ಲ. ಫರ್ಟಿಲೈಸರ್ ಇಲ್ಲ, ಗೊಬ್ಬರ ಏನು ಹಾಕಿಲ್ಲ. ಇವಾಗ ಆಲ್ರೆಡಿ ಹಾಕಿಲ್ವಲ್ಲ, ಅದಕ್ಕೆ ಮೊನ್ನೆ ಸ್ವಲ್ಪ ಮಿಸ್ಟೇಕ್ ಆಗಿ ಹಾಕಿಲ್ಲ. ಅದಕ್ಕೆ ಇವಾಗ ಆಲ್ರೆಡಿ ಕೆಮ್ಮಣ್ಣು, ಕುರಿ ಗೊಬ್ಬರ, ದನದ ಕೊಟ್ಟಿಗೆ ಗೊಬ್ಬರ ಮತ್ತೆ ಕೋಳಿದು 3 ಮಿಕ್ಸ್ ಮಾಡಿ ಆವಾಗಲೇ ಒಂದು 30 ಲೋಡ್ ಸ್ಟಾಕ್ ಮಾಡಿದ್ವಿ. 30 ಲೋಡ್ ಸ್ಟಾಕ್ ಮಾಡಿದ್ರೆ ಕೋಳಿ ಗೊಬ್ಬರ ಎಷ್ಟು ಇರುತ್ತೆ ಸರ್ ರೋಡ್ಗೆ? ಸರ್, ಕೋಳಿ ಗೊಬ್ಬರ ಬಂದು 10,000 ರೂಪಾಯಿ ಒಂದು ಲೋಡ್. ಟ್ರ್ಯಾಕ್ಟರ್ ಲೋಡ್, ಲಾರಿ ಲೋಡ್? ಟ್ರ್ಯಾಕ್ಟರ್ ಲೋಡ್. ಕುರಿ ಗೊಬ್ಬರ ಸರ್, ಟ್ರ್ಯಾಕ್ಟರ್ ಬಾಡಿಗೆ ಬಿಟ್ಟು 6,000 ರೂಪಾಯಿ ಅಲ್ಲೇ, ಬಾಡಿಗೆ 700 ರೂಪಾಯಿ ಲೇಬರ್, 1,000 ರೂಪಾಯಿ ಬಾಡಿಗೆ. ಅದು 8,000 ರೂಪಾಯಿ ಅದು ಬೀಳುತ್ತೆ. ಕುರಿ ಗೊಬ್ಬರ. ಹಸುನ್ ಗೊಬ್ಬರ ಇನ್ನೊಂದು 1,000 ರೂಪಾಯಿ ಕಮ್ಮಿ. 1,000 ರೂಪಾಯಿ ಕಡಿಮೆ. ಹಸುದೇ ಕಡಿಮೆ ಆಗುತ್ತೆ. 3 ಒಟ್ಟಿಗೆ ಹಾಕ್ಬೋದಾ?
ಮೂರು ಮಿಕ್ಸ್ ಮಾಡಿದ್ವಿ. ಮಿಕ್ಸ್ ಮಾಡೇ ಹಾಕ್ಬೇಕಾ? ಅಲ್ಲ ಇಷ್ಟ ಹಾಕ್ಬೋದು. ಅವ್ರವ್ರ ಇಷ್ಟ. ಇವಾಗ ನಾವು ಕೋಳಿ ಲಾಸ್ಟ್ ಇಯರ್ ಬರೀ ಕೋಳಿ ಗೊಬ್ಬರ ಕೆಮ್ಮಣ್ಣು ಕೋಳಿ ಗೊಬ್ಬರ ಕೆಮ್ಮಣ್ಣು ಮಿಕ್ಸ್ ಮಾಡಿ, ಕೋಳಿ ಗೊಬ್ಬರ ಅಂದ್ರೆ ಲೇಯರ್ ಬರ್ತಾವ ಮೊಟ್ಟೆ ಇಡತ್ ನೋಡಿ, ಹೌದು ಹೌದು. ಅಲ್ಲಿ ಇದು ಭತ್ತದ ಒಟ್ಟಿರಲ್ಲ, ಬರೀ ಕೋಳಿ ಇದೇ ಇರುತ್ತೆ. ಹೌದು, ಅದಕ್ಕೆ ಕೆಮ್ಮಣ್ಣು ಅದು ಮಿಕ್ಸ್ ಮಾಡಿ ಹಾಕಿದ್ವಿ. ಹೌದು. ಈ ಸಾರಿ ಕುರಿ ಗೊಬ್ಬರ, ದನದ ಗೊಬ್ಬರ ಮತ್ತೆ ಇದು ಕೋಳಿದು ಎಲ್ಲ ಮಿಕ್ಸ್ ಮಾಡಿ. ಕೋಳಿದು ಹೀಟ್ ಅಂತಾರಲ್ಲ ಸರ್, ಇದು ಪರವಾಗಿಲ್ಲ ಅಂದ್ರೆ ಈಗ ಈ ಫಾರಂ ಕೋಳಿದು ಇವೆಲ್ಲ ಬರುತ್ತಲ್ಲ ಸರ್, ಇವಾಗೆಲ್ಲ 30 ದಿನಕ್ಕೆ 35 ದಿನಕ್ಕೆ ಕೋಳಿ ಹೌದು, ಬರೀ ಭತ್ತದ ಹೊಟ್ಟೆ ಇರುತ್ತೆ, ಅದ್ರಲ್ಲಿ ಏನು ಗೊಬ್ಬರನೇ ಇರಲ್ಲ. ಇರಲ್ಲ. ಇನ್ನೊಂದು, ಈ ಗಿಡಕ್ಕೆ ಈಟೆ ಬೇಕು. ಈಟಿದ್ರೆ ಏನ್ ತೊಂದ್ರೆ ಇಲ್ಲ. ಯಾವ ಟೊಮೆಟೊ ನಮ್ ಮಾಮೂಲಿ ನಮ್ ಕಮರ್ಷಿಯಲ್ ಕ್ರಾಪ್ಸ್ ಆದ್ರೆ ಅದು ಗೊಬ್ಬರ ಹಾಕಿದಾಗ ನೀರ್ ಕಮ್ಮಿ ಹಾಕಿದ್ರೆ ಸ್ವಲ್ಪ ಒಣಗತ್ತೆ ಅಂತ ಅಷ್ಟೇ, ಇನ್ನೇನ್ ತೊಂದ್ರೆ ಆಗಲ್ಲ, ಒಳ್ಳೆ ಇದಾಗುತ್ತೆ. ನಮ್ ಗಿಡಕ್ಕೆ ಏನ್ ತೊಂದ್ರೆ ಇಲ್ಲ, ಯಾವ್ದಾದ್ರು ಹಾಕ್ಬೋದು. ಎರೆ ಗೊಬ್ಬರನು ಹಾಕ್ಬೋದು ಸರ್, ಎರೆಹುಳ ಗೊಬ್ಬರ ಯಾವ್ದಾದ್ರು ಹಾಕ್ಬೋದು. ಬಟ್ ಎರೆ ಗೊಬ್ಬರ ಎಲ್ಲ ನಾವು ಇನ್ನ ಹಾಕಕ್ ಹೋಗಿಲ್ಲ, ಕಾಂಪೋಸ್ಟ್ ಹಾಕಿದ್ದು ಮೊದ್ಲು. ಅದ್ರ ಜೊತೆಗೆ ನಾವ್ ಇಲ್ಲ ಹಾಕಿಲ್ಲ, ಬೇರೆ ಕಡೆ ಒಂದ್ಸಾರಿ ವಿಜಯವಾಡದಿಂದ ಮತ್ತೆ ದಾವಣಗೆರೆಯಿಂದ ಕಬ್ಬಿಂದ ಇದು ಬರುತ್ತೆ ನೋಡಿ, ಅವೆಲ್ಲ ಹಾಕಿದ್ದಾರೆ. ಬಟ್ ನಾನೇನ್ ಹಾಕಿಲ್ಲ, ನಾನು ಮಾಮೂಲಿ ನಾರ್ಮಲ್ ಗೊಬ್ಬರ ಹಾಕ್ತಾ ಇದ್ದೆ. ಈ ವರ್ಷ ಏನು ಗೊಬ್ಬರ ಹಾಕಿಲ್ಲ, ಅದಕ್ಕೆ ಸ್ವಲ್ಪ ಗಿಡ ನನಗೆ ಏನೋ ಬೇಕಾಯ್ತಾನೋ ಗೊಬ್ಬರ ಹಾಕ್ಲಿಲ್ಲ ಅನಿಸ್ತಾ ಇದೆ. ಓಕೆ ಸರ್, ಈಗ ಒಂದು ಗಿಡನ ನೀವು ತರ್ತೀರಿ ಇವತ್ತು, ಅದು ಬಹುಶಃ 3 ತಿಂಗಳದ್ದು 6 ತಿಂಗಳದ್ದು ಏನೋ ಇರುತ್ತೆ, ಅಥವಾ 1 ವರ್ಷದ್ದು ಗೊತ್ತಿಲ್ಲ ನನಗೆ ಸರ್. ಇಲ್ಲಿ ಬರೋ ಗಿಡ ಟಿಶ್ಯೂ ಕಲ್ಚರ್ ಇದು. 4 ವರ್ಷ ಇಂಗ್ಲೆಂಡ್ ಅಲ್ಲಿ ಲ್ಯಾಬ್ ಅಲ್ಲಿ ಟ್ಯೂಬಲ್ ಬೆಳೆಸ್ತಾರೆ. ಟ್ಯೂಬಲ್ಲಿ 4 ವರ್ಷ ಆಗ್ಬೇಕು. 4 ವರ್ಷ ಬೆಳೆಸಿ 4 ವರ್ಷ ಆದ್ಮೇಲೆ ಅದನ್ನ ಕವರ್ಗೆ ಹಾಕಿ, ಈ ನಮ್ ಇದು ಬರುತ್ತೆ ಅರಪ್ಪಂಟಿಸಿ ಬರುತ್ತೆ ನೋಡಿ, ಅಲ್ಲಿ ಹೆವಿ ಟೆಂಪರೇಚರ್ ಇರೋಂತ ಕಡೆ 1 ವರ್ಷ ಕವರ್ಗೆ ಹಾಕಿ, ಹೆವಿ ಜಾಸ್ತಿ ಬಿಸಿಲಿರೋ ಅಲ್ಲಿ ತಾರೋ ಕುವೈತ್ ಕಡೆ ಬಿಸಿಲಲ್ಲಿ ಇಡ್ತಾರೆ. ಬಿಸಿಲಲ್ಲಿ ಇಟ್ಟು 5 ವರ್ಷ ಆದ್ಮೇಲೆ ನಮಗೆ ಗಿಡ ಬರುತ್ತೆ. ಅಂದ್ರೆ 9 ವರ್ಷ, 5 ವರ್ಷ ಆದ್ಮೇಲೆ ನಿಮ್ಗೆ ಇಲ್ಲಿಗೆ ಬರುತ್ತಲ್ಲ, ಅರಬ್ಬಿಂದ ಇಲ್ಲಿಗೆ ಬಂದಾಗ ಈ ವೆದರ್ ಇಮಿಡಿಯೇಟ್ ಅಡ್ಜಸ್ಟ್ ಆಗತ್ತ ಅದು? ಇಲ್ಲ ಸರ್, ಇದು ಈಚಲ್ ಮರ ಅಂತೀವಲ್ಲ, ಈಚಲ್ ಮರದ ಜಾತಿಗೆ ಸೇರಿರೋದು. ತೆಂಗು, ಈಚಲು ಇವೆಲ್ಲ ಒಂದೇ ಇದು ಬರುತ್ತೆ. ಬಟ್ ಈಚಲ ಗಿಡಕ್ಕೆ ತುಂಬಾ ಹತ್ತಿರ ಸಂಬಂಧಿ. ನಮ್ ನಾಟಿ ಹಸು ಈಚಲ ಗಿಡ, ಸೀಮೆ ಹಸು HF ಇದ್ದಂಗೆ ಇದು. ಅದ್ರದ್ದೇನ್ ನಿಮ್ಗೇನು ಆ ರಿಸ್ಕ್ ಬರಲ್ಲ ಈಗ ಸರ್. ಇದು ಈಚಲ ಗಿಡ ನೋಡಿರ್ತೀರಾ, ಏನು ಕೆಲ್ಸಕ್ಕೆ ಬಾರ ಇರೋ ಭೂಮಿ ಮೇಲೆ ಕೂಡ ಬೆಳೆಯುತ್ತೆ. ಹೌದು, ಇದು ಅಷ್ಟೇ, ಎಲ್ಲಾ ಭೂಮಿಯಲ್ಲೂ ಬೆಳೆಯುತ್ತೆ. ಹೌದು. ಬಟ್ ಏನಂದ್ರೆ ನಾವ್ ಇದಕ್ಕೆ ಇವಾಗ ಬೇರೆ ಕಡೆ ವೆಸ್ಟ್ ಲ್ಯಾಂಡ್ ಅಲ್ಲಿ, ಇವಾಗ ಆಂಧ್ರದಲ್ಲಿ ಕೆಲವು ಕಡೆ, ತಮಿಳ್ನಾಡಲ್ಲಿ ತಾಳೆ ಮರಗಳಿರುತ್ತೆ. ಈ ತುಮಕೂರು, ಮಂಡ್ಯ ಕಡೆ ಹೋದ್ರೆ ಎಲ್ಲಿ ನೋಡಿದ್ರು ಮನೆ ಮುಂದೆ, ಮನೆ ಹಿಂದ್ಗಡೆ ತಿಪ್ಪೆಗಳೆಲ್ಲ ತೆಂಗಿನ ಮರ ಇರುತ್ತೆ. ಹೌದು. ಇವು ಕೆಲವು ಕಡೆ ಸೇಮ್ ಖರ್ಜೂರ ಮನೆ. ನೀವು ಅರಬ್ ಕಂಟ್ರೀಸ್, ದುಬಾಯಿ, ಅಬುದಾಬಿ ಆ ಕಡೆ ಹೋದ್ರೆ ಎಲ್ಲಿ ನೋಡಿದ್ರು ಈ ದಾರಿ ಪಕ್ಕದಲ್ಲಿ ಎಲ್ಲಿ ನೋಡಿದ್ರು ಖರ್ಜೂರ ಮರ ಕಾಣಿಸುತ್ತೆ. ಇಲ್ಲಿ ನಾವು ಹೊಸದಾಗಿ ಬೆಳೀತಾ ಇದ್ದೇವಲ್ಲ, ಹೊಸದಾಗಿ ಬೆಳೀತಾ ಇರೋದ್ರಿಂದ ಏನಾಗುತ್ತೆ, ನಾವು ಇದು ಕೇರ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲೆಲ್ಲ ಅವೇ ಇರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಇವಾಗ ನಾವು ಸ್ಪೆಷಲ್ ಆಗಿದೆ. ಇವಾಗ ನಾವು ಅಕ್ಕಿಗಳನ್ನ ನೋಡ್ಕೋಬೇಕು, ಯಾರಾದ್ರೂ ಕಾಯಿ ಕಳ್ತನ ಮಾಡ ಅವ್ರು ನೋಡ್ಕೋಬೇಕು, ಇಲಿನ ನೋಡ್ಕೋಬೇಕು, ಪ್ರತಿಯೊಂದನ್ನು ನಾವು ನೋಡ್ಕೋಬೇಕಾಗುತ್ತೆ. ಬರೀ ಇವೇ ಇದ್ರೆ ನಾವು ಇವಾಗ ಕೆಲವು ಕಡೆ ಶ್ರೀನಿವಾಸಪುರ ಆ ಕಡೆ ಬರೀ ಮಾವಿನ ಗಿಡ ಇರುತ್ತೆ, ಯಾರು ಕಾವಲಿರ್ತಾರೆ. ಸರ್, ವೆರಿ ಇಂಟ್ರೆಸ್ಟಿಂಗ್ ವಿಷಯ. ಅಂದ್ರೆ ಇದು ನಿಮ್ಗೂ ನೀವು ಫೇಸ್ ಮಾಡಿರ್ತೀರಾ. ಸಹಜವಾಗಿ ಯಾವ್ದಾದ್ರು ಹೊಸ ಬೆಳೆ ಪ್ರಯೋಗ ಮಾಡಿದಾಗ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅಥವಾ ನಿಮ್ಮ ಊರ್ನವ್ರು ಇರ್ಬೋದು, ಯಾರೋ ನಿಮ್ಮ ಹಿತೈಷಿಗಳು ಇರ್ಬೋದು, ಯಾರೋ ನಿನ್ಗೆ ತಲೆ ಕೆಟ್ಟಿದ್ಯಾ, ಅದೆಲ್ಲ ಇಲ್ಲ ಆಗುತ್ತಾ ಅನ್ನೋ ತರ ಕೇಳ್ತಾರೆ. ನಿಮ್ಗೆ ಆತರ ಯಾರು ಕೇಳಿದಾರ? ಸರ್ ಇಲ್ಲ, ಆತರ ಏನ್ ಯಾರು ಕೇಳಲಿಲ್ಲ. ಯಾಕಂದ್ರೆ ನಾವೇನೋ ಹೊಸದಾಗಿ ಏನೋ ಒಂದ್ ಮಾಡಕ್ ಹೋಗ್ತಾ ಇರ್ತೀವಿ, ಸುಮ್ನೆ ಒಂದೇ ತರ ಇರಲ್ಲ. ಅದಕ್ಕೆ ಯಾರು ಆತರ ಏನ್ ಕೇಳಿಲ್ಲ. ನಮ್ ಕಡೆ ಆಗತ್ತಾ ಅಂತ ಬಂದಾಗ ಫಸ್ಟ್ ಸ್ವಲ್ಪ ಕಾಯಿ ಬಂದಾಗಲ್ಲ ಬೆಳೆ ಬೆಳಿತೀವಿ ಅನ್ನೋ ನಂಬಿಕೆ ಬಂದಿದೆ, ಬೆಳಿಬಹುದನ್ನೋ ಇದಿದೆ. ಬಟ್ ಇಲ್ಲಿ ವೆದರ್ ನಮ್ಗೆ ಹೆಂಗೆ ಅನುಕೂಲ ಆಗತ್ತೆ, ಮಾಮೂಲಿ ನಮ್ ಇಂಡಿಯಾದಲ್ಲಿ ಈ ವ್ಯವಸಾಯಕ್ಕೆ ಜೂಜಿಗೆ ಸಂಬಂಧ ಇದೆ, ಅಪ್ಲೈ ಆಗತ್ತೆ ಅಷ್ಟೇ. ನಮ್ಗೆ ಇವಾಗ ಮಳೆಗಾಲದಲ್ಲಿ ಮಳೆ ಅನುಕೂಲ ಆಗ್ಬೇಕು. ಇವಾಗ ಹಣ್ಣಾಗತ್ತೆ. ಇವಾಗ ಏನಿಲ್ಲ, ಇವಾಗ ಜೂನ್ ಜುಲೈ ಲಾಸ್ಟ್ ಇಂದ 1 ತಿಂಗಳು ನಮ್ಗೆ ಸ್ವಲ್ಪ ಮಳೆ ಬಂದು ಬಿಸಿಲು ಬಂದ್ರೆ ತೊಂದರೆ ಇಲ್ಲ. ಮಳೆ ಬರ್ದಿರ ಸ್ವಲ್ಪ ಪ್ರಕೃತಿ ಅನುಕೂಲ ಮಾಡಿದ್ರೆ ತೊಂದರೆ ಇಲ್ಲ. ಓಕೆ. ಈ ಸಹಜವಾಗಿ ಗಿಡ ಹಾಕಿದಾಗ ಇವ್ರು ಯಾವ್ದೋ ಹೆಂಡದ ಗಿಡ ಹಾಕಿದಾರೋ ಅಥವಾ ಗಾಂಜಾ ಗಿಡ ಆ ಡೌಟ್ಗಳು ಬಂದಿರೋ. ಇವಾಗಲೂ ಕೆಲವರು ಈಚಲ ಮರ ಅಂತಾರೆ, ಈಚಲ ಮರ ಅಲ್ಲ, ಅದು ಖರ್ಜೂರ ಮರ ಅಂತೀವಿ. ಕರೆಕ್ಟ್. ಇಲ್ಲಾಂದ್ರೆ ಆ ತಾಳೆ ಮರ ಯಾವ್ದೋ ಇದೆಲ್ಲ ಬರುತ್ತೆ. ಸರ್, ಈಗ ಒಂದು ಗಿಡ ನಾವು ನೆಟ್ಟಿದ್ವಿ, ಇವತ್ತು ನಾನು ಬಿತ್ತನೆ ಮಾಡಿದೆ, ನಾಟಿ ಮಾಡಿದೆ. ಇವತ್ತು ಮಾಡಿದ್ಮೇಲೆ ಅದು ಹಂತವಾಗಿ ಯಾವ ತರ ಬೆಳೀತದೆ ಸರ್? ಫಸ್ಟ್ 100 days ಇಂಪಾರ್ಟೆಂಟ್. ನಾನು ಅವಾಗಲೇ ಹೇಳಿದೆ ಸರ್, ಗಿಡಗಳ ನೋಡಿ, ಇಲ್ಲೊಂದು ಗಿಡ ಬಿದ್ದೋಗಿದೆ ನೋಡಿ, ಗೊತ್ತಾಗೋದೇ ಇಲ್ಲ, ಅವಷ್ಟು ಬಿದ್ದೋಗ್ಬಿಡತ್ತೆ. ಒಳಗಡೆ ಹುಳು ಸೇರ್ಕೊಳ್ಳೋದು ಬಿದ್ದೋಗುತ್ತೆ. ಫಸ್ಟ್ 100 days ಚಿಕ್ಕ ಗಿಡ ಇಷ್ಟ ಇರುತ್ತಲ್ಲ, 100 days ತುಂಬಾ ಇಂಪಾರ್ಟೆಂಟ್. ನೋಡ್ಬೇಕು ಯಾವ ತರ ಕೇರ್ ಮಾಡ್ಬೇಕು? ಏನಿಲ್ಲ, ಅದಕ್ಕೆ
ಕುರಿ ಮೇಕೆ ದನಗಳು ಮತ್ತೆ ಇವನ್ ಮೊಲ ಕೂಡ ತಿನ್ನತ್ತೆ ಎಲೆನ ಕಟ್ ಹಾ ಮಾಡಿ ನೋಡ್ಕೊಂಡು ಒಂದು 100 days ಇಂಪಾರ್ಟೆಂಟ್ 100 days ಆದ್ಮೇಲೆ ಸ್ವಲ್ಪ ನಮ್ಮ ಮಗು ಇದ್ದಂಗೆ ಮತ್ತೆ 300 days 300 ಡೇಸ್ಗೆ ಏನ್ ಮಾಡ್ಬೇಕಾಗುತ್ತೆ? ಅಲ್ಲ ಸ್ವಲ್ಪ ಕೇರ್ ತಗೊಂಡ್ರೆ 1 year ಆದ್ರೆ ಸ್ವಲ್ಪ ಗಿಡ ಅಂದ್ರೆ ಅದ್ರ ಮೇಲೆ ನೀವು 5 ವರ್ಷ ಏನೋ ಮೇಂಟೈನ್ ಮಾಡ್ಬೇಕಲ್ವಾ? ಅಲ್ಲ 5 ವರ್ಷ ಈಲ್ಡ್ ಬರಲ್ಲ ಸರ್. ಅದೇ 5 ವರ್ಷ ಬರಲ್ಲ. 5 ಅದೃಷ್ಟ 4 ವರ್ಷಕ್ಕೆ ಜಸ್ಟ್ ಶಾಂಪಲ್ ತಿನ್ನಕ್ಕೆ ಯಾರು ಕೊಡಕ್ ಬರುತ್ತೆ, ಸಣ್ಣ ಪುಟ್ಟ ದುಡ್ಡು ಬರೋದು 5 ವರ್ಷ ಆದ್ಮೇಲೆ ಸ್ವಲ್ಪ ಬರುತ್ತೆ. ಬಟ್ ನಮ್ಗೆ ಒರಿಜಿನಲ್ ಕ್ರಾಪ್ ಬರೋದು 7-8 ವರ್ಷ ಆಗುತ್ತೆ. 7-8 ವರ್ಷ ಆದ್ಮೇಲೆ ಒಂದು ಕಮರ್ಷಿಯಲ್ ರೇಂಜ್ಗೆ ಬರುತ್ತೆ. ಓಕೆ, ಅಲ್ಲಿಂದ ಎಷ್ಟು ಲೈಫ್ ಸ್ಪ್ಯಾನ್ ಸರ್? ಇದಕ್ಕೆ 60ರಿಂದ 100 ವರ್ಷ ಅಂತಾರೆ. ಬಟ್ ಮೇಂಟೈನ್ ಮಾಡಕ್ ಆಗಲ್ಲ. ನಮ್ಗೆ ಯಾಕಂದ್ರೆ 20 ವರ್ಷಕ್ಕೆ ಮರ ತೆಂಗಿನ ಮರದಂಗ್ ಮೇಲಕ್ಕೆ ಹೋಗುತ್ತೆ. ಮೇಲಕ್ಕೆ ಈ ಮರ ಹತ್ತಿ ನಾವು ಇದು ಬೆಳೆ ನಾವು ಇದ್ ಮಾಡಕ್ ನಮ್ ಕೈಲಿ ಆಗಲ್ಲ. ಹೌದು, ಬೇರೆ ಕಡೆ ಹೆಂಗಾಯ್ತು ಅಲ್ಲಿ ಅನುಕೂಲ ಗೊತ್ತಿಲ್ಲ. ಬಟ್ ನನ್ಗ ಅನಿಸ್ತಾ ಇದೆ ಇವಾಗ ನಮ್ಗೆ 3ನೇ ಕ್ರಾಪ್ ಇವಾಗಲೇ ನಮ್ಗೆ ಕಷ್ಟ ಆಗಿದೆ. ಯಾಕೆ ಕಷ್ಟ ಆಗಿದೆ ಅಂದ್ರೆ ಮರ ಮೇಲಕ್ಕೆ ಹೋದಂಗೆಲ್ಲಾನು ಮರ ಹತ್ತಿ ಕೆಲಸ ಮಾಡ್ಬೇಕು. ಮರ ಹತ್ತಿ ಮುಳ್ಳು ಕೊಯ್ಬೇಕು, ಮರ ಹತ್ತಿ ಗಿಡ ಹೂವನ್ನ ಪಾಲಿನೇಷನ್ ಮಾಡ್ಬೇಕು, ಮರ ಹತ್ತಿ ಗೊನೆ ಕಟ್ಬೇಕು. ನೋಡಿ ಅಲ್ಲಿ ಗೊನೆ ಕಟ್ಟಿದೀವಲ್ಲ, ನಾವು ಪಾಲಿನೇಷನ್ ಹೆಂಗೋ ಮಾಡ್ತೀವಿ, ಆ ಗೊನೆ ಕಟ್ಟೋದು ತುಂಬಾ ಕಷ್ಟ. ಅದು ಕಟ್ಲಿಲ್ಲ ಅಂದ್ರೆ ತೂಕಕ್ಕೆ ಮುರಿದೋಗತ್ತೆ, ವೇಸ್ಟ್ ಆಗತ್ತೆ. ಹಿಡಿದು ಕಟ್ಬೇಕು ಮೇಲೆ. ಹೌದು, ಯಾಕಂದ್ರೆ ಅಲ್ಲಿ ಏನಿರುತ್ತೆ ಗ್ರಿಪ್, ನಾವು ಅಲ್ಲಿ ಮರ ಹತ್ತಿದ್ರು ಅಲ್ಲಿ ಕಟ್ಟ ಇಲ್ಲ, ವೇಟ್ಗೆ ಅದು ಬೆಂಡ್ ಹಾಕ್ಬಿಟ್ಟು ಹೋಗುವಾಗ ಮರ ಹತ್ತು ಪಾಲಿನೇಷನ್ ಮಾಡ್ಬೋದು. ಮರ ಹತ್ತದಾಗ ಆ ಗೊನೆ ಕಟ್ಟೋಕೆ ನಮ್ಗೆ ಅವಕಾಶ ಆಗೋದೇ ಇಲ್ಲ. ಮರ ಹತ್ತು ಕಟ್ಟಕ್ ಆಗಲ್ಲ, ಮೇಲಕ್ಕೆ ಹೋಗಿರುತ್ತೆ. ಬಗ್ಸ್ಬಿಟ್ಟು ಕಟ್ಬಿಟ್ಟು ಮತ್ತೆ ಮೇಲೆ ಕಟ್ಬೇಕು, ಮತ್ತೆ ಗೊನೆ ಕಟ್ ಮಾಡ್ಬೇಕಾದ್ರೂ ಮೇಲ್ಗಡೆ ಕಷ್ಟ. ನಮ್ಗೆ ಇವಾಗ ಕೆಳಗಡೆದಾಗ ಕಟ್ರ ತಕೊಂಡ್ ಕಟ್ ಮಾಡಿ ಇಟ್ಕೊಂಡು ಹೋಗ್ತೀವಿ, ಮೇಲೆಗೆ ಹೆವಿ ಲೇಬರ್ ಆಗತ್ತೆ. ಅದ್ರ ಜೊತೆಗೆ ಇದು ಕೆಲಸ ಗೊತ್ತಿರ್ಬೇಕಲ್ಲ ಸರ್. ಒಬ್ಬ ಲೇಬರ್ಗೆ ನಾರ್ಮಲ್ ಡೇಸ್ ಅಲ್ಲಿ ಏನ್ ಕೆಲಸ ಇರುತ್ತೆ ಸರ್? ಸೀಸನ್ ಬಂದಾಗ ಸರ್ ಇಲ್ಲಿ ಡೇಟ್ಸ್ ಏನು ಅಂತ ಕೆಲಸ ಇರಲ್ಲ. ಅದೊಂದು ಹೇಳ್ತೀನಿ, ಏನು ಔಷಧಿ ಹೊಡೆಯುವಂತ ಅವಶ್ಯಕತೆ ಇರಲ್ಲ. ಇವಾಗ ಆಗಸ್ಟ್ಗೆ ಎಲ್ಲ ಕಾಯಿ ಕಟಿಂಗ್ ಆಗುತ್ತೆ. ಆಗಸ್ಟ್ ಕಟಿಂಗ್ ಆದ್ರೆ ಡಿಸೆಂಬರ್ ತನಕ ಏನಿಲ್ಲ, ನಾವು ಎಲ್ಲ ಇಲ್ಲ ಹುಲ್ಲು ಎಲ್ಲ ಗಿಡ ಬಿದ್ದಿದೆ ಕ್ಲೀನ್ ಆಗಿ ಎಲ್ಲಾನು ರೋಟಿವೇಟರ್ ಹಾಕ್ಬಿಟ್ಟು ಉಳುಮೆ ಮಾಡ್ಕೊಂಡು ಗಿಡ ಕ್ಲೀನ್ ಆಗಿ ಇಟ್ಕೊಂಡು ಡಿಸೆಂಬರ್ ಅಲ್ಲಿ ಗೊಬ್ಬರ ಹಾಕ್ಬಿಟ್ಟು ನಾವು ನೀರ್ ಬಿಟ್ಕೊಂಡಿದ್ರೆ ಫೆಬ್ರವರಿ ಲಾಸ್ಟ್ಗೆ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಫ್ಲವರಿಂಗ್ ಸ್ಟಾರ್ಟ್ ಆಗುವಾಗ ಅಷ್ಟೊತ್ತಿಗೆ ನಾವು ಈ ಮರದಲ್ಲಿ ಮುಳ್ಳುಗಳೆಲ್ಲ ತೆಗೆದು ಇಟ್ಕೊಂಡಿರ್ಬೇಕು. ಡಿಸೆಂಬರ್ ಸ್ಟಾರ್ಟ್ ಆಗುತ್ತೆ. ಹೌದು, ಡಿಸೆಂಬರ್ ಇಂದ ಆಗಸ್ಟ್ ತನಕ ಕೆಲಸ ಇರುತ್ತೆ. ಅಷ್ಟೇ ಲೇಬರ್ಗೆ. ಎಷ್ಟು ಜನ ಒಂದ್ ಎಕರೆ ಲೆಕ್ಕಾಚಾರ ತಗೊಂಡ್ರೆ ಎಷ್ಟು ಜನ ಲೇಬರ್? ಆ ತರ ಇದು ಹೇಳಕ್ಕಲ್ಲ, ಟೆಕ್ನಿಕಲ್ ವರ್ಕ್ ಇದು. ಎಷ್ಟು ಜನ ಅಂತ ಹೇಳಕ್ ಆಗಲ್ಲ. ಪಾಲಿನೇಷನ್ ಮಾಡುವಾಗ ಮೊದ್ಲು ಇವಾಗ ನಾವು ಒಬ್ಬರೇ ಮಾಡ್ತಾ ಇದ್ವಿ. ನಮ್ದು 2 ಸ್ಟೆಪ್ ಬಂದಿದೆ, ಅದಕ್ಕೆ ನಮ್ಗೆ ಅನುಕೂಲ ಆಗಿದೆ. ಒಂದೇ ಸ್ಟೆಪ್ ಬಂದ್ರೆ ಒಬ್ಬರು ಆಗಲ್ಲ, ಇಬ್ಬರು ಮಾಡ್ಬೇಕಾಗತ್ತೆ 4 ಎಕರೆಗೆ. ಇವಾಗಿನ ಮರ ಮೇಲಕ್ಕೆ ಹೋಗ್ತಾ ಇದೆ. ಹೌದು, ಮರ ಮೇಲಕ್ಕೆ ಹೋದಂಗೆಲ್ಲ ಪ್ರತಿ ಕೆಲ್ಸಾನು ಟಫ್ ಆಗುತ್ತೆ. ಹೌದು, ಲೇಬರ್ಸ್ ಬೇಕಾಗುತ್ತೆ. ಬಟ್ ಇದೆಲ್ಲರಿಗೂ ಬರಲ್ಲ. ಪಾಲಿನೇಷನ್ ಮಾಡಕ್ ಯಾರಿಗೂ ಬರಲ್ಲ, ಗೊನೆ ಕಟ್ಟೋದು ಯಾರಿಗೂ ಬರಲ್ಲ. ಹೌದು, ಅದು ನಾವೇ ಟೈಮ್ ಇರುತ್ತೆ ಬೇರೆ ಕೆಲ್ಸಕ್ಕೆ. ಪಾಲಿನೇಷನ್ ಒಂದು ಅವತ್ತು ಮಾಡ್ಬಿಟ್ರೆ ಉಳಿದಿರೋ ಕೆಲ್ಸಕ್ಕೆ ಟೈಮ್ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂತ ಹೋಗ್ತಾ ಇರ್ಬೋದು, ಹಂಗಾಗಿ ಏನು ತೊಂದರೆ ಆಗಲ್ಲ. ಓಕೆ ಸರ್, ಈಗ ನಾನು ರಿಸ್ಕ್ ಫ್ಯಾಕ್ಟರ್ಗೆ ಬರ್ತೀನಿ. ಅದಕ್ಕಿಂತ ಮುಂಚೆ 1 ಎಕರೆ ಜಾಗ ಮಾಡಿದರೆ ಅವರೇ ಎಲ್ಲ ರಿಸ್ಕನ್ನು ಮೇಂಟೈನ್ ಮಾಡ್ತೀವಿ, ಎಲ್ಲ ಮೇಂಟೈನ್ ಮಾಡ್ತೀವಿ, ಓಕೆ ನಾನು ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತೀನಿ, ನಾನೇ ಮಾಡ್ತೀನಿ ಅನ್ನೋ ಥರ ಕಾನ್ಫಿಡೆಂಟಲ್ಲಿ ಗಂಡ ಹೆಂಡತಿ ಎಲ್ಲ ಇದ್ದಾರೆ. ಓಕೆ ಫೈನ್, ಲೇಬರ್ ಖರ್ಚು ಅವ್ರಿಗೆ ನಿಲ್ವೇನೋ ಬಹುಶಃ. ಆಮೇಲೆ ಇದು ನೀಟಾಗಿ ಮೇಂಟೈನ್ ಮಾಡ್ತೀನಿ ಅಂತ ಹೋದರೆ 1 ಎಕರೆಗೆ ಎಷ್ಟು ಅರ್ನ್ ಮಾಡ್ಬೋದು ಸರ್? ನಮಗೆ ಮೊದಲು ಗಿಡ ಕೊಟ್ಟಾಗ ಅವ್ರು ಹೇಳಿದ್ದು ಗಿಡಕ್ಕೆ ಕನಿಷ್ಠ ಅಂದ್ರೂ ಒಂದು 20,000 ಬರತ್ತಂತ ಹೇಳಿದ್ರು ಒಂದು ಗಿಡಕ್ಕೆ. ಇವಾಗ ಹಂಗ್ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ನಮ್ ಗಿಡ ಯಾವ್ದು ಇನ್ನೂ 200 kg ಬರ್ಲಿಲ್ಲ. ಒಂದು 50 kg-ಯಿಂದ 100 kg ತನಕ ಬಂದಿದೆ ಅಷ್ಟೇ. ಅದಕ್ಕಾಗಿ ನೋಡಿ ಅದ್ರಲ್ಲಿ ಒಂದು 6 ಗೊನೆ ಇದೆ. 6 ಗೊನೆ ಅಂದ್ರೂ ಅಂದಾಜು ಒಂದು 15-20 ತನಕ ಬರತ್ತೆ. ಹೆಚ್ಚು ಕಮ್ಮಿ ಒಂದು 80ರಿಂದ 100 kg ಬರುತ್ತೆ. ಒಂದು ಮರದಲ್ಲಿ 80ರಿಂದ 100 ರೂಪಾಯಿ ಅಂದ್ರೂ 100 ರೂಪಾಯಿ ಮಿನಿಮಮ್ ಇಟ್ಕೊಳ್ಳೋದಾ ಅಥವಾ ಜಾಸ್ತಿ ಇರುತ್ತೆ? ಮಿನಿಮಮ್ ನಾವು ಅಷ್ಟೇ ಸರ್. ಆನ್ ಅಂಡ್ ಅವರೇಜ್ ಅಂದ್ರೆ 100ಗಿಂತ ಜಾಸ್ತಿ ಇರುತ್ತೆ ಸರ್? ಇಲ್ಲ, ನಾವು 100, 110, 90. ಯಾಕಂದ್ರೆ ಹಣ್ಣಾದಾಗ ಇಟ್ಕೊಳಕ್ಕಾಗಲ್ಲ. ಹೌದು, ಅವಾಗ ಕೊಡ್ಬೇಕಾಗತ್ತೆ. 90, 100, 110, 120 ಅವರೇಜ್ ರೇಂಜ್ ಸೀಸನ್. ಹೌದು, ಅನ್ ಸೀಸನ್ದು ಒಳ್ಳೆ ಮೊನ್ನೆ ಈ ಸರ್ 150, 160 ಹೋಗಿದೆ. 140, 145, 150, 160 ಹಿಂಗ್ ಹೋಗಿದೆ ಅನ್ಸೀಸನ್. ಯಾಕಂದ್ರೆ ಅನ್ಸೀಸನ್ ಎಲ್ಲೂ ಬರಲ್ಲ. ಇವಾಗ ಹೇಳಕ್ಕಾಗಲ್ಲ. ಇವಾಗ ರೇಟ್ ಏನಾಗತ್ತೆ ಅಂತ ಹೇಳಕ್ಕಾಗಲ್ಲ. 120, 130 ರೂಪಾಯಿ ಬಂದ್ರೆ ಒಳ್ಳೆ ರೇಟ್ ಸಾಕು. ಅಂದ್ರೆ ಆ ರೇಟು ಯಾವಾಗ ಒಳ್ಳೆ ರೇಟು? ಕನಿಷ್ಠ 200 kg ಮೇಲೆ ಒಂದು ಗಿಡ ಬಂದ್ರೆ. ಹೌದು, 200 kg ಮೇಲೆ ಒಂದು ಗಿಡ ಬಂದ್ರೆ 100 ರೂಪಾಯಿ ಒಳ್ಳೆ ರೇಟ್ ಆಗತ್ತೆ. ನಿಮ್ಗೆ ಕಾಯಿ ಕಮ್ಮಿ ಬಂದಾಗ 100 ರೂಪಾಯಿ ನಮಗೆ ಕಮ್ಮಿ ಅನ್ಸುತ್ತೆ. ಹೌದು.
ಕೃಷಿಕರೇ, ನೀವು ಫಸ್ಟ್ ತಿಳ್ಕೊಬೇಕಾಗಿದ್ದು ಈಗ ನಾನು ಕೇಳುವ ಪ್ರಶ್ನೆ, ಇದನ್ನ ನೀವು ಯಾವುದೇ ಕೃಷಿ ಮಾಡೋದಾದ್ರೂ ಮೊದಲು ಅಲ್ಲಿನ ರಿಸ್ಕ್ ಫ್ಯಾಕ್ಟರ್ಗಳನ್ನು ನೀವು ತಿಳ್ಕೊಬೇಕಾಗತ್ತೆ. ಸರ್, ಈಗ ಖರ್ಜೂರ ಕೃಷಿಯನ್ನು ರೈತರು ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು? ಸರ್ ಏನಿಲ್ಲ, ಖರ್ಜೂರದ ಬೆಳೆ, ಈ ಖರ್ಜೂರ ಅನ್ನೋದು ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಜನ ತಿನ್ನಲ್ಲ. ಅರಬ್ ಕಂಟ್ರೀಸ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಸರ್. ನಾನು ಕಾಮಿಡಿಯಾಗಿ ಹೇಳ್ತಾ ಇರ್ತೀನಿ, ಯಾರಾದ್ರು ನಾವ್ ನಮ್ ಜೊತೆಗೆಲ್ಲ ಮುಸ್ಲಿಮ್ಸ್ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇದಾರೆ, ಏನ್ ನಮಗೇನೋ ಗೊತ್ತು ಖರ್ಜೂರದ ಮಹತ್ವ ಮುಸ್ಲಿಮ್ಸ್ ಗೊತ್ತು ಅಂತೀನಿ ನಾನು. ಯಾಕಂದ್ರೆ ಇದು ತುಂಬಾ ಹೆಲ್ತಿ ಫುಡ್ ಸರ್, ವರ್ಲ್ಡ್ ಅಲ್ಲೇ ನಂಬರ್ 1 ಫುಡ್ ಅಂತ ಹೇಳಿದ್ರೆ ಯಾರೋ ಸೈಂಟಿಸ್ಟ್ ಬಂದಾಗ. ಸರ್ ಖರ್ಜೂರ ಏನ್ ನಾವು ತಿನ್ನೋ ಪದಾರ್ಥಗಳಿದೆ ಅದು ನಂಬರ್ 1 ಇದು. ಯಾಕಂದ್ರೆ ಇದರಲ್ಲಿ ಫೈಬರ್ ಇದೆ, ಕ್ಯಾಲ್ಸಿಯಂ ಇದೆ, ಆಯ್ತಾ, ಮತ್ತೆ ಐರನ್ ಇದೆ, ಪ್ರತಿಯೊಂದು ಕಂಟೆಂಟು ಇದರಲ್ಲಿದೆ. ಹಾರ್ಟ್ ಪೇಷಂಟ್ ಆಗಲಿ, ಶುಗರ್ ಪೇಷಂಟ್ ಆಗಲಿ, ಯಾವುದೇ ಕಾಯಿಲೆ ಇರೋರು ತಿನ್ಬೋದು ಅಂತ. ಬಟ್ ಏನಂದ್ರೆ ನಮ್ಮ ಇಂಡಿಯಾದಲ್ಲಿ ನಾವು ಖರ್ಜೂರ ಹಣ್ಣನ್ನು ಬರೀ ಡ್ರೈ ಫ್ರೂಟ್ ಆಗಿ ಮಾತ್ರ ತಿಂತೀವಿ. ಖರ್ಜೂರ, ಗೋಡಂಬಿ, ಬಾದಾಮಿ, ಪಿಸ್ತಾ ಇವೆಲ್ಲ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಬಂದಾಗ ಡ್ರೈ ಫ್ರೂಟ್ಸ್ ತಿಂತಾರೆ. ಯಾರಂದ್ರೆ ದುಡ್ಡಿರೋ ಶ್ರೀಮಂತರು ಡ್ರೈ ಫ್ರೂಟ್ಸ್ ತಿಂತಾರೆ. ಮಿಡ್ಲ್ ಕ್ಲಾಸ್ ಬಡವರಿಗೆ ಅವೆಲ್ಲ ಕೈ ಕೂಡ ಸಿಗಲ್ಲ ಪಾಪ, ಅವ್ರಿಗೆ ಏನಂತ ಕೂಡ ಗೊತ್ತಿಲ್ಲ. ಏನೋ ಗೋಡಂಬಿನು ಒಣಗಿರೋ ದ್ರಾಕ್ಷಿ ಯಾವತ್ತದು ಈ ಪಾಯಸ ಅಂತ ಮಾಡಕ್ಕಾದ್ರಲ್ಲ ಹಾಕ್ದಾಗ ನೋಡ್ಬೋದು ಅಷ್ಟೇ ಆಗಲಿ, ಇವೆಲ್ಲ ತಿನ್ನಕ್ ಆಗಲ್ಲ. ಈ ನಮ್ಮ ಇದ್ರಲ್ಲಿ ಏನಾಗತ್ತೆ ಅಂದ್ರೆ ಎಲ್ಲ ಅರಬ್ ಕಂಟ್ರೀಸ್ ಅಲ್ಲಿ ಏನಾಗತ್ತೆ ಅಂದ್ರೆ ಈ ಖರ್ಜೂರನ ಅವರು ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾರೆ. ಅವ್ರು ಇವನ್ ಪಲ್ಯ ಮಾಡ್ತಾರಂತೆ, ಸಾಂಬಾರು, ಇಲ್ಲ ಬಿರಿಯಾನಿ, ರೈಸ್ ಐಟಮ್ ಮಾಡಿದ್ರೆ ರೈಸ್ಗೆ ಹಾಕ್ತಾರೆ, ಮತ್ತೆ ಉಪ್ಪಿನಕಾಯಿ ಮಾಡ್ತಾರೆ. ಪ್ರತಿಯೊಂದಕ್ಕೂ ಖರ್ಜೂರ ಇಲ್ದಿರ ಅವರು ಏನು ಫುಡ್ ಐಟಮೇ ಮಾಡಲ್ವಂತೆ. ಎಲ್ಲಿ ಬೇರೆ ಗಲ್ಫ್ ಕಂಟ್ರಿಯಲ್ಲಿ ಮೇಜರ್ ಗಲ್ಫ್ ಅಲ್ಲೆಲ್ಲಾನು ಆತರ ಯೂಸ್ ಮಾಡ್ತಾರೆ. ಅಲ್ಲಿ ಖರ್ಜೂರ ಅಲ್ಲಿ ಬೆಳೆದು ಅವ್ರಿಗೆ ಹಾಕಿ ಎಕ್ಸ್ಪೋರ್ಟ್, ನಮ್ಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ನಮ್ಮ ಇಂಡಿಯಾಗೆಲ್ಲ ಬೇರೆ ದೇಶದಿಂದ ಬರುತ್ತೆ ಎಲ್ಲಾನು. ನಾವೊಂದು ಸುಮಾರು 140 ಕೋಟಿ ಜನ ಜನಸಂಖ್ಯೆ ಇರುವಂತ ದೇಶ ನಮ್ದು. ಅಲ್ಲಿಂದ ತರಿಸ್ಕೊಳ್ಳೋ ಬದಲು ನಾವು ಎಷ್ಟಾದ್ರು ತಿನ್ನಕ್ಕಾದ್ರು ಇಲ್ಲ ಬೆಳೆಯಕ್ಕಾಗತ್ತೆ ಅನ್ನೋ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಬೇಕು ಅನ್ನೋ ನಮ್ಮ ಸರ್ಕಾರ ಕ್ರಮ ತಗೊಳ್ಬೇಕಾಗತ್ತೆ. ಬಟ್ ಇನ್ನ ತಗೊಂಡಿಲ್ಲ. ಇವಾಗ ನಾವು ಇಷ್ಟು 8 ವರ್ಷದಿಂದ ಕಷ್ಟ ಪಡ್ತಾ ಇದ್ವಿ, ಬಂದು ಇದುವರೆಗೂ ಏನ್ ಮಾಡ್ತೇವೆ ಅಂತ ಸರ್ಕಾರದಿಂದ ಯಾರು ಬಂದು ಕೇಳಿದವ್ರು ಇಲ್ಲ, ನಿಮ್ಗೇನೋ ಅನುಕೂಲ ಬೇಕಂತ ಬೇಡದ್ರಲ್ಲ. ಗೌರ್ಮೆಂಟ್ ಸಪೋರ್ಟ್ ಏನು ಇಲ್ಲ ಸರ್. ಏನಾದ್ರು ಈಗ ನಿಮ್ಗೆ ಈಗ ಕ್ರಾಪ್ ಲಾಸ್ ಆಯ್ತು ಒಂದಷ್ಟು, ಅದಕ್ಕೆ ಪರಿಹಾರ ಏನಾದ್ರು? ಸರ್ ಪರಿಹಾರ ಏನಿಲ್ಲ, ಬರ್ತಾರೆ ಪಾಪ ಸರ್ ಚೆನ್ನಾಗಿ ಕಷ್ಟಪಟ್ಟಿದ್ರ, ಚೆನ್ನಾಗಿ ಮಾಡಿದ್ರ ಅಂತ ವಿಶ್ ಮಾಡಿ ಹೋಗ್ತಾರೆ. ಹೋಗ್ಲಿ, ಕೃಷಿ ಮಾಡಕ್ಕೆ ಸಾಲ ಸೌಲಭ್ಯ ಏನಾದ್ರು ವ್ಯವಸ್ಥೆ ಕೊಡ್ತಾರ? ಏನಿಲ್ಲ ಸರ್, ನಾವು ಏನು ಕೇಳಿಲ್ಲ. ಅವ್ರ ಏನು ಬಂದು ಏನೋ ಬೇಕಂತ ಕೇಳಿಲ್ಲ, ನಾವು ಅವ್ರ ಹತ್ರ ಕೊಡಿ ಅಂತ ಏನೋ ಅಂದಿಲ್ಲ. ಔಷಧಿಗಳನ್ನೂ ಕೊಡಲ್ಲ? ಏನು ಕೊಡಲ್ಲ. ಗೊಬ್ಬರ, ಔಷಧಿ ಯಾವ್ದು ಈ ಸಾರಿ ಏನೋ ನಮ್ಮ ಇದು ತೋಟಗಾರಿಕೆ ಡಿ ಮೇಡಮ್ ಅವರು ಬಂದು ಇದು ಕಟಿಂಗ್ ಮಾಡೋವಾಗ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಬೇಕು IT ಕಂಪ್ನಿಗೆ. ಒಂದು ಇದು ಹಾರ್ವೆಸ್ಟಿಂಗ್ ಫೆಸ್ಟಿವಲ್ ಅಂತ ಮಾಡೋಣ ಅಂತ ಹೇಳ್ಬಿಟ್ಟು ಏನೋ ನಮ್ ಜಿಲ್ಲಾ ಅಂತ ಮಾತಾಡಿದೀವಿ. ಮಾಡ್ಬೇಕೆಲ್ಲ ಪ್ಲಾನ್ ಮಾಡ್ಬೇಕಂತ ಏನೋ ಮೊನ್ನೆ ಬಂದಿದ್ರು. ಬಟ್ ಇನ್ನ ನಾವು ಅದ್ರ ಬಗ್ಗೆ ಏನು ಇದು ಮಾಡ್ಲಿಲ್ಲ, ನೋಡ್ಬೇಕು. ಅವ್ರೇನಾದ್ರು ಹೇಳ್ದಾಗ ಮಾಡಿದ್ರೆ ಒಂಥರ ಹಾರ್ವೆಸ್ಟಿಂಗ್ ಫೆಸ್ಟಿವಲ್ ಅಂತ ಮಾಡಿ ದೊಡ್ಡದಾಗಿ ಮೇಜರ್ ಬೆಂಗಳೂರು ಹತ್ರ ಇದೆಯಲ್ಲ, ಅದಕ್ಕೆ ಎಲ್ಲ ಸ್ವಲ್ಪ IT ಕಂಪ್ನಿಗಳಿಗೆಲ್ಲಾನು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡೋಣ ಅನ್ನೋ ಇದ್ರಲ್ಲಿ ಇದು ಸರ್. ಯಾಕಂದ್ರೆ ಇನ್ನ ಗೊತ್ತಿಲ್ಲ ಇದೇನಾಗ್ತಾ ಇದೆ ಅಂದ್ರೆ ಬೆಂಗಳೂರು ಬರ್ತಾ ಇದೆ, ಗುಜರಾತ್ ಇಂದ ಬರುತ್ತೆ. ಅದು ಕಾಯಿ ಕ್ವಾಲಿಟಿ ಇಲ್ಲ, ಅದನ್ನ ಇಂಟ್ರೊಡ್ಯೂಸ್ ಮಾಡಿ ಚೆನ್ನಾಗಿಲ್ಲ ಅಂತ ಹೇಳಿ ಅದು ಒಂದ್ಸತಿಂದ ಬಿಸ್ಬಿಡ್ತಾ ಇದಾರೆ. ಬಟ್ ನಮ್ ಕಾಯಿ ಅಂತೂ ಎಲ್ಲ ಮತ್ತ ಬರೋರು ಹೇಳೋದು, ನಮ್ಗೆ ಹುಬ್ಬಳ್ಳಿಯಿಂದ ಫೋನ್ ಮಾಡ್ತಾರೆ, ಸರ್ ಕಾಯಿ ಬಂದೈತಾ, ಬರ್ತೀವಿ ತಗೊಂಡ್ ಹೋಗ್ತೀವಿ ಅಂತ ದೂರದಿಂದ. ನಮ್ ತುಂಬಾ ಫೇಮಸ್ ಅದು. ಬಟ್ ಕರ್ನಾಟಕದಲ್ಲಿ ಎಲ್ಲೂ ಇನ್ನೂ ನಾವ್ ಇನ್ನ ಬಿಟ್ಟಿಲ್ಲ, ಎಕ್ಸೆಪ್ಟ್ ಬಾಗೇಪಲ್ಲಿಗೆ ಒಂದು 3-4 ತಗೊಂಡೋಗಿ ಮಾರ್ಕೊಂತಾರ ಅಷ್ಟೇ ಆಗಲಿ. ಬೆಂಗಳೂರು ಈ ಕಡೆ ಎಲ್ಲೂ ನಾವು ಬಿಟ್ಟಿಲ್ಲ. ನಮ್ದೆಲ್ಲ ತಮಿಳ್ನಾಡು, ಕೇರಳ ಹೋಗ್ತಾ ಇದೆ. ನಿಮ್ದೆಲ್ಲ ಮಾರ್ಕೆಟ್ ನಿಮ್ ಮೇಜರ್ ಇರೋ ತಮಿಳ್ನಾಡು, ಕೇರಳ? ಅವರೇ ಬಂದು ತಗೊಂಡ್ ಹೋಗ್ತಾರೆ ಸ್ಪಾಟ್ ಬಂದು. ಮಾರ್ಕೆಟಿಂಗ್ ಇಲ್ಲ, ನಾವೇ ಹೋಗಿ ತಗೊಂಡು ಮಾರ್ಬೇಕಂದ್ರೆ ನಮಗ್ ಮಾರ್ಕೆಟಿಂಗ್ ಇಲ್ಲ. ಮೈನ್ ದೊಡ್ಡ ಸಮಸ್ಯೆ ಈ ಡೇಟ್ಸ್ ಬೆಳೆದ ಅದೇ ಸರ್. ಮಾರ್ಕೆಟ್, ಸ್ವಂತ ಮಾರ್ಕೆಟ್ ಅನ್ನೋದು ಇಂತ ಕಡೆ ಹೋಗಿ ತಗೊಂಡೋಗಿ ಮಾರೋಣ ಅಂತ ಧೈರ್ಯ ನಮಗ್ ರೈತರಿಗೆ ಧೈರ್ಯ ಇಲ್ಲ. ಅದಕ್ಕೆ ನಾವು ಮಾರ್ಕೆಟಿಂಗ್ ಓನ್ ರಿಸ್ಕ್ ಅಂತ ಯಾರು ಕೇಳಿದ್ರೆ ಮಾರ್ಕೆಟಿಂಗ್ ಓನ್ ರಿಸ್ಕ್ ಮಾರ್ಕೊಂತೀವಿ ಅಂತ ನಿಮ್ಗೆ ಧೈರ್ಯ ಇದ್ರೆ ಗಿಡ ಹಾಕಿಲ್ಲ ಅಂದ್ರೆ ಹಾಕ್ಬೇಡಿ ಅಂತ ಹೇಳಿ ನಾವು ಎಲ್ರಿಗೂ ಹೇಳ್ತೀವಿ. ಸರ್, ಈಗ ಎಕ್ಸ್ಪೋರ್ಟ್ ಆಗ್ತಾ ಇಲ್ವಾ ಇಲ್ಲಿಂದ, ಇಂಡಿಯಾದಿಂದ? ಇಲ್ಲ ಸರ್, ನಮಗೆ ಆಗತ್ತೆ ಇದು. ನಾವ್ ಬೇರೆ ನಮ್ಮ ದೇಶನೇ ಬೇರೆ ದೇಶನ ತರಿಸ್ತಾ ಇದಾರೆ. ಹೌದು, ನಾವ್ ಎಕ್ಸ್ಪೋರ್ಟ್ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಇದು ರೆಡ್ ಅಲ್ವಾ? ಇದು ರೆಡ್ ಸರ್. ಇದು ರೆಡ್ ವೆರೈಟಿ ನೋಡಿ, ಇದು ಪಾಲಿನೇಷನ್ ಆಗಿಲ್ಲ ಮರ. ಇದು ಆ ತರ ಎಲ್ಲ ಕೌಲ್ ಹೊಡೆದಿತ್ತು ನೋಡಿ. ಅದು ನೋಡಿ, ಸ್ವಲ್ಪ ದೊಡ್ಡ ಕಾಯಿ, ಸಣ್ಣ ಕಾಯಿ. ಆ ದೊಡ್ಡ ಕಾಯಿ ಆಗಿರೋದು ಪಾಲಿನೇಷನ್ ಆಗಿರೋದು, ಉಳಿದಿರೋದೆಲ್ಲ ಪಾಲಿನೇಷನ್ ಆಗಿಲ್ಲ. ಇಂತ ಗಿಡಗಳು 4 ಗಿಡ ಇದೆ, ಏನ್ ಪಾಲಿನೇಷನ್ ಮಾಡಿದ್ರು ಇವು ಇಷ್ಟೇ.
ಅದ್ರ ಆಗಲ್ಲ, ಗಿಡ ವೇಸ್ಟ್ ಅದು, ಬೆಳೆಸಿದೀವಿ ಬಟ್ ವೇಸ್ಟ್ ಅದು, ತೆಗೆದಾಕ್ಬೇಕು. ನೋಡಿ, ಅಷ್ಟು ಬಂಡವಾಳ ಹಾಕಿ 8 ವರ್ಷ ಬೆಳೆಸಿದೀವಲ್ಲ ಸರ್. ಹಾ, ಹಾ, ಇಲ್ಲೊಂದು ಗಿಡ ಇದೆ, ಅಲ್ಲಿ ಕೆಳಗಡೆ ಒಂದು 3 ಗಿಡ ಇದೆ ಇಂತಾವು. ಓಕೆ. ಒಂದ್ 5-6 ಗಿಡ ಮೊದ್ಲು ಒಂದ್ 10-20 ಗಿಡ ಹೋಗಿದೆ, ಒಂದು 3-4 ಗಿಡ ತೆಗೆದಾಕ್ಬೇಕು. ಯಾಕಂದ್ರೆ ಸುಮ್ಮನೆ ಇಲ್ಲ ಗೊಬ್ಬರ ಹಾಕಿ ಅದಕ್ಕೆ ನಾವು ಸಾಕ್ತಾ ಇರ್ಬೇಕಾಗತ್ತೆ. ಸರ್, ಅಲ್ಲಿ ನೋಡ್ತಾ ಬಂದೆ, ಅದೆಲ್ಲ ಬೇರೆ ತರ ಇದೆ. ಇದೊಂಥರ ಡಿಫ್ರೆಂಟ್ ಆಗಿ ರೆಡ್ ಕಲರ್ ಇದೆ ಇದು ಆಕ್ಚುಲಿ. ಸರ್ ಇದು ಇವೆಲ್ಲ ತೋಟ ಎಲ್ಲ ಬಂದು ಬರಿ ಅಂತ, ಅದು ಎಲ್ಲೋ ಕಲರ್ ಬರ್ತದೆ. ಒಂಥರ ನೀವೆಲ್ಲ ರಾಶಿ ಹಾಕ್ಬಿಟ್ರೆ ಎಲ್ಲ ಚಿನ್ನದ ರಾಶಿ, ಚಿನ್ನದ ರಾಶಿ, ಚಿನ್ನದ ರಾಶಿ ಕಣ್ಣಂಗೆ ಯಾರು ನೋಡಿದ್ರೆ ಏನಪ್ಪಾ ಎಲ್ಲ ಚಿನ್ನದ ರಾಶಿ ಇದೆ ಅಂತ. ಇದು ಬಂದು ಎಲೈಟ್ ಅಂತ, ಎಲೈಟ್ ಮತ್ತೆ ಕಣಿಜ್ ಅಂತ ಇನ್ನೊಂದು ವೆರೈಟಿ ಬರುತ್ತೆ. ಓಕೆ. ಇವೆರಡು ಕೆಂಪು ರೆಡ್ ಬರುತ್ತೆ ಇವು. ಆ ಕಣಿಜು ತುಂಬಾ ಸ್ಟ್ರಾಂಗ್ ಇರತ್ತೆ ಕಾಯಿದು. ಬರೀ ಒಂದ್ 8 ದಿನ ಇದ್ರೆ ಅದೊಂದ್ 15 ದಿನ ಇರುತ್ತೆ. ಓಕೆ. ಬಟ್ ಟೇಸ್ಟ್ ಅದು ಚೆನ್ನಾಗಿರುತ್ತೆ, ಬಟ್ ಬರೀ ತುಂಬಾ ರುಚಿಯಾಗಿರುತ್ತೆ. ಇದು ರುಚಿ ಕಡಿಮೆ. ಇದು ಎಲೈಟ್ ಇದು. ಇದು ನೀವು ಕೆಂಪಗಾಗಿರೋ ತಿನ್ನಕ್ ಆಗಲ್ಲ. ಇದು ಕೆಂಪಗಾಗದೆ ತಿನ್ನಕ್ಕಾಗಲ್ಲ, ಕೆಂಪಗಾಗಿರತ್ತೆ ತಿನ್ನಕ್ ಆಗಲ್ಲ. ಇದು ತುಂಬಾ ಹೋಗಿರುತ್ತೆ. ಈ ಕಾಯಿ ಏನಾಗತ್ತಂದ್ರೆ ಇದ್ರಲ್ಲೇ ಹಣ್ಣಾಗತ್ತೆ, ಹಣ್ಣಾಗ್ಬಿಟ್ಟು ಕಪ್ಪಗೆ ಹಣ್ಣಾಗತ್ತೆ. ಇದು ನಮ್ದು ಜಮುನೇಳೆ ಹಣ್ಣಾಗತ್ತೆ ನೋಡಿ. ಹೌದು, ಕಪ್ಪು ಜಮುನೇಳೆ ರೆಡ್ ಆಗಿದ್ದು ಹೆಂಗ ಕಪ್ಪಕ್ಕೆ ಹಣ್ಣಾಗತ್ತೆ ಆ ತರ ಹಣ್ಣಾಗತ್ತೆ. ಹಣ್ಣಾದಾಗ ತಿಂದಾಗ ತುಂಬಾ ಸಿಹಿ ಇರುತ್ತೆ. ಇವೆಲ್ಲ ಗಿಡದಲ್ಲಿ ಹಣ್ಣಾಗ ತಿಂದ್ರೆ ತುಂಬಾ ಟೇಸ್ಟ್ ಆಗುತ್ತೆ. ನಾವೇ ತೆಗೆದು ಏನಾಗತ್ತಂದ್ರೆ ನಮ್ಗ್ ಕೆಲವು ಏರಿಯಾಗಳಿದಾವೆ. ಈ ಲೇಪಾಕ್ಷಿ ಅಂತ ಆಂಧ್ರದಲ್ಲಿ ಇದೆ. ಆ ಲೇಪಾಕ್ಷಿ ಪಕ್ಕದಲ್ಲಿ ಆ ಕಡೆ ಬರೋರ್ಗೆ ಈ ಆಂಧ್ರದಲ್ಲಿ ತುಂಬಾ ರೆಡ್ ಇಷ್ಟ ಪಡ್ತಾರೆ. ಅವ್ರೆಲ್ಲ ರೆಡ್ ಜಾಸ್ತಿ ತಿಂತಾರೆ. ನಮ್ ಕರ್ನಾಟಕ, ತಮಿಳ್ನಾಡು ಈ ಕಡೆ ಹೋದ್ರೆ ಬರೀ ಎಲ್ಲೋ ತುಂಬಾ ಆಂಧ್ರದಲ್ಲಿ ಸ್ವಲ್ಪ ರೆಡ್ ಬೇಕಂತ ಹೇಳಿ ಅವರು ಆಂಧ್ರದಲ್ಲಿ ಜಸ್ಟ್ ನಾವು ಶಾಂಪಲ್ ಒಂದೊಂದು ಗಿಡ ಎಲ್ಲ ವೆರೈಟಿ ಇದೆ. ಬೆಸ್ಟ್ ಆಯ್ತು. ಇದು ಮೇಲ ಎರಡು ಅವೆಲ್ಲ ಮೇಲ್ ಸರ್, ಮೇಲ್ ಅಲ್ವಾ? ಅದೇನು ಬಂದೇ ಇಲ್ಲ ಆ ಕಡೆ ಗಿಡ. ಮೇಲೂ ಅಲ್ಲ ಫಿಮೇಲ್ ಅಲ್ಲ, ಸದ್ಯಕ್ಕೆ ಅದು ಹೂವನು ಇಲ್ಲ, ಕಾಯಿ ಇಲ್ಲ. ಓಕೆ. ಮತ್ತೆ ಆ ಕಡೆ ಇನ್ನೊಂದು ವೆರೈಟಿ, ಅದು ಹಾಸ್ಟೆಲ್ ಇದೆ, ಅದೊಂದು ಕಾಯಿ ತೋರಿಸಿ ಆ ಕಡೆದಾ? ಸರ್, ಈಗ ಅದೇ ಆಗ್ಲೇ ನಾನು ಮಾತಾಡ್ತಾ ಇದ್ದೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಪ್ರಮಾಣದಲ್ಲಿ ನಮ್ದು ದಕ್ಷಿಣ ಭಾರತದಲ್ಲಿ ಬೆಳೀತಾ ಇದ್ದಾರೆ ಖರ್ಜೂರನ. ಹಾಗಾಗಿ ಮಾರ್ಕೆಟಿಂಗ್ ಸಮಸ್ಯೆ ಸ್ವಲ್ಪ ಆಗಿದೆ. ಫ್ಯೂಚರ್ ಅಲ್ಲಿ ಸ್ವಲ್ಪ ಜಾಸ್ತಿ ಜನ ರೈತರು ಬೆಳೆದ್ರು ಅಂತ ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ಬೋದಾ ಇಲ್ಲಿಂದ? ಸರ್, ನನ್ಗೆ ಗೊತ್ತಿರೋಂಗೆ ಎಕ್ಸ್ಪೋರ್ಟ್ ಮಾಡೋಂತ ಅವಶ್ಯಕತೆನೇ ಇಲ್ಲ. ನಮ್ ಇಂಡಿಯಾದಲ್ಲಿ ನಮಗಿರೋ ಪಾಪ್ಯುಲೇಷನ್ಗೆ 1-2 ಜನ, 100ಕ್ಕೆ 1-2 ಜನ ಖರ್ಜೂರ ತಿಂದ್ರೆ ಸಾಕು. ಇನ್ನು 1000 ಎಕರೆ ಖರ್ಜೂರ ಬೆಳೆದ್ರು ನಮ್ಗೆ ಇಲ್ಲೇ ಓನ್ ಮಾರ್ಕೆಟ್ ಇದೆ. ಇಂಡಿಯಾ ಮಾರ್ಕೆಟ್ ನಮ್ದು ದೊಡ್ಡ ಮಾರ್ಕೆಟ್ ಇಂಡಿಯಾ, ಪ್ರತಿಯೊಂದಕ್ಕೂ. ಹೌದು, ಎಲ್ಲೂ ಹೋಗುವಂತ ಇಲ್ಲ. ನಾವ್ ಬೇರೆ ಕಡೆ ತರಿಸ್ತೀರ, ನಮ್ಗೆ ನಾವೇ ತಿಂದ್ಕೊಂಡ್ರೆ ಸಾಕಲ್ಲ. ಹೌದು, ಅಂದ್ರೆ ಜನರಿಗೆ ಕನ್ಸ್ಯೂಮ್ ಮಾಡೋದೇ ಮೇನ್ ಆಗಿದೆ. ಅದೇನಾಗ್ತಾ ಇದೆ ಸರ್, ಇದನ್ನ ಪಾಪ ಇವಾಗಲೂ ಬೆಂಗಳೂರಿಂದ ಬರೋರು ಕೆಲವರೆಲ್ಲ ತಗೊಂಡೋಗಿ ತಿಂತಾರೆ ನೋಡಿ. ಅದೇ ಬೇರೆ ಇದೆ, ಅಂತ ಜನನೇ ಬೇರೆ ಇದಾರೆ. ಉಳಿದವರು ಇಲ್ಲ. ಸ್ವಲ್ಪ ಈ ನಡುವೆ ರೂಢಿ ಆಗ್ತಾ ಇದೆ. ಕೆಲವ್ರಿಗೆ ಇನ್ನ ಅದು ಏನಂತ ಗೊತ್ತೇ ಇಲ್ಲ. ಈಗ ಈ ಬರ್ಗಿದು ಹಣ್ಣೇನಾದ್ರು ಕೊಟ್ರೆ, ಅಂದ್ರೆ ನಾವು ತೋಟದಿಂದ ಕಿತ್ತಿದ್ ಕೊಟ್ರೆ, ಇದು ಖರ್ಜೂರ ಅಂದ್ರೆ ನಂಬೋದು ಇಲ್ಲ. ಹೌದು, ಅಲ್ಲ ಗೊತ್ತಿಲ್ಲ ಸರ್ ಖರ್ಜೂರ. ಯಾಕಂದ್ರೆ ಬರೀ ಡ್ರೈ ಫ್ರೂಟ್ ನೋಡಿ ಖರ್ಜೂರ ಹಿಂಗಿರತ್ತ ಅಂತಾರೆ, ಇದ ಖರ್ಜೂರ ಅಂತಾರೆ ಪಾಪ. ಹೌದು ಹೌದು. ಮರ ನೋಡಿದ್ರೆ ಏನು ಈಚಲ್ ಮರ ಹಿಂಗ ಹಾಕಿದ್ದಾರೆ ಅಂತಾರೆ, ಗೊತ್ತಿಲ್ಲ. ಹೌದು ಸರ್, ಈಗ ರಿಸ್ಕ್ ಫ್ಯಾಕ್ಟರ್ ಮುಂದೆ ಹೋಗೋಣ. ರೈತರಿಗೆ, ಈಗ ರೈತರು ನಾನು ಆಗ್ಲೇ ಹೇಳ್ದಾಗೆ ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು ಅಂತ ಅಂದ್ರೆ ರಿಸ್ಕ್ ಫ್ಯಾಕ್ಟರ್ ಎಲ್ಲಾನು ಹೇಳಿ ಸರ್, ಒಂದು ಸಜೆಷನ್ ಕೊಡಿ ಸರ್. ಖರ್ಜೂರ ಒಳ್ಳೆ ಬೆಳೆ, ಅದ್ರಲ್ಲಿ 2 ಮಾತಿಲ್ಲ. ಬಟ್ ಏನಂದ್ರೆ ಒಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ, ಇವಾಗ ಇರೋದ್ರಲ್ಲಿ ಖರ್ಜೂರ ಎಲ್ಲರೂ ಬೆಳೆಯಕ್ಕಾಗಲ್ಲ, ದುಡ್ಡಿರೋ ಶ್ರೀಮಂತರು ಮಾತ್ರ ಬೆಳಿಬಹುದು ಅನ್ನೋದು ಒಂದು ಇದಿದೆ. ಲೇಬರು ಕಮ್ಮಿ ಇದೆ, ಮೇಂಟೆನೆನ್ಸು ಕಮ್ಮಿ ಇದೆ. ನಮ್ಮ ಇಂಡಿಯಾದಲ್ಲಿ ಖರ್ಜೂರ ಬೆಳೆಗೆ ಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ನಮಗೆ ಹವಾಮಾನ. ಅಂದ್ರೆ ಹೆವಿ ಟೆಂಪರೇಚರ್ ಇರಬೇಕು. ಕನಿಷ್ಠ 40 ಮೇಲೆ ಟೆಂಪರೇಚರ್ ಇದ್ರೆ ಅಲ್ಲಿ ಖರ್ಜೂರ ಬೆಳಿಬಹುದು. ಇವಾಗ ನಾನು ಹೇಳಿದ್ನಲ್ಲ, ಅವಾಗಲೇ ಮಧ್ಯದಲ್ಲಿ ಒಂದ್ಸರಿ ಹೇಳಿದೆ, ನಮ್ ಕಡೆ ಸಹ ಮೊದ್ಲು ಮಳೆ ಬರ್ತಾ ಇರ್ಲಿಲ್ಲ, ತುಂಬಾ ಬಿಸಿಲು, ಒಂಥರ ಬರಗಾಲ ಪ್ರದೇಶ. ನಾವ್ ಗಿಡ ಹಾಕ್ದಾಗ್ಲಿಂದ ಯಾವಾಗ್ಲೂ ಮಳೆ ಬರ್ತಾ ಇದೆ. ಫುಲ್ ಎಲ್ಲ ಮೇ ಜೂನ್ ಅಲ್ಲಿ ಮಳೆ ಬಂದು ಮಲೆನಾಡು ಆಗ್ಬಿಟ್ಟಿದೆ ನಮ್ದು, ಆಯ್ತಾ? ಆತರ ಮಳೆ ಸೀಸನ್ ಅಲ್ಲಿ ಮಳೆ ಜಾಸ್ತಿ ಬಂದಾಗ ನಾವು ಪ್ರಕೃತಿ ಮುಂದೆ ನಾವು ಮನುಷ್ಯರು ನಾವೇನು ಮಾಡಕ್ಕಾಗಲ್ಲ. ಅದಕ್ಕೆ ಅದು ಪ್ರಕೃತಿ ಕೈಯಲ್ಲಿದೆ, ನಮ್ ಕೈಲಿಲ್ಲ. ಅದೊಂದು ಬಿಟ್ಬಿಟ್ರೆ, ಎರಡನೇದು ಈ ಮರಗಳು ಏನ್ ಕಷ್ಟ ಇದೆ ಅಂದ್ರೆ ಸರ್, ಮಾರ್ಕೆಟಿಂಗ್ ಮೈನ್ ಪ್ರಾಬ್ಲಮ್ ಇದೆ. ಇನ್ನ ಖರ್ಜೂರಕ್ಕೆ ಅಂತೇಳಿ ಮಾರ್ಕೆಟ್ ಎಲ್ಲೂ ಇಲ್ಲ. ಎಲ್ಲೋ ಒಂದ್ಸರಿ ಚೆನ್ನೈಗೆ ಹೋಗಿದ್ವಿ. ಚೆನ್ನೈಗೆಲ್ಲ ಎಲ್ಲ ಗುಜರಾತ್ ಇಂದ ಎಲ್ಲ ಬಂದು ಹೆವಿ ರೈನ್ ಆ ಕಡೆ ಆಗ್ಬಿಟ್ಟು ಎಲ್ಲಾ ಗಾಡಿಗಳು ಎಲ್ಲ ನಿಂತೋಗ್ಬಿಡ್ತು. ಅಲ್ಲೂ ಹಾಕ್ಬಿಟ್ಟು ಬಂದ್ರೆ 8 ದಿನ ಆದ್ರೂ ದುಡ್ಡು ಬರ್ಲಿಲ್ಲ. ಅವ್ರು ಏನ್ ರೇಟ್ ಹಾಕ್ತಾರಂತ ಗೊತ್ತಾಗಲ್ಲ, ಆಯ್ತಾ? ಚೆನ್ನೈ ಒಳ್ಳೆ ಮಾರ್ಕೆಟ್ ಇದೆ, ಬಟ್ ಅವ್ರ ರೇಟು ನಾವ್ ಇಲ್ಲಿಂದ ಬಾಕ್ಸ್ ತಗೊಂಡು ನಮ್ಗೆ ಅದು ಇದಾಗಲ್ಲ. ಇನ್ನ ಅಷ್ಟು ದಿನ ಬದುಕುತ್ತ ಅದು 15 ದಿನ ಅದು ಏನಾಯ್ತು ಸರ್, ಅದು ಏನಾಯ್ತಂದ್ರೆ ಗುಜರಾತ್ ಇಂದ ಬಂತದು. ಅದು ಕಾಯಿ ಬಂದ ತಕ್ಷಣ
ವಿಪರೀತ ಮಳೆ. ಡೆಲ್ಲಿ, ಬಾಂಬೆ, ಚೆನ್ನೈ, ಬೆಂಗಳೂರು ಎಲ್ಲ ಕಡೆನೂ ಮಳೆ ಬಂದು ಎಲ್ಲ ನಿಂತೋಯ್ತು. ಮೋಸ್ಟ್ಲಿ 26 ಅಂದ್ರೆ 23ರಲ್ಲಿ ಹಾ. 23ರಲ್ಲಿ ಹ್ಮ್. ವಿಪರೀತ ಮಳೆ ಬಂದು ಎಲ್ಲಾ ಗಾಡಿಗಳು ಎಲ್ಲಿ ಸ್ಟಕ್ ಆಗೋಯ್ತು. ಆ ಕಾಯಿಯ ಗುಜರಾತ್ ಇಂದ ಬರೋದು ಏನಾಗತ್ತಂದ್ರೆ ಅವ್ರು ಮೊದ್ಲು ಕಟಿಂಗ್ ಮಾಡ್ತಾರೆ, ಅವ್ರು ಸ್ವಲ್ಪ ಬೇಗ ಹಣ್ಣಾಗಿಸ್ತಾರ ಅವ್ರು ಏನೋ ಮಾಡಿ. ಅದು ಬಂದಾಗ ಸ್ವಲ್ಪ ಒಗರು ಇರತ್ತೆ, ಟೇಸ್ಟ್ ಇರಲ್ಲ ಅದು. ಅದು ಬಂದು ಮಾರ್ಕೆಟ್ ಬಂದು ನಿಲ್ತು. ಅಂಗಡಿಯಲ್ಲಿ ನಿಂತೋಯ್ತು, ಲಾರಿಯಲ್ಲಿರೋದು ಲಾರಿಯಲ್ಲಿ ನಿಂತೋಯ್ತು. ಯಾರೋ 10-15 ಕೆಜಿ ತಗೊಂಡೋಗಿ ಬಾಕ್ಸ್ ಮಾರ್ತಾರಲ್ಲ, ಈ ಬಾಂಬೆಗೆ ಹೋಗೋವಾಗ ಮಾರ್ಕೆಟ್ ಇಂದ ಅಲ್ಲಿಂದ ತಗೊಂಡ್ ಬಂದ್ಬಿಟ್ರು. ಬಾಕ್ಸ್ 600-700 ರೂಪಾಯಿ 10 ಕೆಜಿ ಬಾಕ್ಸ್. ಅದು ಅಂಗಡಿಯಲ್ಲಿ ಹೋದಾಗ ಸಾಮಾನ್ಯವಾಗಿ ಚಿಲ್ಲರೆ ಅಂಗಡಿ ಹಳ್ಳಿಗಳ ಕಡೆ ನಮ್ಮ ಲೋಕಲ್ ಅಲ್ಲಿ 1-2 ತಿಂದೆ ತಗೊಂತಾರೆ. ಅದು ತಿನ್ನಕ್ ಚೆನ್ನಾಗಿಲ್ಲ. ಯಾವಾಗ ತಿನ್ನಕ್ ಚೆನ್ನಾಗಿಲ್ವೋ ಅಂಗಡಿಯಲ್ಲೇ ಮಾರ್ಕೆಟ್ ಎಲ್ಲ ನಿಂತು ಆ ಏಟ್ ನಮಗೂ ಬಿತ್ತು. ಅಯ್ಯಯ್ಯೋ. ಅದಕ್ಕೆ ನಾವೇನ್ ಮಾಡಿದ್ವಿ, ಮಾರ್ಕೆಟ್ಗೆ ಎಲ್ಲೂ ಕಳಿಸ್ತಾ ಇಲ್ಲ. ಅವರಾಗಿ ನಮ್ಗೆ ಗೊತ್ತಿರೋರು ಇದಾರೆ, ಅವ್ರು ಬಂದು ಇಲ್ಲಿ ಅವರಾಗ ತಕೊಂಡೋದ್ರೆ ಕೊಡ್ತಿದ್ದೀರಾ, ಬೇರೆ ಯಾರಿಗೂ ಕೊಡಲ್ಲ. ಅಂದ್ರೆ ನೀವು ಹೇಳ್ತಿರೋದೇನು, ಮಾರ್ಕೆಟ್ ಅಂತ ನಂಬ್ಕೊಳಕ್ ಆಗಲ್ಲ, ಡೈರೆಕ್ಟ್ ಸೆಲ್ಲಿಂಗ್, ಡೈರೆಕ್ಟ್ ಸೇಲ್ ಮಾಡದೆ ಒಳ್ಳೆ ಆಪ್ಷನ್ ಇದು. ಅದೊಂದು ಆಧಾರ. ನಿಮ್ಮ ಸರೌಂಡಿಂಗ್ ಸಿಟಿಲೇ ಮಾಡ್ಬೋದಾ? ಸರ್ ನಾವ್ ಏನೋ ಬೆಂಗಳೂರು ಟ್ರೈ ಮಾಡ್ಲಿಲ್ಲ. ನಾವು ಬೆಂಗಳೂರಲ್ಲಿ ಇನ್ನ ಒಂದ್ ಸಾರಿ ಕೂಡ ಹೋಗಿಲ್ಲ. ಯಾಕಂದ್ರೆ ನಾವು ಸದ್ಯಕ್ಕೆ ಇವಾಗ ಇದು ಸೇರಿಸಿ ಇದು ಬಿಟ್ರೆ ಮೊನ್ನೆ 3 ವರ್ಷ ಆಯ್ತು. ಒಂದ್ಸಾರಿ ಟ್ರೈ ಮಾಡಿದ್ವಿ ಎಲ್ಲ ಮಾರ್ಕೆಟ್ ನೋಡ್ಬೇಕಂತ ಚೆನ್ನೈಯಲ್ಲಿ ಹೋಗ್ಬಿಟ್ಟು ಬಂದು ನೋಡಿದ್ವಿ. ಒಂದ್ಸಾರಿ ಅಲ್ಲಿ ಹೋಗ್ಬಿಟ್ಟು ಮಾಡಿದ್ವಿ. ಅದ್ ಬಿಟ್ರೆ ಎಲ್ಲ ಇಲ್ಲೇ ತಗೊಂಡ್ ಹೋಗ್ತಾ ಇದ್ರೆ ಅದಕ್ಕೇನೋ ಅಷ್ಟು ತಲೆ ಕೆಡಿಸ್ಕೊಂತ ಇಲ್ಲ. ಓಕೆ ಸರ್, ಈಗ ರಿಸ್ಕ್ ಅಂತ ಬಂದಾಗ ಲೇಬರ್ ರಿಸ್ಕ್ ಏನಿರುತ್ತೆ ಸರ್? ಲೇಬರ್ ರಿಸ್ಕ್ ಸರ್ ಇಂಪಾರ್ಟೆಂಟ್. ಒಂದು ಗಿಡಕ್ಕೆ ಒಂದು ಹುಳ ಬರುತ್ತೆ, ಕೆಂಪು ತಲೆ ಹುಳ ಬರುತ್ತೆ. ಅದು ಬಿದ್ದಾಗ ಗೊತ್ತಾಗಲ್ಲ, ಅದು ಬಿದ್ರೆ ಮರ ಹೊಟ್ಟೋಗುತ್ತೆ. ನಾವ್ ಏನು ಮಾಡಕ್ಕಾಗಲ್ಲ. ಆ ಹುಳ ಬಿದ್ರ ಅಂದ್ರೆ ಮರ ಹೋಯ್ತದು. ನಾವು ಸ್ವಲ್ಪ ಬೇಗ ನೋಡ್ಕೊಂಡು ಉಳಿಸ್ಕೊಂಡ್ರು ಅದು ಮರ ಹಂಗೆ ಇರುತ್ತೆ, ಬಟ್ ಈಲ್ಡ್ ಬರಲ್ಲ, ಕಾಯಿ ಬರಲ್ಲ, ಅದು ಹೊಟ್ಟೋಗತ್ತದು. ಅದು ಬಿಟ್ರೆ ಲೇಬರ್ದೇ ರಿಸ್ಕ್ ಇರೋದು. ಯಾಕಂದ್ರೆ ಮರ ಇದು ತೆಂಗಿನ ಮರದಂಗೆ ಬೆಳೀತಾ ಹೋಗುತ್ತೆ. ತೆಂಗಿನ ಮರದಂಗೆ ಬೆಳೀತಾ ಹೋದಾಗ ಮರದಲ್ಲಿ ನೋಡಿ ಮುಳ್ಳು ನೋಡಿ ಹೆಂಗಿದೆ ನೋಡಿ, ಒಳ್ಳೆ ಸೂಜಿ ತರ ಇದಾವೆ. ಆ ಮುಳ್ಳು ತೆಗಿಬೇಕು, ಪಾಲಿಶ್ ಮಾಡೋದು, ಈ ಕೊನೆ ಕಟ್ಟೋದು, ಮೆಸ್ ಆಗೋದೆಲ್ಲ ಇದೆ ನೋಡಿ. ಇದು ತುಂಬಾ ಹೆವಿ. ಯಾಕಂದ್ರೆ ಒಳ್ಳೆ ಮಾರ್ಚ್ಗೆ ಸ್ಟಾರ್ಟ್ ಆಗತ್ತೆ ಕೆಲಸ. ಫೆಬ್ರವರಿ ಮಾರ್ಚಿಗೆ ಸ್ಟಾರ್ಟ್ ಆಗುತ್ತೆ. ಜುಲೈ ಆಗಸ್ಟ್ 15-20 ತನಕ ಇರುತ್ತೆ. ಜುಲೈ ಆಗಸ್ಟ್ ಅಲ್ಲಿ ನಮ್ಗೆ ಸ್ವಲ್ಪ ಟೆಂಪರೇಚರ್ ಕಮ್ಮಿ ಇರುತ್ತೆ. ಉಳಿದಿರೋ 4 ತಿಂಗಳು ತುಂಬಾ ಬಿಸಿಲಿರುತ್ತೆ. ಆ ಬಿಸಿಲಲ್ಲಿ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಹೌದು. ಆ ಟೈಮಲ್ಲಿ ಈ ಮರ ಹತ್ತಿ ಮಾಡೋದಿದೆ ನೋಡಿ. ಯಾಕಂದ್ರೆ ಇನ್ನೊಂದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಮರ ಹತ್ತಿ ಕೆಲಸ ಮಾಡೋದಿದೆ ತುಂಬಾ ರಿಸ್ಕ್ ಇದೆ ಸರ್. ಬೇಸಿಗೆ ಕಾಲ ಒಂದು ಮರ ಯಾರು ಹತ್ತಲ್ಲ. ಬೇರೆ ಕೆಲಸ ಇದೆ, ಯಾರೋ 100, 500 ಆಗೋ 600 ರೂಪಾಯಿ ಕೊಟ್ಟು, ಇಲ್ಲ 200 ರೂಪಾಯಿ ಜಾಸ್ತಿ ಕೊಟ್ಟು ಒಂದು ಏನೋ ಕೆಲಸ ಮಾಡ್ಬೋದು. ಈ ಕೆಲಸ ಹಂಗಾಗಲ್ಲ. ಈ ಕೆಲಸ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಅನುಭವ ಇರೋರೇ ಬೇಕಿದಕ್ಕೆ. ಇಲ್ಲಿ ಯಾರು ಸಿಗಲ್ಲ. ನಮ್ದು ಒಂದೇ ಬೆಳೆ ಆಗಿರೋದು, ಯಾರು ಗೊತ್ತಿರಲ್ಲ, ಹೊಸ ಬೆಳೆ ಯಾರಿಗೂ ಗೊತ್ತಿರಲ್ಲ. ಅದಕ್ಕಾಗ್ಬಿಟ್ಟು ಇದೆಲ್ಲ ಇದು ಗೊತ್ತಿರೋರೇ ಬೇಕು ಅಂದಾಗ ಕಷ್ಟ ಆಗ್ತಾ ಇದೆ. ಅವ್ರಿಗೆ ಏನಾದ್ರು ಸಮಸ್ಯೆ ಆಗತ್ತಾ? ಏನು ಲೇಬರ್ಗೆ ಈಗ ಕೆಲಸ ಮಾಡುವಾಗ ಸಮಸ್ಯೆ ಅಂದ್ರೆ ಮರ ಹತ್ತಿಬೇಕಂದ್ರೆ ಮರ ಹತ್ತಕ್ ಬರಲ್ಲ, ಜಾಸ್ತಿ ಜನ ಮರ್ತೋಗಿದ್ದಾರೆ. ಇವಾಗ ತೆಂಗಿನ ಮರ ಆ ಕಡೆ ಇರೋಂತವ್ರಿಗೆ ಇದಿರಲ್ಲ. ಅಲ್ಲೂ ಕೂಡ ತೆಂಗಿನ ಮರ ಕೂಡ ಯಾರೋ ಕೊಟ್ಟು ಮರಕ್ಕೆ ಇಷ್ಟು ಅಂತ ಕೊಟ್ಟು ಕಾಯಿ ಕೀಳಿಸ್ತಾರಂತೆ. ನಾನು ಕೇಳಿದ್ರು. ಈ ಮರಗಳು ತೆಂಗಿನ ಮರ ತಂಗ ಕೂಡ ಇರಲ್ಲ. ಇವೊಂಥರ ಎಲ್ಲ ಹತ್ತಿ ಮರ ಹತ್ಬಿಟ್ಟು ಎಲ್ಲ ಮರದ ಮೇಲೆ ಕೆಲಸ, ಬರೀ ಕಾಯಿ ಕೀಳೋದಲ್ಲ, ಇದು ಮರದ ಮೇಲೆ ಕೆಲಸ ಮಾಡ್ಬೇಕಾಗತ್ತೆ. ನಾನು ಕೆಲವೊಂದು ಗಲ್ಫ್ದು ವಿಡಿಯೋಸ್, ಖರ್ಜೂರ ಅವ್ರು ಹೇಗೆ ಕೃಷಿ ಮಾಡ್ತಾರೆ ಅಂತ ಡಾಕ್ಯುಮೆಂಟರಿ ನೋಡ್ತಾ ಇದ್ದೆ. ಅದರಲ್ಲಿ ಕೆಲವರು ಮಷಿನರಿ ಯೂಸ್ ಮಾಡ್ತಾರೆ. ಹೌದು ಸರ್. ಕಟಾವು ನಮ್ಮಲ್ಲಿ ಆ ಪ್ರಯತ್ನ ಮಾಡಕ್ ಆಗಲ್ವಾ ಸರ್? ಮಾಡ್ಲೇಬೇಕಾಗತ್ತೆ. ನಾವು ಬೆಳೆದ್ಬಿಟ್ಟಿದ್ದೀವಿ, ಬಂಡವಾಳ ಹಾಕ್ಬಿಟ್ಟಿದ್ದೀವಿ. ಇವಾಗ ಸದ್ಯಕ್ಕೆ ಮರ ಹತ್ತಿ ಇಳಿಯಕ್ ಆಗ್ತಾ ಇದೆ, ಮಾಡ್ತಾ ಇದೀವಿ. ಮರ ಇನ್ನ ಮೇಲಕ್ ಹೋಗತ್ತೆ ಅಂದಾಗ ನಾವು ಇವಾಗ ಯಾಕಂದ್ರೆ ನಮ್ದು ಇದು 4 ಎಕರೆನೇ ಎಲ್ಲ ಪಕ್ಕದಲ್ಲಿ ಇನ್ನ ಒಂದು 70-80 ಎಕರೆ, ಸುಮಾರು 100 ಎಕರೆ ಇದೆ. 100 ಎಕರೆ ಅಂದಾಗ ನಾವು ಎಲ್ಲ ಜನರು ನಂಬ್ಕೊಂಡು ಮಾಡಕ್ ಹೋಗಲ್ಲ. ಮರ ಮೇಲಕ್ ಹೋದಾಗ ಮಿಷನರಿ ಯೂಸ್ ಮಾಡ್ಬೇಕಾಗತ್ತೆ. ಅದೇ ಈ ಸಾರಿ ಹೋಗ್ಬೇಕಾಗತ್ತೆ. ಆಗಿಲ್ಲ, ಗುಜರಾತ್ ಇಲ್ಲ ಬೇರೆ ಔಟ್ ಆಫ್ ಹೋಗ್ಬಿಟ್ಟು ನೋಡ್ಕೊಂಡ್ ಮುಂದೆ ಏನ್ ಮಾಡ್ಬೇಕಂತ ಈ ಬೆಳೆ ಆಗೋದ್ಮೇಲೆ ಎಲ್ಲ ಅದ್ರ ಮೇಲೆ ಮತ್ತೆ ಮೆಷಿನರಿ ಮೇಲೆ ಒಂದು ಭರವಸೆ ಇಡ್ಬೋದು. ಇಡ್ಲಿ ಸರ್, ನಾವು ಮ್ಯಾನ್ ಪವರ್ ಮೇಲೆ ತುಂಬಾ ಕಷ್ಟ ಆಗ್ತಾ ಇದೆ. ಆಗಲ್ಲ ಇನ್ ಮುಂದೆ ಮತ್ತೂ ಕಷ್ಟ, ತುಂಬಾ ಕಷ್ಟ ಅಲ್ಲ. ಎಲ್ಲಾ ರಂಗಗಳಲ್ಲೂ ಅಷ್ಟೇ. ಏನ್ ನಾವು ಜನನ್ನ ನಂಬ್ಕೊಂಡು ನಾವು ಕೆಲಸ ಮಾಡ್ಬೇಕಂತ ಹೋಗ್ತೀವಿ, ತುಂಬಾ ಕಷ್ಟ ಆಗತ್ತೆ. ನಾವು ಮಾಡಕ್ ರೆಡಿ ಇದ್ರೆ ಒಂದ್ ಮಟ್ಟಿಗೆ ನಾವು ಅಲ್ಲಿದ್ದು ಮಾಡ್ತೀವಿ, ಎಲ್ಲಾ ಒಟ್ಟೋದು ನಾವು ಮಾಡ್ತೀವಿ ಅನ್ನೋಗಿದ್ರೆ ಮಾತ್ರ ಈ ಬೆಳೆ ಆಗತ್ತೆ. ನಾವು ಬರೀ ಕೂಲಿಯವ್ರನ್ನ ನಂಬ್ಕೊಂಡು ಎಲ್ಲೋ ಇದು ಮಾಡಿಸ್ತೀವಿ. ನಾವು ಬೆಂಗಳೂರಿದ್ದು ವಾರಕ್ಕೊಂದ್ಸವ್ರ ಎಲ್ಲ ಆಗೋದೇ ಇಲ್ಲ ಸರ್. ಅಂದ್ರೆ ನೀವು ಲೇಬರ್ ಸಮಸ್ಯೆ ಫೇಸ್ ಮಾಡಿದ್ರಿ? ಫೇಸ್ ಮಾಡಲೇಬೇಕು ಸರ್. ಓಕೆ. ಒಂದು
ಒಂದು ತಿಂಗಳು ಕೆಲಸ ಮಾಡಿದ್ರೆ ಮರ ತಿಳಿದ್ಬಿಟ್ರೆ ಒಂದು 10 ಮರ ತಿಳಿದ್ರೆ ಎಲ್ಲ ಕಾಲೆಲ್ಲ ಇಟ್ಬಿಟ್ಟಿದೆ ಅಂತ ಓಡೋಗ್ತಾರೆ. ಹಾ ಈಗ ಒಂದು 10 ಎಕರೆ ಜಾಗ ಇರುವಂತ ಮನುಷ್ಯ 10 ಎಕರೆನೂ ಖರ್ಜೂರ ಹಾಕೋ ಬದಲು 1 ಎಕರೆ ಒಂದೊಂದು ಬೆಳೆ ಹಾಕಿದ್ರೆ ವರ್ಕೌಟ್ ಆಗ್ಬೋದಲ್ವಾ ಸರ್? ಇವಾಗ ಈ ಎಲ್ಲಾನು ಜನ ಏನಾಗಿದೆ ನಿಮ್ಮ ಈ ಯೂಟ್ಯೂಬ್ಗಳು ಎಲ್ಲ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತಾರೆ. ನೀವು 10 ಗುಂಟೆಯಲ್ಲಿ 10 ಲಕ್ಷ ತಿಂಗಳಿಗೆ, ವರ್ಷಕ್ಕೆ 1 ಕೋಟಿ. ಟಿವಿಗೆಲ್ಲ ಮಾತ್ರ ಅವೆಲ್ಲ ಸರ್ ಪ್ರಾಕ್ಟಿಕಲ್. ಅಗ್ರಿಕಲ್ಚರ್ ಅಲ್ಲಿ ಮಾತ್ರ ಪ್ರಾಕ್ಟಿಕಲ್ಲೇ ಬೇರೆ, ಥಿಯರಿನೇ ಬೇರೆ. ತುಂಬಾ ಕಷ್ಟ ಇದೆ. ಟಿವಿಯಲ್ಲಿ ನಾವು ಯೂಟ್ಯೂಬ್ಗಳಲ್ಲಿ ನೋಡಿದಷ್ಟು ಅಗ್ರಿಕಲ್ಚರ್ ಅಲ್ಲಿ ಯಾವುದು ಇದಿಲ್ಲ ಸರ್. ತುಂಬಾ ಪ್ರಾಕ್ಟಿಕಲ್ ಆಗಿ ಮಾಡಕ್ ಹೋದಾಗಲೇ ಕಷ್ಟ ಕೊಡು. ನೋಡಿದಾಗ ತುಂಬಾ ಕಂಬ ಕಾಯಿ ತುಂಬಾ ಸಿಹಿ ಕರೆಕ್ಟ್. ಬಟ್ ಆ ಕಾಯಿ ಬರ್ಬೇಕಾದ್ರೆ ಗಿಡ ಆಗ್ಬೇಕಾದ್ರೆ ಎಷ್ಟು ಶ್ರಮ ಎನ್ನೋದು ಅದು ನಾವು ಕೈಯಿಂದ ಮಾಡ್ದಾಗ ಗೊತ್ತು. ಒಂದು ಮುಳ್ಳು ಅಲ್ಲಿ ಮೇಲ್ಗಡೆ ಒಂದು ಮುಳ್ಳು ಕೊಯ್ಯೋಗ ಕೈ ಇಕ್ಕಿದ್ರೆ ಕರೆಕ್ಟ್ ಆಗಿ ಬೆರಳು ಸಂದಿಯಲ್ಲಿ ತಗಲತ್ತೆ. ಒಂದು ಮುಳ್ಳು ತೆಗೆದ್ರೆ ಕರೆಕ್ಟ್ ಆಗಿ 10-15 ದಿನ ನೋವಿರುತ್ತೆ ಕೆಲಸ ಮಾಡಕ್ಕೆ. ಅದ್ರ ನಾವು ಯಜಮಾನರು ನಾವು ನೋವು ಸಹಿಸ್ಕೊಂತೀವಿ. ಬಟ್ ಲೇಬರ್ಸ್ ಇದಾರಲ್ಲ ಅವ್ರಿಗೆ ಏನ್ ಗ್ರಾಚಾರ, ಒಂದು ಮುಳ್ಳು ತೆಗೆದ್ರೆ ಮತ್ತೆ ಅವನ ಕಡೆ ಹೆಜ್ಜೆನೆ ಇಡಲ್ಲ. ಯಾಕಂದ್ರೆ ಅವ್ನು ಮತ್ತೆ ನಮ್ ತಲೆಗೆ ತಗಲಿದೆ, ಪಕ್ಕದಲ್ಲೆಲ್ಲ ತಗಲಿದೆ. ಬಟ್ ನಮ್ಗೆ ತಗಲಿ ನಾವು ಕೆಲಸ ಮಾಡ್ಬೇಕು ಅನ್ನೋದಲ್ಲ. ರಕ್ತ ಬರ್ತಾ ಇದ್ರು ನಾವು ನೋಡ್ಕೊಳ್ದೆ ಕೆಲಸ ಮಾಡ್ತೀವಿ ನಾವು ಮಾಡಿದಾಗ. ನಿಜ ಆಯ್ತಾ? ಲೇಬರ್ ಯಾರು ಇರ್ತಾರೆ ಸರ್? ಪಾಪ ಅವರು ಬೆಳಗ್ಗೆ ಡೈಲಿ ಕೆಲ್ಸಕ್ಕೆ ಹೋಗೋದೆಲ್ಲ, ಡೈಲಿ ಬರ್ಬೇಕು, ಕೆಲಸ ಮಾಡ್ಬೇಕು, 500 ರೂಪಾಯಿ ತಗೊಂಡೋಗಿ ಜೀವನ ಮಾಡುವಂತವ್ರು ಇರ್ತಾರೆ ಕೂಲಿ ಅವರು. ಅವ್ರಿಗೊಂದ್ ತಾರು ತಗಲ್ಬಿಟ್ಟು ನೋವು ಬಂದು ಅವ್ನ 2 ದಿನ ರಜಾ ಹಾಕಿದ್ರೆ ಅವ್ನ ಲೈಫ್ ಹೆಂಗೆ ನಡೆಯೋದು? ಕರೆಕ್ಟ್ ಎಲ್ಲ ಕಷ್ಟ ಆಗುತ್ತೆ ಸರ್. ಈಗ ಇನ್ನೇನ್ ರಿಸ್ಕ್ ಬರುತ್ತೆ ಸರ್ ಇದ್ರಲ್ಲಿ? ಸರ್ ಮೇಜರ್ ಆಗಿ ಸರ್ ಅದೇ ಗಿಡಕ್ಕೆ ಹುಳು ಬರ್ದಿರ ಅದ್ ನಾವು ನೋಡ್ಕೊಳಕ್ಕಾಗಲ್ಲ, ಕಷ್ಟ. ಮತ್ತೇನೋ ಔಷಧಿ ಹೊಡ್ಕೊಂಡು ಮೈನ್ ಲೇಬರ್ ಪ್ರಾಬ್ಲಮ್ ಸರ್. ಲೇಬರ್ ಕೆಲಸ ಮಾಡಕ್ ಕಷ್ಟ ಇದೆ. ಮರ ಹತ್ಬಿಟ್ಟು ಎಲ್ಲ ಮರದ ಮೇಲ್ಗಡೆ ಮಾಡ್ಬೇಕಲ್ಲ, ಅದು ಕಷ್ಟ ಇದೆ. ಇನ್ನೊಂದು ಮಾರ್ಕೆಟಿಂಗ್ ಕಷ್ಟ ಇದೆ. ಯಾಕಂದ್ರೆ ನಾವು ಮುಂದೆ ಡೆವಲಪ್ ಆಗ್ಬೋದಾ ಹೇಳಕ್ ಆಗಲ್ಲ ಸರ್. ಯಾಕಂದ್ರೆ ನಮಗ್ ಮುಖ್ಯವಾಗಿ ಮಾರ್ಕೆಟಿಂಗ್ ಇಂಪಾರ್ಟೆಂಟ್. ನಾವೆಲ್ಲಾ ಕಷ್ಟ ಪಟ್ಟಿರ್ತೀವಿ, ಎಲ್ಲಾ ಮಾಡ್ಕೊಂಡು ಹೋಗ್ತಿವಿ. ಹೋದಾಗ ಎಲ್ಲ ಹಾಕಿದಾಗ ನಮ್ಗೆ ಅಲ್ಲಿ ದುಡ್ಡು ಬರ್ಲಿಲ್ಲ ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಬೇಡಪ್ಪ ಬಿಡ್ಬೇಕು ಅನ್ಸುತ್ತೆ. ಯಾಕೆ ರೈತರು ಹಿಂದೆ ಸರಿಬೇಕು ಅಂದ್ರೆ ಅವ್ರು ಈ ರಿಸ್ಕ್ ನೆಲ್ಲ ತಿಳ್ಕೊಂಡಿರ್ಬೇಕು. ನಾನು ಬರೀ ರಿಸ್ಕ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಇಂಪಾರ್ಟೆಂಟ್. ಗಿಡ ದುಡ್ಡು ಬೇರೆ. ದುಡ್ಡು ಅಷ್ಟು ದುಡ್ಡು ಬರೋವಾಗ ಅದ್ ಕಷ್ಟ ಎಷ್ಟಿದೆ, ಆ ಕಷ್ಟ ಎಲ್ಲ ಆದ್ಮೇಲೆ ನಮ್ಗೆ ಏನ್ ಉಳಿಯತ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇವಾಗ ನಾನು ಕೇಳ್ದ ಯಾರ ಮನೆ ಕೇಳ್ತಾ ಇದ್ರು, ನಾನು ಹೇಳಿದೆ ಹಣ ಒಂದ್ 2 ಎಕರೆ ಹಾಕ್ಬೇಕಂತಿದ್ದೆ ನಾನು, 5 ಎಕರೆ ಇದೆ ಅಂತ ನಾನು ಹೇಳಿದೆ. 2 ಎಕರೆ ಎಲ್ಲ 5 ಎಕರೆಗೆ ಹಾಕು. ಬಟ್ ಯಾವಾಗಲೂ ಟಿವಿ ಎಲ್ಲೂ ಪೇಪರ್ ಅಲ್ಲಿ ಬರ್ತಾ ಇರ್ತೀಯ, ಖರ್ಜೂರ ಬೆಳೆದಿರುತ್ತೆ, ಹೆಸರು ಇರತ್ತೆ, ನಿಂಗೆ ಹೆಸರು ಸಾಕು ಅನ್ನೋಂಗಿದ್ರೆ ಹಾಕು. ಇವಾಗ ಟಿವಿಯಲ್ಲಿ ಕೆಲವ್ರು ಯಾರೋ ವರ್ತೂರು ಪ್ರಕಾಶ್ ಅಂತ ಯಾವಾಗಲೂ ಹಳ್ಳಿಕಾರ ಹಸುಗಳು ಅಂತ ತೋರಿಸ್ತಾರೆ. ಆ ತರ ನೀನು ಹೆಸರು ತಗೋಬೇಕಂದ್ರೆ ಡೇಟ್ಸ್ ಬೆಳೆದಿರ್ತಾರಂತ ತಗೋ. ಅದ್ರಲ್ಲಿ ನೀವು ಜೀವನ ಮಾಡ್ಬೇಕು, ಲಾಭ ದುಡ್ಡು ಏನಾದ್ರು ಮಾಡ್ಬೇಕು ಅನ್ನೋಂಗಿದ್ರೆ ಹೋಗ್ಬೇಡ. ಅಂದ್ರೆ ಅವ್ರಿಗೆ ಖುದ್ದಾಗಿ ಅದನ್ನ ನಂಬಿ ಕೆಲಸ ಮಾಡಿ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಮಾಡ್ಕೊಂಡು ಹೋದ್ರೆ. ಇವಾಗ ನಮ್ದು ಒಂಥರ ಹೊಸದಾಗಿ ಮಾಡ್ಬೇಕು ಅಂತ ಮಾಡಿದ್ವಿ, ಒಂಥರ ಹಾಬಿ. ಖರ್ಜೂರ ಬೆಳೆದಿದ್ದೀವಿ, ಎಲ್ಲ ನ್ಯೂಸ್ ಬಂತು, ಎಲ್ಲ ಬರ್ತಾರೆ ನೋಡ್ತಾರೆ, ಖುಷಿ ಎಲ್ಲ ಬಂದಾಗ ಕೊಟ್ವಿ. ಇವಾಗ್ಲೂ ಬಂದು ತಗೊಂಡ್ ಹೋಗ್ತಾರೆ ಎಲ್ರು ಆಫೀಸರ್ಸ್, ಯಾರೋ ದೊಡ್ಡವರೆಲ್ಲ ಬರ್ತಾರೆ ಖರ್ಜೂರ ಬೆಳೆ ನೋಡ್ಬೇಕಪ್ಪ ಹೆಂಗಿದೆ ಅಂತ. ಯಾರೋ ಪಾಪ ದೊಡ್ಡ IAS ಆಫೀಸರ್ ಬೇರೆ ರಾಜ್ಯಗಳಿಂದ ಇಲ್ಲಿ ಬಂದಾಗೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಸುಮಾರು ಜನ ಬಂದಿದ್ದಾರೆ. ನಮ್ ಇಂಡಿಯಾದಲ್ಲಿ ಖರ್ಜೂರ ಬೆಳಿಬೋದಾ ಅಂತ ಪಾಪ ಅದೊಂದು ಎಲ್ಲರ ತಲೆಯಲ್ಲೂ ಇದೆ. ಇಂಡಿಯಾದಲ್ಲಿ ಖರ್ಜೂರ ಬೆಳಿತಾರ ಅಂತ. ಅದ್ರಲ್ಲೂ ಏನ್ ಗೊತ್ತಾ, ಇಲ್ಲಿ ದಕ್ಷಿಣ ಭಾರತದಲ್ಲೇ ದೊಡ್ಡದು ಇಲ್ಲಿ ಇರೋದು. ಏನು ನಮ್ ಡೇಟ್ಸ್ ಫಾರ್ಮ್ ಇದೆ, ನಮ್ಮ ಆಂಧ್ರ, ತಮಿಳ್ನಾಡು, ಕರ್ನಾಟಕ, ಕೇರಳ, ಏನ್ 4 ರಾಜ್ಯದಲ್ಲಿ ದೊಡ್ಡದಿದೆ. ಅಲ್ಲಿ ಹೋದ ತಕ್ಷಣ ಏನಾಗತ್ತೆ ಅಂದ್ರೆ ಒಳಗಡೆ ಇದು ಎಲ್ಲೋ ಔಟ್ ಆಫ್ ಕಂಟ್ರಿಗೆ ಹೋದಂಗ ಫೀಲ್ ಆಗತ್ತೆ. ಆಯ್ತಾ? ಬಟ್ ನೋಡಪ್ಪ ಎಷ್ಟು ಚೆನ್ನಾಗಿದೆ, ನಾವು ಮಾಡ್ಬೇಕು ಅಂತ ಪಾಪ. ಯಾಕಂದ್ರೆ ಇವಾಗ ಸಾಮಾನ್ಯ ರೈತರು ಅನ್ಕೊಳ್ಳಲ್ಲ. ಇವಾಗ ಬೇರೆ ಇಲ್ಲಿ ಬರೋಂಥವ್ರು ದೊಡ್ಡವ್ರು ಬರ್ತಾರೆ, ದುಡ್ಡು ಅಂದ್ರೆ ಸುಮಾರು ಚೆನ್ನಾಗಿ ದುಡ್ಡಿರೋರು ಬರ್ತಾರೆ. ನಮ್ದು 50 ಎಕರೆ ಇದೆ, 100 ಎಕರೆ ಮಾಡೋಣ, ಮಾಡ್ಬೋದಾ ಅಂತ ಬರ್ತಾರೆ. ದುಡ್ಡಿದೆ, ಇನ್ವೆಸ್ಟ್ ಮಾಡ್ಬೋದು. ಆ ರಿಸ್ಕ್ ತಗೊಳ್ಳೋರ್ ಬೇಕು ಸರ್. ರಿಸ್ಕ್ ತಗೊಳ್ಳೋರ್ ಬೇಕು. ರಿಸ್ಕ್ ತಗೊಂಡ್ರೆ ಇದ್ರಲ್ಲಿ ಸರ್ವೈಲ್ ಆಗ್ಬೋದು. ಸರ್ವೇಲ್ ಆಗ್ಬೋದು ಅಂತ ನಾವ್ ಇನ್ನ 2 ವರ್ಷ ಹೇಳಲ್ಲ ಸರ್. ಇನ್ನ 2 ವರ್ಷ ಹೇಳಲ್ಲ. ಯಾಕಂದ್ರೆ ಪಾಪ ನಿಮ್ಗೆ ನಮ್ದೇನು ನಾವು ಇನ್ವೆಸ್ಟ್ಮೆಂಟ್ ಇದೆ, ಅದೇ ಇನ್ನ ರಿಟರ್ನ್ ಇಲ್ಲ ನಮ್ಗೆ. ಹೌದು. ಇನ್ವೆಸ್ಟ್ಮೆಂಟ್ ರಿಟರ್ನ್ ಆಗಿ ಇನ್ನೊಂದ್ 2 ವರ್ಷಕ್ಕೆ ಏನಾದ್ರು ಬಂದ್ರೆ ಮತ್ತೆ ಎಷ್ಟು ಬರುತ್ತೆ
ಇವಾಗ 8 ವರ್ಷ ಆಯ್ತು. ನೆಕ್ಸ್ಟ್ ಇದೊಂದು ಪ್ರಶ್ನೆ ನಾನು ಕೇಳಬೇಕಿತ್ತು. ಈಗ ನಾವು ಒಂದು ಫಾರ್ ಎಕ್ಸಾಂಪಲ್ ಒಂದು 10 ಲಕ್ಷವೋ 50 ಲಕ್ಷವೋ ಬಂಡವಾಳ ಹಾಕಿ ಕೃಷಿ ಶುರು ಮಾಡ್ತೀವಿ. 10 ಲಕ್ಷ ತಗೊಳ್ಳೋಣ ಆನ್ ಅಂಡ್ ಎವರ್. ನಮ್ದು ಅದನ್ನ ರಿಕವರಿ ಮಾಡ್ಕೊಳ್ಳೋಕೆ ಎಷ್ಟು ಟೈಮ್ ಬೇಕಾಗತ್ತೆ ಬಂಡವಾಳ? ಸರ್ ಇವಾಗ 60 ಇಂದ 70 ಗಿಡ ಅಂತ ಹೇಳಿದ್ರೆ ನಾನು 100 ಗಿಡಕ್ಕೆ 50 ಲಕ್ಷ ಗಿಡಗಳಿಗೆ ಆಗತ್ತೆ. 4,500-600 ರೂಪಾಯಿ ಗಿಡದ್ದು ಬಂದ್ರು ನಾವು ಗಿಡ ಹಾಕೋವಾಗ ಗೊಬ್ಬರ ಎಲ್ಲ ಲೇಬರ್ ಹಾಕಿ ಎಲ್ಲ ಒಂದ್ ಗಿಡದ ಮೇಲೆ ಬಿದ್ರು ಒಂದ್ 5,000 ರೂಪಾಯಿ ಗಿಡ ನಾಟಿ ಮಾಡಕ್ಕಾಗತ್ತೆ. ಸುತ್ತಲೂ ಫೆನ್ಸಿಂಗ್ ಬೇಕಾಗತ್ತೆ, ಡ್ರಿಪ್ ಪೈಪ್ ಹಾಕೋದೆಲ್ಲ ಬೇಕಾಗತ್ತೆ. ಕನಿಷ್ಠ ನೀವು 5-6 ವರ್ಷ ಬೆಳೆಸ್ಬೇಕಾಗತ್ತೆ. 5 ವರ್ಷ ಅಂದ್ರೆ ನೀವು ಒಂದ್ 100 ಗಿಡ ಅಂದ್ರೂ ವರ್ಷ ಕನಿಷ್ಠ ಅಂದ್ರೂ ಒಂದು 10 ಲೋಡ್ ಗೊಬ್ಬರ ಹಾಕ್ಬೇಕಾಗತ್ತೆ. ನೀರ್ ಬಿಡ್ಬೇಕಾಗತ್ತೆ, ಟ್ಯೂನಿಂಗ್ ಎಲ್ಲ ಮಾಡ್ಬೇಕಾಗತ್ತೆ. 100 ಗೊಬ್ಬರ ಅಂದ್ರೂ 1 ಲಕ್ಷ ರೂಪಾಯಿ. ಉಳಿದ ಲೇಬರ್ ಎಲ್ಲಾನು ಲೆಕ್ಕ ಆಗದೆ. ಏನಿಲ್ಲ 100 ಗಿಡಕ್ಕಂದು 2.5-3 ಲಕ್ಷ ಖರ್ಚು ಬರುತ್ತೆ ಒಂದು ವರ್ಷ. 5 ಎಕರೆ ಅಂದ್ರೆ 15 ಲಕ್ಷ ಆಗೋಯ್ತು. 5 ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ, 15 ಲಕ್ಷ ಎಷ್ಟಾಗೋಯ್ತು? ಒಂದು 50-60 ಲಕ್ಷ ಆಗೋಯ್ತು. ಅದೊಂದು 60 ಲಕ್ಷ, ಇದೊಂದು 120, ನಿಯರ್ಲಿ 2 ಕೋಟಿ ಇನ್ವೆಸ್ಟ್ ಆಯ್ತು 4 ಎಕರೆಗೆ. 2 ಕೋಟಿ ನೀವು ಎಷ್ಟು ಬೆಳೆ ಬಂದ್ರೆ ನಮ್ಗೆ ಬರ್ಬೇಕು. ಇವಾಗ ನಾವು ಅವ್ರು ಶುರುವಾಗದೆ 8 ವರ್ಷ ಮೇಲೆ ಒಳ್ಳೆ 5ನೇ ವರ್ಷ 6ನೇ ವರ್ಷಕ್ಕೆ ಸ್ಟಾರ್ಟ್ ಆಗತ್ತೆ. ನನ್ನ ಅಂದಾಜು ಒಂದು 5 ವರ್ಷಕ್ಕೆ ರಿಟರ್ನ್ ಬರುತ್ತೆ. ಅಂದ್ರೆ ಅಷ್ಟೊತ್ತಿಗೆ 10 ವರ್ಷ ಆಗತ್ತೆ. 10 ವರ್ಷ ಆಗುತ್ತೆ. 8, 9, 10 ವರ್ಷ ಬೇಕಾಗತ್ತೆ. 10 ವರ್ಷ ವೇಟ್ ಮಾಡ್ಲೇಬೇಕು ರಿಟರ್ನ್ಸ್ ಬರುತ್ತೆ. ರಿಟರ್ನ್ ಬಂದ ಮೇಲೆ ನಮ್ಮ ಅಮೌಂಟ್ ರಿಟರ್ನ್ ಆದ್ಮೇಲೆ ಆವಾಗ ನಮ್ಗೆ ಎಷ್ಟು ಕ್ರಾಪ್ ಬರುತ್ತೆ, ಎಷ್ಟು ಖರ್ಚು ಆಗುತ್ತೆ, ಎಷ್ಟು ಲಾಭ ಬರುತ್ತೆ ಅಂತ ಅವಾಗ ಕ್ಯಾಲ್ಕುಲೇಟ್ ಮಾಡ್ಬೋದಾಗುತ್ತೆ. ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಗೆ ಎಷ್ಟು ಲಾಭ ಬರುತ್ತೆ ಅಂತ ನಾವ್ ಹೇಳೋ ಒಂದ್ ಇದ್ರಲ್ಲಿ ಇಲ್ಲ. ಕೈಯಲ್ಲಿ ಬಂಡವಾಳ ಇದ್ದು ಹಾಕಿದ್ರೆ ಓಕೆ. ಸಾಲ ಗಿಲ್ಲ ಮಾಡಿ ಹಾಕ್ತೀನಿ. ಇಲ್ಲ ಯಾರು ಮಾಡಕ್ಕೂ ಆಗಲ್ಲ. ದಯವಿಟ್ಟು ಯಾರು ಅಂತ ಪ್ರಯತ್ನಕ್ಕೆ ಹೋಗ್ಬೇಡಿ ಅಂತ ನಾನು ರೈತ ಸಲಹೆ ಕೊಡ್ತೀನಿ. ಖಂಡಿತ. ಈಗ ಸಾಲ ಮಾಡಿದ ಬಡ್ಡಿ ಕಟ್ಟೋದಾ? ಇಲ್ಲ ಸರ್, ಹೊಸ ಎಕ್ಸ್ಪೆರಿಮೆಂಟ್ ಏನಿದ್ರು ದುಡ್ಡಿರೋರು ಮಾಡ್ಬೇಕು. ಕರೆಕ್ಟ್. ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಇನಿಷಿಯಲ್ ಕ್ಯಾಪಿಟಲ್ ಅಂತ ಹೇಳಿ ಹಾಕೊಂಡು ಅದನ್ನ ಸಹಿಸ್ಕೊಳ್ಳೋ ತಾಕತ್ ಇರ್ಬೇಕು. ಹೌದು ಸರ್. ಹೌದು. ಓಕೆ ಸರ್, ಈಗ ಅಲ್ಲಿ ನೋಡಿ ನಾನು ನಿಮ್ಮ ತೋಟ ಎಲ್ಲ ನೋಡ್ತಾ ಇದ್ದೀನಿ. ಒಂದೊಂದು ಮರ ಒಂದೊಂದು ಸೈಜ್ ಇದೆ. ನೀವು ಹೇಳ್ತಿದ್ದೀರಾ ಎಲ್ಲ ಒಟ್ಟಿಗೆ ಹಾಕಿದ್ದು ಒಟ್ಟಿಗೆ ತಂದಿದ್ದು ಅಂತ. ಅದು ಯಾಕೆ ಸರ್? ಯಾಕೆ ಈ ಥರ ಬರುತ್ತೆ? ಈ ಗಿಡ ನೋಡಿ ತುಂಬ ಚಿಕ್ಕದಿದೆ ಸರ್. ಏನಿಲ್ಲ, ಅವಾಗಲೇ ಸಾರ ಹೇಳಿದ್ರಲ್ಲ, ಮನುಷ್ಯರು ಒಂದೇ ತಾಯಿ ಮಕ್ಕಳೇ ವೃದ್ಧ ದಪ್ಪ ಎತ್ತರ ಏನಿಲ್ಲ. ಭೂಮಿ ಯಾಕಂದ್ರೆ ಭೂಮಿ ಎಲ್ಲ ಒಂದೇ ತರ ಇರಲ್ಲ. ದೊಡ್ಡವ್ರು ನಮ್ಗೆ ತೆಲುಗುತಲ್ಲ ಒಂದು ಗಾದೆ ಇದೆ, ಹಸುದು ಗೋಪಾದ ಇರತ್ತೆ ನೋಡಿ. ಆ ಗೋಪಾದಲ್ಲೇ ಸುಮಾರು ತರ ಮಣ್ಣು ಇರುತ್ತೆ. ಅದ್ರಲ್ಲಿ ಇಷ್ಟು ವಿಶಾಲವಾಗಿ ಅಂದಾಗ ಮಣ್ಣು ಸ್ವಲ್ಪ ಇದಾಗಿದೆ. ಒಂದ್ ಕಡೆ ತಳ್ಳಿರ್ತೀವಿ, ಇಲ್ಲ ಕೇರ್ ಮಾಡೋ ಸ್ವಲ್ಪ ಒಂದ್ ಗಿಡಕ್ಕೆ ಸ್ವಲ್ಪ ಕೇರ್ ಮಾಡೋ ಸ್ವಲ್ಪ ಕಮ್ಮಿ ಆಗಿರ್ಬೋದು, ಇಲ್ಲ ಆ ಗಿಡದಲ್ಲಿ ಏನಾದ್ರು ಲೋಪ ಇರ್ಬೋದು. ಅದೆಲ್ಲ ಆಗತ್ತೆ. ಯಾಕಂದ್ರೆ ಇವೆಲ್ಲ ಸ್ವಲ್ಪ ಎಲ್ಲ ಮೇಲ್ಗಡೆಯಿಂದ ಲೆವೆಲ್ ಮಾಡಿದಾಗ ಸ್ವಲ್ಪ ಭೂಮಿ ವೀಕ್ ಆಗಿರುತ್ತೆ, ಅಲ್ಲಿ ಸ್ವಲ್ಪ ಗಿಡ ವೀಕ್ ಆಗುತ್ತೆ. ಇದು ಅಂದ್ರೆ ಭೂಮಿದೇ ಸಮಸ್ಯೆ, ಭೂಮಿ ಫಲವತ್ತತೆ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ಗಿಡದ್ದು ಸ್ವಲ್ಪ ಆ ಗಿಡದಲ್ಲೂ ಇರ್ಬೇಕಲ್ಲ ಸರ್, ಪವರ್ ಇರ್ಬೇಕು. ಗಿಡದಲ್ಲೂ ಒಳ್ಳೆ ಪವರ್ ಇರ್ಬೇಕಲ್ಲ. ಸೊ ಹಾಗಾಗಿ ರೈತರೇನ್ ಗಾಬರಿ ಆಗದ್ ಬೇಡ. ಈ ತರ ಒಂದ್ ಚಿಕ್ಕದಾಯ್ತು, ಒಂದ್ ಬೆಳಿಲಿಲ್ಲ, ಏನಿಲ್ಲ. ಇಲ್ಲ ಸ್ವಲ್ಪ ವೀಕ್ ಇರೋದು ಗಿಡಗಳು, ಒಂದ್ 7-8 ಗಿಡ ವೀಕ್ ಇದೆ. ಸರ್, ಈಗ ಈ ಖರ್ಜೂರ ಬೆಳೆಯಲ್ಲಿ ಮುಖ್ಯವಾದ ಹಂತ ಯಾವ್ದು ಸರ್? ಏನಿಲ್ಲ, ಇದರಲ್ಲಿ ಮೊದಲನೇದು ಗಿಡದಲ್ಲಿ ಇಂಪಾರ್ಟೆಂಟ್ ವರ್ಕ್ ಅಂದ್ರೆ ಪಾಲಿನೇಷನ್. ಪಾಲಿನೇಷನ್ ಏನಾದ್ರು ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಆ ವರ್ಷದ ಬೆಳೆ ಹೊಟ್ಟೋಗುತ್ತೆ, ಮುಗೀತು. ಯಾಕಂದ್ರೆ ಮೇಲು ಫಿಮೇಲ್ ಅಂತ ಹೇಳಿ ನೋಡಿ, ಇದು ಮೇಲ್ ಫ್ಲಾಟ್, ಆ ಕಡೆ ಇರೋದು ಫಿಮೇಲ್, ಮೇಲ್ ಆ ಕಡೆ, ಇದು ಫಿಮೇಲ್ ಇದೆ. ಅದ್ರಲ್ಲಿ ಬರೋ ಫ್ಲವರ್ ತಕೊಂಡು ಪಾಲಿನೇಷನ್ ಮಾಡಿದಾಗ ಕಾಯಿ ಬರುತ್ತೆ. ಅದು 1ನೇ ಹಂತ. ಅದಾದ್ಮೇಲೆ 2ನೇ ಹಂತ ಅಲ್ಲಿ ಕೊನೆ ಕಟ್ಟಿದೀವಲ್ಲ ಹಗ್ಗ, ಅದು ಇಂಪಾರ್ಟೆಂಟ್. ಯಾಕಂದ್ರೆ ಕಾಯಿ ಎಲ್ಲ ಮೇಲಕ್ಕೆ ಹೋಗಿರುತ್ತೆ ಪಾಲಿನೇಷನ್ ಆಗಿ, ಕಟ್ಟದಿರೋದ್ರೆ ತೂಕಕ್ಕೆಲ್ಲ ಮುರಿದೋದ್ರೆ ಅಲ್ಲೂ ಒಟ್ಟೋಗಾಯ್ತು. 2 ಆ 2 ನೋಡ್ಕೊಂಡ್ರೆ ಉಳಿದಿರೋದು ನಮ್ಮ ಕೈಲಿಲ್ಲ. ಇವಾಗ ಕವರ್ ಹಾಕಿದೀವಿ ನಾವು. ಏನ್ ಕವರ್ ಹಾಕಿದೀವಿ? ಹಣ್ಣಾಗೋ ಟೈಮಲ್ಲಿ ಮಳೆ ಬರಬಾರ್ದು. ಹಣ್ಣಾಗೋ ನೋಡಿ ಈ ತರ ಎಲ್ಲ ಕಾಯಿ ಒಳಗಡೆ ನೋಡಿ, ಎಲ್ಲ ನೀರು ಒಳಗಡೆ. ಹಣ್ಣಾಗೋ ಟೈಮಲ್ಲಿ ಏನಾದ್ರು ನೆಂದ್ರೆ ಕಾಯಿ ಒಡೆದ್ಬಿಟ್ಟು ಸ್ವಲ್ಪ ಕೊಳಿತು ಹೋಗತ್ತೆ. ಅದಕ್ಕೋಸ್ಕರ ಈ ಕವರ್ ಹಾಕಿದೀವಿ ನಾವು.
ಸರ್ ಎಡ್ ಕವರ್ ಹಾಕಿದಿರಲ್ಲ ಏನು? ಇದು ಮೆಸ್ ಸರ್. ಇದು ಹಾ. ಈ ಮೊದ್ಲು ಮೆಸ್ ಹಾಕ್ತಿವಿ, ಗಿಡ ಹಾ. ಕಾಯ ತಕ್ಷಣ ಮೆಸ್ ಹಾಕ್ತಿವಿ. ಮೆಸ್ ಏನಕ್ಕೆ ಹಾಕ್ತಿವಿ ಅಂದ್ರೆ ಹಾ. ಈ ಅಕ್ಕಿಗಳು ಇಲ್ಲಿ ಅಲ್ಲೆಲ್ಲೂ ಇಂಥದ್ದು ಹೋಗ್ಬಿಟ್ಟು ಕಾಯಿನ ಡ್ಯಾಮೇಜ್ ಮಾಡಿ ಕಾಯಿ ಎಲ್ಲ ಕ್ವಾಲಿಟಿ ಕ್ವಾಲಿಟಿ ಹೋಗುತ್ತೆ. ಮತ್ತೆ ಈ ಗರೆಗಳು ಇರುತ್ತೆ ನೋಡಿ, ಅದಕ್ಕೆ ಗಾಳಿ ಬಂದಾಗ ಟಚ್ ಆಗ್ಬಿಟ್ಟಲ್ಲ ಗರೆಗಳು ಬೀಳುತ್ತೆ, ಕಾಯಿ ನೋಡಕ್ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಕಾಯಿ ಸೇಫ್ಟಿ ಮೆಸ್ ಹಾಕ್ತಿವಿ. ಓ ಮಳೆ ಬರ್ದಿರ ಇದ್ರೆ ಕಾಯಿ ಒಳ್ಳೆ ಕ್ವಾಲಿಟಿ, ಬಿಸಿಲು ಬರ್ಬೇಕು ಚೆನ್ನಾಗಿ, ಗಿಡಕ್ಕೆ ಕಾಯಿಗೆ ಬಿಸಿಲು ಬಂದ್ರೆ ಚೆನ್ನಾಗಿರುತ್ತೆ. ಮಳೆ ಜಾಸ್ತಿ ಆಗುತ್ತೆ, ಕಾಯಿ ಕೊಳೆದೋಗುತ್ತೆ, ನಾವಾಗ ಲಾಸ್ಟ್ ಅಲ್ಲಿ ಕವರ್ ಹಾಕ್ತೀವಿ ನಾವು. ಅಂದ್ರೆ ಈಗ ಮಳೆ ಬರುವಾಗ ಕವರ್ ಹಾಕ್ತೀವಿ, ಮಳೆ ಹೋದಾಗ ಕವರ್ ಎತ್ತಿಡ್ತೀರಿ? ಇಲ್ಲ ಆಗಲ್ಲ, ಮಡ್ಚಿ ಅಲ್ಲಿ ಹಣ್ಣಾಗೋ ಟೈಮಲ್ಲಿ ಮಳೆಗಾಲದಲ್ಲಿ ಕವರ್ ಹಾಕ್ಬಿಟ್ಟಿದ್ವಿ. ಬಟ್ ಇದು ಕಾಯಿ ಮೇಲೆ ಎಫೆಕ್ಟ್ ಆಗಲ್ಲ? ಇಲ್ಲ, ಏನಾಗಲ್ಲ ಸರ್. ಅಂದ್ರೆ ಅದು ಬೆಳವಣಿಗೆಗೆ ಬಿಸಿಲು ಕಾಯಿ ಹಣ್ಣಾಗೋ ಟೈಮಲ್ಲಿ ಹಾಕ್ತಿವಲ್ಲ, ಅವಾಗ ಮೊದ್ಲು ಹಾಕ್ಬಾರ್ದು. ಹಣ್ಣಾಗೋ ಟೈಮಲ್ಲಿ ಹಾಕಿದ್ರೆ ಅವಾಗೆಲ್ಲ ಏನ್ ತೊಂದ್ರೆ? ಒಂದು 20% ಹಣ್ಣಾದ್ಮೇಲೆ ಹಾಕ್ತಿವಿ, ಏನ್ ತೊಂದ್ರೆ ಇರಲ್ಲ. ಅದೇ ಏನಾದ್ರು ಒಳ್ಳೆ ನ್ಯಾಚುರಲ್ ಬಿಸಿಲು ಬಂದ್ರೆ ಇರೋ ಇಷ್ಟು ಕವರ್ ಹಾಕಿದ್ರೆ ಇರಲ್ಲ. ಓಕೆ. ಈಗ ಒಂದು ಗಿಡದಲ್ಲಿ 50 kg ನಿಮ್ಗೆ ಇಳುವರಿ ಬಂತು ಅಂದ್ರೆ ನಿಮ್ಗೆ ನಮ್ಮದಲ್ಲ ಅಂತ ನೀವು ಬಿಟ್ಬಿಡ್ಬೇಕು ಒಂದಿಷ್ಟು, ಎಷ್ಟು ಲಾಸ್ ಆಗುತ್ತೆ ಸರ್? ಲಾಸ್ ಅಂದ್ರೆ ನೋಡಿ, ಇವಾಗ ನಮ್ಗೆ ಏನಾಗ್ತಾ ಇದೆ, ಬೇಸಿಗೆ ಕಾಲದಲ್ಲಿ ಎಲ್ಲೂ ನೋಡಿ ಸುತ್ತಲೂ ಏನು ಬೆಳೆ ಇಲ್ಲ. ನಾವು ಗೊನೆ ಕಟ್ ಮಾಡಿದಾಗ 10 ಗೊನೆ ಕಟ್ ಮಾಡಿದ್ರೆ ಅದ್ರಲ್ಲಿ 6 ಗೊನೆಯಲ್ಲಿ 1-2 ಇಲಿಗಳು ಮರಿ ಮಾಡ್ಕೊಂಡಿರುತ್ತೆ. ಗೊನೆ ಒಳಗಲ್ಲೇ ಸೆಂಟ್ರಲ್ಲಿ ಚೆನ್ನಾಗಿ ಅಲ್ಲೇ ಗೂಡು ಕಟ್ಕೊಂಡು ಮರಿ ಮಾಡ್ಕೊಂಡು ಅದನ್ನೇ ಅಲ್ಲೇ ಸಂಸಾರನ ಅಭಿವೃದ್ಧಿ ಮಾಡ್ಕೊಳ್ಳುತ್ತೆ. ನಿಮ್ಗೆ ಇದು ಕೆಡಿ ಮೆಡಿಸಿನ್ ಹೊಡೆಯಂಗೂ ಇಲ್ಲ, ಇಲ್ಲಿ ಕಾಯಿ ಹೊಡೆಯಲ್ಲ, ಗೊತ್ತಾಗಲ್ಲ. ಯಾವಾಗ ನೋಡಿ ಎಲ್ಲ ಮೇಲ್ಗಡೆ ಇದೆ, ಸೆಂಟ್ರಲ್ ಸೇರ್ಕೊಂಡಿರುತ್ತೆ, ನಮ್ಗೆ ಗೊತ್ತಾಗೋದೇ ಇಲ್ಲ. ಕಾಯಿ ಉದುರ್ತಾ ಇದೆ, ನಾವ್ ಕೊನೆ ಕಟ್ ಮಾಡಿದಾಗ ಗೊತ್ತಾಗುತ್ತೆ. ಅದು ಹಣ್ಣಾಗೋಗ್ಲ ತಿನ್ನೋದವು. ಇನ್ನ ಹಳ್ಳಿಲು ಎಲ್ಲ ಕೆಲವು ನೋಡಿ ಎಲ್ಲ ತೂತು ಇದೆ ನೋಡಿ, ಬಸ್ ಕ್ಲೀನ್ ಆಗಿ ನೀವೇನೇ ಹಾಕಿ ಎಲ್ಲ ಕಟ್ ಮಾಡ್ಬಿಟ್ಟು ತೂತ್ ಮಾಡ್ಕೊಂಡು ಹೋಗಿ ತಿನ್ನತ್ತವು. ಹೌದು. ಇನ್ನು ಬಾವಿಲಿ ಅಂತ ಬರ್ತ ನೋಡಿ, ಮರ ಇದೆ ಕೆಳಗಡೆ ಆಟೋಮೆಟಿಕ್ ನೋಡಿ ಕೆಳಗಡೆನೆ ಹೋಗಿ ತಿನ್ನತ್ತವು, ಕೆಳಗಡೆ ತಿಂದಿರ್ತಾವು ಅವು. ಅದನ್ನೆಲ್ಲ ನಾವು ನೋಡ್ಕೊಂಡ್ ಸ್ವಲ್ಪ ನಾವು ನಮ್ಮ ಶ್ರಮ ಹಾಕ್ಬಿಟ್ಟು ಕಾವಲ್ ನೋಡಿ ಏನೋ ಔಷಧಿ ನೋಡ್ಕೋಬಹುದು ಅಷ್ಟೇ, ಆಗಲಿ ಪೂರ ಕಂಟ್ರೋಲ್ ಮಾಡಕ್ ಆಗಲ್ಲ. ಹೌದು ಹೌದು, ಬ್ಯೂಟಿಫುಲ್ ಸರ್. ಇಲ್ಲಿ ಇದೊಂದು ಗಿಡ ನಂಗೆ ಸ್ಪೆಷಲ್ ಆಗಿ ಕಾಣಿಸ್ತು. ಇಲ್ಲಿ ನೋಡಿ, ಇಲ್ಲೇನೋ ಚಿಗುರು ಬಂದಾಗೆ ಏನೋ ಬಂದಿದೆ. ಇದು ಅದ್ರ ರೆಕ್ಕೆ ಕಂಟಿನ್ಯೂನ ಏನಿದು? ಸರಿ ಇಲ್ಲ, ಇದು ಎಲ್ಲಾ ಗಿಡಗಳಲ್ಲೂ ಸಾಮಾನ್ಯವಾಗಿ ಬರುತ್ತೆ. ಎಲ್ಲ ತೆಗೆದಾಕಿದ್ದೇವೆ. ಯಾಕೆ ತೆಗೆದಾಕ್ತಿವಿ ಅಂದ್ರೆ ಎಲ್ಲ ಬಂದಾಗ ನಾವ್ ಅಲ್ಲಿ ಕೆಲಸ ಮಾಡಕ್ ಆಗಲ್ಲ. ಹೌದು. ಮತ್ತೆ ಗಿಡಗಳು ಡೆವಲಪ್ ಆಗಲ್ಲ ಅಂತ ಎಲ್ಲೋ ಕೆಲವು ಕಡೆ ಮಾತ್ರ ಒಂದೊಂದ್ ಬಿಟ್ಟು ಎಲ್ಲ ತೆಗೆದಾಕಿದೀವಿ. ಅದು ಆಫ್ ಶೂಟ್ ಅಂತ ಬರುತ್ತೆ, ಸುಳಿ ಮರಿನೇ ಬರುತ್ತೆ, ಮರಿನೇ ಪಕ್ಕದಲ್ಲಿ ಬರುತ್ತೆ, ಎಲ್ಲ ತೆಗೆದಾಕ್ತಿವಿ ಅವು. ಇದನ್ನ ಬೇರೆ ರೈತರು ಯೂಸ್ ಮಾಡಕ್ಕಾಗಲ್ಲ ಸರ್? ಅದು ಮಾಡ್ಬೋದು. ಅದೇನಂದ್ರೆ ಅದು ಮೊದಲೇ ಅದು ತೆಗಿಯೋಕೆ ಒಂದು ಸಿಸ್ಟಮ್ ಎಲ್ಲ ಇದ್ ಮಾಡ್ಬಿಟ್ಟು 1 ವರ್ಷ 2 ವರ್ಷ ಅಲ್ಲೇ ಬೆಳೆದು ಕಟ್ ಮಾಡ್ಬಿಟ್ಟು ಬೆಳಿಬಹುದು. ಬಟ್ ರಿಸಲ್ಟ್ 100% ಬರಲ್ಲ. ಹೌದು. ಒಂದು 40-50% 100 ಗಿಡ ಇದ್ರೆ ಒಂದು 30-40 ಗಿಡ ಉಳಿಬಹುದು ಅಷ್ಟೇ. ಉಳಿದ್ರೆ ಚೆನ್ನಾಗಿ ಬರುತ್ತಾ ಮುಂದೆ? ಬರುತ್ತೆ, ಬಟ್ ಅದು ಯಾರು ಕೊಡ್ತಾ ಇಲ್ಲ ಸರ್. ಯಾಕಂದ್ರೆ ಗ್ಯಾರಂಟಿ ಇರಲ್ಲ, ರೇಟ್ ಜಾಸ್ತಿ ಅಂತ ನಾವ್ ಯಾರು ಕೊಡಲ್ಲ. ನಾವು ತೆಗೆದು ಬಿಸಾಕ್ಬಿಡ್ತೀವಿ. ಯಾವ್ದೋ ಒಂದೊಂದ್ ಕಡೆ ಇರ್ಲಿ ಅಂತ ಬಿಟ್ಟಿರ್ತೀವಿ ಅಷ್ಟೇ, ಸುಮ್ನೆ. ಓಕೆ. ಈಗ ಇನ್ನೊಂದು ಮೇನ್ ಇದೆ ಸರ್, ಖರ್ಜೂರದ್ದು ಗಿಡಗಳು ಮರಗಳು ಪಕ್ಕದಲ್ಲಿ ಹೋಗುವಾಗ ತುಂಬಾ ಹುಷಾರಾಗಿರ್ಬೇಕು, ಕಣ್ಣು ಇದು ಅಲ್ಲ. ಯಾಕಂದ್ರೆ ನನಗನ್ಸಿ ಪ್ರಕಾರ ಇಲ್ಲಿ ನೋಡಿ, ನನ್ಗೆ ಈ ಕೈ ಜಸ್ಟ್ ತಾಕ್ತು, ಇದು ಏನಾದ್ರು ಕಣ್ಣಿಗೆ ಹೊಡೆದ್ರೆ ಅಥವಾ ಮುಖಕ್ಕೆ ಹೊಡೆದ್ರೆ ಅದು ಕೆಳಗಡೆ ಗಿಡಗಳು ಕೆಳಗಡೆ ಇದ್ದಾಗ ಹೌದು ಕೇರ್ ಆಗುತ್ತೆ. ಆತರ ಏನ್ ಕೇರ್ ಮಾಡ್ಬೇಕು ಸರ್ ಅದ್ರ ಗಿಡದ ಪಕ್ಕ? ಸರ್ ಅವೆಲ್ಲ ಏನು ನಾವು ಕೇರ್ ಅಂದ್ರೆ ಮುಳ್ಳು ಸುಚ್ಕೊಳ್ಳುತ್ತೆ ಅಷ್ಟೇ, ಬೆಂಕಿ ಹತ್ರ ಹೋದ್ರೆ ಸುಡುತ್ತೆ, ನಮ್ಗೆ ಭಯ ಇದ್ ಕೆಲಸ ಮಾಡ್ಕೋಬೇಕಷ್ಟೇ. ಹೌದು ಸರ್. ಈಗ ನೀವು ಈಗ ಸಹಜವಾಗಿ ಕೃಷಿ ಮಾಡಿ ಒಂದು ಸಕ್ಸಸ್ ಆದವರು ನರ್ಸರಿ ತರ ಮಾಡಿ ಬೇರೆ ರೈತರಿಗೆ ಗಿಡಗಳೆಲ್ಲ ಕೊಡ್ತಾರೆ. ನೀವ್ ಆತರ ಏನಾದ್ರು ಪ್ರಯತ್ನ ಮಾಡಿದ್ರೆ? ಸರ್ ಇಲ್ಲ, ನಾವು ಒಂದು 20 ಕಡೆ ಯಾರೋ ನಮ್ಮ ಸ್ನೇಹಿತರೊಬ್ರು ಕೇಳಿದ್ರಿಂದ ಈ ತರ ಎಲ್ಲ ತೆಗೆದ್ಬಿಟ್ಟು ಇಂಥವೆಲ್ಲ ಒಂದು ಬ್ಯಾಗಲ್ಲಿ ಹಾಕಿ ಬೆಳೆಸಿ ನೋಡಿದ್ವಿ. ಅದು ಸುಮಾರು ಒಂದು 6 ತಿಂಗಳು ಬೆಳೆಸಿ ನೋಡಿದ್ವಿ, ಎಲ್ಲ ಒಣಗೋಯ್ತು. ಅದಕ್ಕೆ ನಾವು ಅದಕ್ಕೆ ಕೈ ಹಾಕಕ್ ಹೋಗಿದ್ದೀವಿ. ಅಂದ್ರೆ ಪ್ರಯತ್ನ ಮಾಡಬಹುದು ಅಂತ ಹೇಳಿ ಮಾಡಿದೀವಿ, ನಾವು ಸಕ್ಸಸ್ ಆಗ್ಲಿಲ್ಲ. ಅದಕ್ಕೆ ನಾವ್ ಯಾರಿಗೂ ಕೊಡ್ತಾ ಇಲ್ಲ. ಇನ್ನೊಂದು 2ನೇದು ಗಿಡ ನಾವ್ ಇವಾಗ ಯಾರಿಗೂ ರೆಕಮೆಂಡ್ ಮಾಡ್ತಾ ಇಲ್ಲ ಸರ್, ಹಾಕಿ ಅಂತ ಹೇಳಿ ಯಾರಿಗೂ ರೆಕಮೆಂಡ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಾವ್ ಇನ್ನ ಸಕ್ಸಸ್ ಆಗಿಲ್ಲ. ನಾವು ಸಕ್ಸಸ್ ಆದ್ಮೇಲೆ ನಾವು ರೆಕಮೆಂಡ್ ಮಾಡ್ತೀವಿ. ನಾವ್ ಇನ್ನ ಸಕ್ಸಸ್ ಆಗಿಲ್ಲ. ಒಂದು ಖರ್ಜೂರ ಬೆಳೆದಿದ್ದೀವಿ, ಬೆಳೆದ ತಿಂದಿದ್ದೀವಿ ಅಷ್ಟೇ, ಬಟ್ ನಮ್ ಇನ್ವೆಸ್ಟ್ಮೆಂಟ್ ಇನ್ನ ಬಂದಿಲ್ಲ. ಸರ್ ಫೈನಲ್ ಆಗಿ ರೈತರಿಗೆ ಏನ್ ಹೇಳ್ತೀರಿ ಸರ್ ನೀವು? ಸರ್ ಏನಿಲ್ಲ ಸರ್, ರೈತರು ಎಲ್ಲಾ ರಂಗಗಳಲ್ಲೂ ಕಷ್ಟ ಪಡಲೇಬೇಕಾಗತ್ತೆ. ಯಾವ ಬೆಳೆ ನಾವು ಎಲ್ಲಾ ಬೆಳೆ ಬೆಳೆದಾಗ ಅದು ಚೆನ್ನಾಗಿ ಲಾಭ ಅಂತ, ಬಟ್ ಏನಕ್ಕೆ ಲಾಟ್ರಿ ಇದ್ದಂಗೆ ಅಷ್ಟೇ. ಇವಾಗ ದಾಳಿಂಬ್ರೆ 3 ವರ್ಷದಿಂದ ಒಳ್ಳೆ ರೇಟ್ ಬಂತು, ಸಖತ್ ದುಡ್ಡು ಬಂದ್ಬಿಡ್ತು. ಟೊಮೆಟೊನು 4 ವರ್ಷದಿಂದ ಒಳ್ಳೆ ರೇಟ್ ಬಂದು ಕೋಟಿಗಳು ಬಂದ್ಬಿಡ್ತು ಕೆಲವರಿಗೆ. ಬಟ್ ಮತ್ತೆ ಅದಾದ್ಮೇಲೆ ಬರ್ಲೇ ಇಲ್ಲ.
ನಾವು ಯಾವಾಗಲೂ ಒಂದೇ ರೀತಿ ಇರುತ್ತೆ ಅಂತ ನಮ್ಗೆ ರೈತರು ನಾವು ಯಾವತ್ತೂ ಅನ್ಕೊಳಕ್ ಆಗಲ್ಲ ಸರ್. ನಮಗೆ ಮಾರ್ಕೆಟಿಂಗ್ ನಮ್ಗೆ ಸಪೋರ್ಟ್ ಮಾಡಬೇಕು, ವೆದರ್ ಸಪೋರ್ಟ್ ಮಾಡಬೇಕು, ನಮಗೆ ಎಲ್ಲಾನು ನಾವು ಸಪೋರ್ಟ್ ಮಾಡಿ ಮಾರ್ಕೆಟ್ ನಮ್ಗೆ ಇದಾದಾಗಲೇ ನಾವು ರೈತರು ಮೇಲೆ ಎದ್ಬಿಟ್ಟು ಮೀಸು ತರಿಸೋಕ್ಕಾಗೋದು. ಇನ್ನೊಂದು ಏನಂದ್ರೆ ನಾವೇನ್ ಭೂಮಿ ನಂಬ್ಕೊಂಡಿದೀವಿ, ಯಾರೋ ಬಿಟ್ಟು ಏನೋ ಲಾಸ್ ಅಂತ ಬಿಟ್ಬಿಟ್ಟು ಓಡೋಗಕ್ಕಾಗಲ್ಲ. ಬೆಳೀತಾ ಇರ್ಬೇಕು, ಲಾಭನೋ ನಷ್ಟನೋ ನಾವು ಫೇಸ್ ಮಾಡ್ಲೇಬೇಕು. ಇದಾಯ್ತಾ, ಇದಾಗ್ಲಿಲ್ವಾ, ಇದ್ ಬಿಟ್ಟು ಇನ್ನೊಂದಕ್ಕೆ ಹೋಗ್ಬೇಕು. ಯಾಕಂದ್ರೆ ನಮ್ದು ಇದೇ ವೃತ್ತಿ, ವ್ಯವಸಾಯ ಮಾಡ್ಲೇಬೇಕು. ಮೊದ್ಲು ಟೊಮೆಟೊ, ಬದನೆಕಾಯಿ, ಈರುಳ್ಳಿ ಎಲ್ಲ ಆಲೂಗಡ್ಡೆ ಎಲ್ಲ ಹಾಕಿ ಹೊಡ್ಸ್ಕೊಂಡಿದೀವಿ, ಇದಕ್ಕೆ ಬಂದಿದೀವಿ, ನೋಡ್ತಾ ಇದೀವಿ. ನೋಡೋಣ ಅಂತ ಸ್ವಲ್ಪ ಈಸಿ ಅನಿಸ್ತಾ ಇದೆ ಒಂದಂದಲ್ಲಿ, ಮತ್ತೆ ಇನ್ನೊಂದು ಹಂತದಲ್ಲಿ ಕಷ್ಟನೂ ಅನಿಸ್ತಾ ಇದೆ. ಇದು ಆಗತ್ತಾ, ಇನ್ನೊಂದು 3-4 ವರ್ಷ ನೋಡ್ತೀವಿ. ಇದಾಗ್ಲಿಲ್ಲ ಅಂದ್ರೆ ಮುಂದಕ್ಕೆ ಬೇರೆದಕ್ಕೆ ಹೋಗಿ. ಈಗ ಹೆಂಗಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಮೊದ್ಲು ತುಂಬಾ ದ್ರಾಕ್ಷಿ ಇತ್ತು. ದ್ರಾಕ್ಷಿ ಹೋಯ್ತು, ಹೂವ ಬಂತು, ಏನು ರೋಸ್ ಹೂವ ಆದ್ಮೇಲೆ ಇವಾಗ ದಾಳಿಂಬ್ರಿ ಬಂತು. ದಾಳಿಂಬ್ರಿಗೆಲ್ಲ ಪಾಪ ನಮ್ಮ ಸ್ನೇಹಿತರ ಬಂತು ಹೇಳ್ತಾ ಇದ್ದೆ, ಎಲ್ಲ ವೈರಸ್ ಬಂತು, ಎಲ್ಲ ಫೈಲೂರ್ ಆಗ್ತಾ ಇದೆ ಅಂತ. ಮತ್ತೆ ಅದು ಹೋದಾಗ ಪಾಪ ಖರ್ಜೂರ ಹಾಕ್ಬೇಕಣ್ಣ, 3 ಹಾಕೋಯ್ತಾನೆ, ಇವಾಗ ಖರ್ಜೂರ ಏನೋ ಹಾಕಕ್ಕ ಬೇಡಪ್ಪ ಅಂತ ಹೇಳಿದೆ. ಮುಂದಕ್ಕೆ ಯಾವ್ದೋ ಒಂದು ಬರುತ್ತೆ, ಇನ್ನ ಮುಂದಕ್ಕೆ ಹೋಗ್ತಾ ಇರ್ತದೆ ಸರ್. ಈ ಬಟರ್ ಫ್ರೂಟ್ ಆಮೇಲೆ ಡ್ರಾಗನ್ ಹಾಕ್ತಾ ಇದಾರೆ ಸರ್. ಡ್ರಾಗನ್ ಹಾಕಿದ್ದಾಯ್ತು, ಪಾಪ ರೈತರು ಹೊಡ್ಸ್ಕೊಂಡಿದ್ದು ಆಗೋಯ್ತು, ಚೆನ್ನಾಗಿ ಬಂತು ಮಾರ್ಕೆಟ್. ಇವಾಗ ಅವಾಗಲೇ ನೀವೆಲ್ಲ ಗೊತ್ತಿರುತ್ತೆ ನಿಮ್ಗೆ, ಡ್ರಾಗನ್ ಫ್ರೂಟ್ ಅವಾಗಲೇ ಮಾರ್ಕೆಟ್ ಪಾಪ ಟ್ರ್ಯಾಕ್ಟರ್ಗಳಲ್ಲಿ ಹಾಕೊಂಡು ಬಂದು ಎಲ್ಲ ನೋಡ್ತಾ ಇರ್ತಾರೆ. ಯಾರಿಗೂ ಹೊಸ ಫ್ರೂಟ್ ಸರ್, ಯಾರಿಗೂ ಗೊತ್ತಿಲ್ಲ ಅವು. ಬಟರ್ ಫ್ರೂಟು ಅಷ್ಟೇನು ಇಲ್ಲ ಸರ್. ಯಾರೋ ಜ್ಯೂಸ್ ಕುಡಿದ್ರೆ ಸಿಟಿಗಳಲ್ಲಿ ಅವ್ರಿಗೆ ಆಗ್ಬಿಟ್ಟೈತೆ. ನಮ್ಗೆ ಸಾಮಾನ್ಯ ಜನ ತಿನ್ಬೇಕು ಸರ್. ಕಳ್ಳೆಕಾಯಿ ಇವಾಗ ಮೊದ್ಲು ನಾವೆಲ್ಲ ಬರೀ ಇದೆಲ್ಲ ಕಳ್ಳೆಕಾಯಿ ಬೆಳೀತಾ ಇದ್ದಂತ ಜಮೀನು, ಇವಾಗ ಯಾರು ಕಳ್ಳೆಕಾಯಿ ಬೆಳೆಯಲ್ಲ. ನಾವು ಕೂಡ ಮಾರ್ಕೆಟ್ ಎಲ್ಲ ಹೋದಾಗ ಬಾಗೇಪಲ್ಲಿ ಎಲ್ಲ ಚಿಕ್ಕಬಳ್ಳಾಪುರ 2 kg 3 kg ತಗೊಂಡ್ ಬಂದು ತಿಂತೀವಿ. ಆಂಧ್ರ ಯಾವಾಗ ಜನಸಾಮಾನ್ಯರೆಲ್ಲ ತಿನ್ನುವಂತ ನಾವು ಬೆಳಿತೀವೋ ಅದ್ರಲ್ಲಿ ಸ್ವಲ್ಪ ರೈತರಿಗೆ ದುಡ್ಡು ಬರಕ್ ಅಷ್ಟೇ. ಆಗ್ಲಿ ಯಾವ್ದೋ ಒಬ್ಬರು ನಂಬ್ಕೊಂಡು ಮಾಡಕ್ ಹೋದ್ರೆ ನನಗೆ ಕಷ್ಟನೇ ಸರ್. ಬ್ಯೂಟಿಫುಲ್. ನಾವು ಇದಕ್ಕೆ ಬೇರೆ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ವಿ. ಅವಾಗಲೇ ಕೇಳಿದ್ರಲ್ಲ GST ನಂಬರ್ ಇದೆ ಅಂತ. ಅದಕ್ಕೆ ನನ್ನ ಮಗ ಇಂಜಿನಿಯರಿಂಗ್ ಆಗಿದೆ, ಅವನು ಇದರಲ್ಲಿ ಏನೋ ಮಾಡ್ಬೇಕಂತೇಳಿ ಎಲ್ಲ ಬೇರೆ ಇಂಗ್ಲೆಂಡ್, ಇಟಲಿಯಲ್ಲಿ ಯಾರ ಬಯರ್ ಹುಡ್ಬಿಟ್ಟು ಇಲ್ಲಿಂದ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡೋದು ಹೆಂಗಂತೇಳಿ ಟ್ರೈ ಮಾಡ್ತಾ ಇದ್ದಾನೆ. ಹಂಗೇನಾದ್ರೂ ಅನುಕೂಲ ಆಗಿ ಬೇರೆ ಕಡೆ ಸಾಗಿಸುವಷ್ಟು ಶಕ್ತಿ ನಮಗ್ ಬಂದು ಎಲ್ಲ ಕಾಂಟ್ಯಾಕ್ಟ್ ಸಿಕ್ಕಿದ್ರೆ ಅವಾಗ ಇವೆಲ್ಲ ಕಷ್ಟ ಅನ್ಸರ್. ಯಾಕಂದ್ರೆ ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ಸರ್. ಎಲ್ಲಾ ಕಷ್ಟ ಪಡ್ಬೋದು, ನಾವ್ ಮಾರಕ್ ಹೋದಾಗ ಒಂದ್ 10 ರೂಪಾಯಿ ಕಮ್ಮಿ ಆದ್ರೂ ಕಷ್ಟ ಇಲ್ದಿರ ಮಾರ್ಕೊಂಡ್ ಬಂದ್ರೇನೆ ನಮ್ಗೆ ಅವಾಗ ಇದಾಗೋದು. ಮಾರಕ್ ಕಷ್ಟ ಅಂದಾಗ ತುಂಬಾ ಕಷ್ಟ ಆಗಿದೆ. ಹೌದು, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಆಕ್ಚುಲಿ ಒಬ್ಬ ರೈತರಿಗೆ ಈ ಸಹಜವಾಗಿ ಟಿವಿಲೋ ಯೂಟ್ಯೂಬಲ್ಲೋ ನೋಡಿರ್ತಾರೆ, 1 ಎಕರೆ 10 ಲಕ್ಷ, ಆವಾಗ ಹೋಗಿ ಇಮಿಡಿಯೇಟ್ ಬುಕ್ ಮಾಡೋದಲ್ಲ. ಅವರು ಅಷ್ಟು ತಿಳ್ಕೊಬೇಕಾಗಿದ್ದು ಅದರಲ್ಲಿ ರಿಸ್ಕ್ ಫ್ಯಾಕ್ಟ್ರಿ ಏನಿದೆ, ಏನೇನು ಮಾಡಬೇಕಾಗತ್ತೆ, ಏನೇನು ಸಮಸ್ಯೆ ಬರುತ್ತೆ ಅಂತ ಅದನ್ನೆಲ್ಲ ತುಂಬ ಚೆನ್ನಾಗಿ ನೀವು ಹೇಳ್ಕೊಟ್ರಿ. ಒಬ್ಬ ಹಿರಿಯ ಕೃಷಿಕರಾಗಿ ನಿಮ್ಮ ಆಶೀರ್ವಾದ ಎಲ್ಲ ಕೃಷಿಕರ ಮೇಲೆ ಇರಲಿ. ದೇವರ ಆಶೀರ್ವಾದ. ತುಂಬ ಥ್ಯಾಂಕ್ಸ್ ಸರ್. ನಮಸ್ಕಾರ ಸರ್. ಓಕೆ, ನೋಡಿದ್ರಲ್ಲ, ಯಾವುದೇ ಬೆಳೆ ಬೆಳೆಯೋಕ್ಕಿಂತ ಮುಂಚೆ ಅಥವಾ ಯಾವುದೇ ಹೊಸ ಬೆಳೆ ಪ್ರಯೋಗ ಮಾಡೋದಕ್ಕಿಂತ ಮುಂಚೆ ನೀವು ಜಸ್ಟ್ ತಿಳ್ಕೊಬೇಕಾಗಿದ್ದು ಆ ಬೆಳೆಯಿಂದ ಎಷ್ಟು ಇಳುವರಿ ಬರುತ್ತೆ, ಎಷ್ಟು ಲಾಭ ಬರುತ್ತೆ ಅನ್ನೋದು ಒಂದು ಸೈಡ್ ಆದರೆ, ನೆಕ್ಸ್ಟ್ ಇರೋದು ಅದರಲ್ಲಿ ಏನು ರಿಸ್ಕ್ ಫ್ಯಾಕ್ಟರ್ ಇದೆ. ಮಾರ್ಕೆಟ್ ರಿಸ್ಕ್ ಇರುತ್ತೆ, ಲೇಬರ್ ರಿಸ್ಕ್ ಇರುತ್ತೆ, ಗಿಡಗಳಲ್ಲಿ ಸಮಸ್ಯೆ ಇರುತ್ತೆ, ಫಲ ಬರದೇ ಇರ್ಬೋದು, ಹಾಕಿದ ಬಂಡವಾಳ ತಗೊಳ್ಳಿಕ್ಕೆ ಸುಮಾರು ಟೈಮ್ ಆಗ್ಬೋದು. ಇದೆಲ್ಲ ನೀವು ಸ್ಟಡಿ ಮಾಡಿ ಅದಕ್ಕೆ ಒಗ್ಕೊಂಡು ನೀವು ಬೆಳೆ ಬೆಳೆದ್ರೆ ಸಕ್ಸಸ್ ಆಗ್ತೀರ. ಎಸ್ಪೆಷಲಿ ಖರ್ಜೂರ ನೀವೇನಾದರೂ ಬೆಳಿತೀರಾ ಅಂತ ಅಂದರೆ, ನಿಮ್ಮ ಕೈಯಲ್ಲಿ ದುಡ್ಡಿದ್ದು ನೀವು 10 ವರ್ಷ ತಡ್ಕೋತೀರಾ ಅಂತ ಅಂದರೆ ಖರ್ಜೂರ ಬೆಳೀರಿ. ಸಾಲ ಮಾಡಿ ಮಾತ್ರ ಯಾವುದೇ ಕಾರಣಕ್ಕೂ ಬೆಳೆಯಕ್ಕೆ ಹೋಗಬೇಡಿ. ಈ ಥರದ್ದು ಸಾಕಷ್ಟು ರೈತರನ್ನ, ಸಾಕಷ್ಟು ವಿಷಯನ, ಕೃಷಿ ಸ್ಟೋರಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಚಿಂತನ ಪ್ರಭನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.